ಕರುಣೆಯುಳ್ಳ ದೇವರು. ಅಧ್ಯಾಯ 1. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸತ ಎಂದು ಹೆಸರು. ಯೋಹಾನ 5ನೇ ಅಧ್ಯಾಯ 2ನೇ ವಾಕ್ಯ. ಬೆತ್ಸತ ಎಂದರೆ ಕರುಣೆಯ ಮನೆ ಎಂದರ್ಥ. ಯೆರೂಸಲೇಮಿನ ಪಕ್ಕದಲ್ಲಿ ಬೆತ್ಸತ ಎನ್ನುವ ಒಂದು ಕೊಳವು ಕರುಣೆಯ ಮನೆಯಾಗಿತ್ತು. ಏಕೆ ಅದಕ್ಕೆ ಆ ಹೆಸರು ಬಂತು ಗೊತ್ತೇ? ಒಬ್ಬ ದೇವದೂತನು ಯಾವಾಗಲಾದರೂ ಒಂದು ಸಾರಿ ಆ ಕೊಳದಲ್ಲಿ ಇಳಿದು ನೀರನ್ನು ಕಲಕುವನು. ಆಗ ಮೊದಲು ಇಳಿದವರಿಗೆ ದೈವಿಕ ಆರೋಗ್ಯವು ದೊರಕುತ್ತಿತ್ತು. ಯೇಸು ಅಲ್ಲಿ ಒಬ್ಬ ಮನುಷ್ಯನನ್ನು ಸಂಧಿಸಿದನು. 38 ವರ್ಷಗಳಿಂದಲೂ ಅಲ್ಲಿ ದೈವಿಕ ಆರೋಗ್ಯಕ್ಕಾಗಿ ಹಂಬಲಿಸುತ್ತಿದ್ದರು. ಅವನಿಂದ ಮೊದಲು ಕೊಳದೊಳಗೆ ಇಳಿದು ಆರೋಗ್ಯವನ್ನ ಹೊಂದಿಕೊಳ್ಳಲು ಆಗದೆ ಇದ್ದುದರಿಂದ ಅವನು ಅಲ್ಲಿಯೇ ಬಿದ್ದಿದ್ದನು. ಬೆತ್ಸತ ಕೊಳದ ಕರುಣೆಯು ಅವನಿಗೆ ಸಿಕ್ಕಲಿಲ್ಲ. ಹೀಗೆ ಎಷ್ಟೋ ಜನಕ್ಕೆ ಆತನ ಕರುಣೆಯು ಸಿಕ್ಕಲಿಲ್ಲ. ಈ ಬೆತ್ಸತ ಕೊಳವು ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಬಳಿಯಲ್ಲಿತ್ತು ಎಂದು ಸತ್ಯವೇದವು ಹೇಳುತ್ತದೆ. ಈ ಯಜ್ಞದ ಕುರಿಯ ಮೂಲಕವಾಗಿ ಒಂದು ಕನಿಕರವು ಇಸ್ರಾಯೇಲ್ ಜನರಿಗೆ ದೊರಕಿತು. ಪಾಪ ಕ್ಷಮಾಪಣೆಗೆಂದು ಇಸ್ರಾಯೇಲ್ಯರು ಒಂದು ಕುರಿಯನ್ನು ತಂದು ಪಾಪ ನಿವಾರಣ ಬಲಿಯಾಗಿ ಅರ್ಪಿಸಿದಾಗ ಅವರ ಪಾಪಗಳು ಕ್ಷಮಿಸಲ್ಪಟ್ಟು ತಪ್ಪಿತಸ್ಥ ಮನೋಭಾವದಿಂದ ಬಿಡುಗಡೆ ಹೊಂದುವರು. ಆದರೆ ಯಾವ ಮನುಷ್ಯನಿಗೆ ಪಾಪ ನಿವಾರಣ ಬಲಿಯನ್ನು ತರಲು ಸಾಧ್ಯವಾಗುತ್ತಿರಲಿಲ್ಲವೋ ಅವನಿಗೆ ಪಾಪ ಕ್ಷಮಾಪಣೆಯ ಕರುಣೆಯು ದೊರಕುತ್ತಿರಲಿಲ್ಲ. ಬಹಳ ಬಡವರಿಗೆ ಕುರಿಯನ್ನು ತರಲು ಸಾಧ್ಯವಾಗದವರಿಗೆ ನ್ಯಾಯ ಪ್ರಮಾಣದ ಆಜ್ಞೆಗಳಲ್ಲಿ ಹೇಳಲ್ಪಟ್ಟ ಪಾಪ ಕ್ಷಮಾಪಣೆ ಎಂಬ ಕರುಣೆಯನ್ನು ಹೊಂದಲು ಬೇರೆ ಯಾವ ಮಾರ್ಗವೂ ಇರುತ್ತಿರಲಿಲ್ಲ. ಆದರೆ ಯೇಸು ಕ್ರಿಸ್ತನಾದರೂ ಕರುಣೆಯಲ್ಲಿ ಐಶ್ವರ್ಯವಂತನು. ಆತನು ನಮಗಾಗಿ ತಾನೇ ಯಜ್ಞದ ಕುರಿಯಾದನು. ಹೊಸ ಒಡಂಬಡಿಕೆಯಲ್ಲಿ ಯಾವ ಬಡವನಾದರೂ ಸರಿ, ಬರಗಾಲದಲ್ಲಿಯೂ ಕ್ಷಾಮ ವರ್ಷದಲ್ಲಿರುವವನಾದರೂ ಸರಿ, ಎಂಥ ಪಾಮರನಾದರೂ ಸರಿ, ಕಲ್ವಾರಿ ಶಿಲುಬೆಯನ್ನು ನೋಡಿ ನೀನು ನನಗಾಗಿ ನಿನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದೆಯಲ್ಲ ಎಂದು ನಂಬಿದಾಗ ಅವನು ಕ್ರಿಸ್ತನ ರಕ್ತವನ್ನು ಪಡೆದುಕೊಳ್ಳುತ್ತಾನೆ. ದೇವ ಮಗುವೆ, ಕಲ್ವಾರಿಯನ್ನು ದೃಷ್ಟಿಸಿ ನೋಡು. ಅಲ್ಲಿ ನಿನಗಾಗಿ ರಕ್ತವು ಕಾದಿದೆ. ಬೆತ್ಸತ ಕೊಳದಲ್ಲಿ 5 ಮಂಟಪಗಳಿದ್ದವು ಎಂದು ಸತ್ಯವೇದವು ಹೇಳುತ್ತದೆ. ಹಾಗೆಯೇ ಕ್ರಿಸ್ತನಿಗೆ 5 ದೊಡ್ಡ ಗಾಯಗಳಾಗಿದ್ದವು. 2 ಕೈಗಳಲ್ಲಿ, 2 ಕಾಲುಗಳಲ್ಲಿ ಮೊಳೆಗಳಿಂದಾದ ಗಾಯಗಳು, ಜೊತೆಗೆ ಪಕ್ಕೆಗೆ ಈಟಿಯ ತಿವಿತದಿಂದಾದ ಗಾಯಗಳು. ಅಲ್ಲಿಂದ ನಮಗಾಗಿ ರಕ್ತವು ಸುರಿಸಲ್ಪಟ್ಟಿತು. ಶತ್ರುವಿನ ಮೇಲೆ ಜಯವುಂಟು. ಮಾತ್ರವಲ್ಲ, ಬೆತ್ಸತ ಕೊಳದಲ್ಲಿರುವ 5 ಮಂಟಪಗಳ ಹಾಗೆ ಹೊಸ ಒಡಂಬಡಿಕೆಯ ಸಭೆಗಳಲ್ಲಿ ಕರ್ತನು 5 ರೀತಿಯ ಸೇವೆಯನ್ನು ಪ್ರಾರಂಭಿಸಿದ್ದಾನೆ. ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಕುರುಬರು, ಬೋಧಕರುಗಳು ಎಂದು ಮಾರ್ಪಡಿಸಿದ್ದಾನೆ. ಕರ್ತನ ಸಭೆಯಲ್ಲಿ ನಾವು ಕೂಡಿ ಬಂದು ಆರಾಧಿಸುತ್ತೇವೆ. ಮನಪೂರ್ತಿಯಾಗಿ ಕರ್ತನನ್ನು ಆರಾಧಿಸಿ ಹರ್ಷಿಸುತ್ತೇವೆ. ಕ್ರಿಸ್ತನ ಕರುಣೆಗೆ ಕೊನೆಯೇ ಇಲ್ಲ. ಯೇಸು ಕ್ರಿಸ್ತನು ಈ ಬೆತ್ಸತ ಕೊಳದ ದಡದಲ್ಲಿ 38 ವರ್ಷಗಳಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನನ್ನು ಸಂಧಿಸಿದನು. ಯೋಹಾನ 5ನೇ ಅಧ್ಯಾಯ 6ನೇ ವಾಕ್ಯ. 38 ವರ್ಷಗಳಿಂದಲೂ ಕರುಣೆ ದೊರೆಯದೆ ಪರಿತಪಿಸಿದ ಆ ರೋಗಿಯನ್ನು ನೋಡಿರಿ. ಅವನು ಹಳೆಯ ಇಸ್ರಾಯೇಲ್ಯರಿಗೆ ನೆರಳಿನಂತಿದ್ದಾನೆ. ಇಸ್ರಾಯೇಲ್ ಜನರು ಕಾನಾನಿಗೆ ಪ್ರಯಾಣ ಬೆಳೆಸಿದಾಗ ಅರಣ್ಯದಲ್ಲಿ ಅಲೆದಾಡಿದ ವರ್ಷಗಳು 38. ಹಳೆಯ ಒಡಂಬಡಿಕೆಯ ಧರ್ಮಶಾಸ್ತ್ರದಲ್ಲಿ ಒಂದು ಪಕ್ಷ ಕರುಣೆಯು ಇದ್ದರೂ ಅದು ಎಲ್ಲರಿಗೂ ದೊರಕುವಂಥದ್ದಾಗಿರಲಿಲ್ಲ. ಆದರೆ ಈಗ ಕ್ರಿಸ್ತನು ನಮಗೆಲ್ಲರಿಗೂ ಕರುಣೆಯಲ್ಲಿ ಐಶ್ವರ್ಯವನ್ನೇ ತೋರಿಸುವವನಾಗಿದ್ದಾನೆ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಇಬ್ರಿಯ 4:16. ಅಧ್ಯಾಯ 2. ಅದ್ಭುತಗಳ ದೇವರು. ಒಬ್ಬ ದೇವದೂತನು ಆಗಾಗ್ಗೆ ಕೊಳದಲ್ಲಿ ಇಳಿದು ಬಂದು ನೀರನ್ನು ಉಕ್ಕಿಸುವನು.
ನೀರನ್ನು ಉಕ್ಕಿಸಿದ ಮೇಲೆ ಮೊದಲು ಒಳಗೆ ಹೋದವನು ಯಾವ ರೋಗದಲ್ಲಿ ಬಿದ್ದಿದ್ದರೂ ಸ್ವಸ್ಥವಾಗುವನು. ಯೋಹಾನ 5ನೇ ಅಧ್ಯಾಯ 7ನೇ ವಾಕ್ಯ. ನೀರು ಯಾವಾಗಲೂ ಉಕ್ಕುವುದಿಲ್ಲ, ಆದರೆ ನೀರು ಉಕ್ಕುವಾಗ ಬೆತ್ಸದ ಕೊಳದಲ್ಲಿ ಅದ್ಭುತವು ನಡೆಯುತ್ತದೆ. ದೇವ ಮಗುವೆ, ನಿನ್ನ ಆಂತರ್ಯವು ಕಳವಳಗೊಳ್ಳುತ್ತಿದೆಯೇ? ನಿನ್ನ ಕುಟುಂಬದಲ್ಲಿ ಕಳವಳವೇ? ನಿನ್ನ ಮುಂದಿನ ಭವಿಷ್ಯತ್ ಕಾಲವೇ ದಿಗಿಲಿನಿಂದ ಕೂಡಿದೆಯಾ? ದೃಢವಾಗಿರು. ಕಳವಳದ ನಡುವೆಯೇ ಕರ್ತನು ಅದ್ಭುತಗಳನ್ನು ಮಾಡುತ್ತಾನೆಂಬುದನ್ನು ಮರೆಯಬೇಡ. ಬೆತ್ಸದ ಕೊಳದಲ್ಲಿ ನೀರು ಉಕ್ಕುವಾಗ ಅದರಲ್ಲಿ ಯಾರು ಮೊದಲು ಇಳಿಯುವರೋ ಅವರು ಎಂಥ ರೋಗವಿದ್ದರೂ ಗುಣ ಹೊಂದುತ್ತಿದ್ದರು. ಹಾಗೆಯೇ ನಿನ್ನ ಜೀವಿತದಲ್ಲಿಯೂ ಕಳವಳ, ದುಃಖಗಳು ಬರುವಾಗ ಕರ್ತನ ಹಸ್ತವನ್ನು ಹಿಡಿದು ಧೈರ್ಯದಿಂದ ಆ ಕಳವಳವನ್ನು ಎದುರಿಸು. ಕರ್ತನು ಅದ್ಭುತಗಳನ್ನ ಮಾಡಲು ಶಕ್ತನಾಗಿದ್ದಾನೆ ಅಲ್ಲವೇ? ಇಸ್ರಾಯೇಲ್ಯರು ಕೆಂಪು ಸಮುದ್ರದ ದಡದಲ್ಲಿ ಬಂದಾಗ ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋಹನ ಸೈನ್ಯ, ಯಾವ ಕಡೆಯಿಂದಲೂ ತಪ್ಪಿಸಿಕೊಳ್ಳಲಾರದ ಪರಿಸ್ಥಿತಿ. ಅವರು ಕುಗ್ಗಿ ಹೋದರು. ಆ ಕಷ್ಟ ಪರಿಸ್ಥಿತಿಯ ಸಮಯದಲ್ಲಿ ದೇವರು ಅವರ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡುವ ಸಮಯವಾಗಿತ್ತು. ಹೌದು, ಕೆಂಪು ಸಮುದ್ರವು ಇಬ್ಬಾಗವಾಗಿ ದಾರಿ ಬಿಟ್ಟಿತು. ಮೇಘಸ್ತಂಭವು ಮುಂದೆ ಹೋಯಿತು. ಫರೋಹನು ಅವನ ಸೈನ್ಯದವರು ನಾಶವಾದರು. ಕಳವಳದ ಸಮಯದಲ್ಲಿ ನಾವು ಕುಗ್ಗಿ ಹೋಗುವವರಲ್ಲ, ಅದ್ಭುತಗಳನ್ನ ಹೊಂದುವವರು. ಹಲ್ಲೆಲೂಯಾ! ಕರ್ತನು ನಮ್ಮೊಂದಿಗಿರುವುದರಿಂದ ಕಳವಳ, ದುಃಖ ಎಲ್ಲವನ್ನು ಜಯಿಸಿ ಅದನ್ನು ನಮಗೆ ಸಾಧಕವಾಗಿ ಮಾಡಿಕೊಳ್ಳಬಹುದು. ಜಯ ಕ್ರಿಸ್ತನು ನಮ್ಮೊಂದಿಗೆ ನಡೆದು ಬರುತ್ತಾನಲ್ಲ. ದೇವ ಮಗುವೆ, ದೃಢತೆಯಿಂದ ಬಲಶಾಲಿಯಾಗಿರು. ಅಂದು ಮೋಶೆ ಭಯಗೊಂಡಿದ್ದ ಇಸ್ರಾಯೇಲ್ಯರನ್ನು ನೋಡಿ ಹೇಳಿದ್ದು, ಕರ್ತನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಅಂದನು. ವಿಮೋಚನೆ ಕಾಂಡ 14:14. ಸತ್ಯವೇದವು ಹೇಳುತ್ತದೆ, ನೀರು ಉಕ್ಕುವಾಗ ಯಾರು ಅದರಲ್ಲಿ ಮೊದಲು ಇಳಿಯುತ್ತಾರೋ ಸ್ವಲ್ಪ ಗಮನಿಸಿರಿ. ನಾವು ಮೊದಲು ಇಳಿಯಬೇಕು. ಆತ್ಮಿಕ ಆಶೀರ್ವಾದಗಳನ್ನ ಹೊಂದಿಕೊಳ್ಳಲು ನಾವು ಮುಂದೆ ಹೋಗಬೇಕು. ಒಂದು ಸಾರಿ ತಪ್ಪಿಸಿಕೊಂಡು ಬಿಟ್ಟು ಬಿಟ್ಟೆವೆಂದರೆ ತಿರುಗಿ ಪಡೆದುಕೊಳ್ಳುವುದು ಕಷ್ಟ. ಯಾಕೋಬನನ್ನು ನೋಡಿರಿ. ತನ್ನ ತಂದೆಯಿಂದ ಜ್ಯೇಷ್ಠ ಪುತ್ರಸ್ಥಾನ ಅಂದರೆ ಚೊಚ್ಚಲುತನದ ಹಕ್ಕನ್ನು ಪಡೆದುಕೊಳ್ಳಲು ಮುಂದೆ ನುಗ್ಗಿದನು. ಅವನ ದೃಷ್ಟಿಯೆಲ್ಲವೂ ಕರ್ತನ ಆಶೀರ್ವಾದಗಳ ಮೇಲೆಯೂ ತಂದೆಯ ಆಶೀರ್ವಾದಗಳನ್ನ ಪಡೆದುಕೊಳ್ಳುವುದರ ಮೇಲೆಯೇ ಇತ್ತು. ತನ್ನ ಪಾಲಿಗೆ ಬಂದಿದ್ದ ಅಲಸಂದಿ ಗುಗ್ಗರಿಯನ್ನು ಕೊಟ್ಟಾದರೂ ಅಣ್ಣನ ಚೊಚ್ಚಲುತನವನ್ನು, ತಂದೆಯ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಮುಂದೆ ಬಂದನು. ಯಾರ್ಯಾರು ಕರ್ತನ ಉನ್ನತವಾದ ಆಶೀರ್ವಾದಗಳನ್ನು ಹೊಂದಲು ಆತುರ ಪಡುತ್ತಾರೆಯೋ ಅವರೇ ಅದನ್ನು ಹೊಂದಿಕೊಳ್ಳುವರು. ಪರಲೋಕ ರಾಜ್ಯವನ್ನು ಬಲವಂತದಿಂದ ಪ್ರವೇಶ ಮಾಡುವವರು ಅದರಲ್ಲಿ ಸೇರುವರು. ಆದುದರಿಂದ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಲು ಎಚ್ಚರಿಕೆಯಿಂದಲೂ ಎಡಬಿಡದೆ ಪ್ರಾರ್ಥಿಸಿ ಪಡೆದುಕೊಳ್ಳಿರಿ. ಯಾವಾಗಲೂ ಮುಂದೆ ನುಗ್ಗುವವರಾಗಿರ್ರಿ. ನಿನ್ನ ಕಿರೀಟವನ್ನು ಯಾರು ಅಪಹರಿಸದ ಹಾಗೆ ನಿನಗಿರುವುದನ್ನು ಭದ್ರವಾಗಿ ಹಿಡಿದುಕೋ. ಪ್ರಕಟಣೆ 3:11 ಎಂದು ದೇವರಾತ್ಮನು ಆಲೋಚನೆ ಕೊಡುತ್ತಾನೆ. ನಾನು ಜಯ ಹೊಂದಿ ನನ್ನ ತಂದೆಯೊಂದಿಗೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂರಿಸಿಕೊಳ್ಳುವೆನು. ಪ್ರಕಟಣೆ 3:21. ಅಧ್ಯಾಯ 3. ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಯೋಹಾನ 5:8ನೇ ವಾಕ್ಯ. ಬೆತ್ಸದ ಕೊಳದ ಪಕ್ಕದಲ್ಲಿ 38 ವರ್ಷಗಳಿಂದಲೂ ರೋಗಿಯಾಗಿ ಬಿದ್ದಿದ್ದ ಮನುಷ್ಯನನ್ನು ಕ್ರಿಸ್ತನು ಗುಣಪಡಿಸಿದ್ದು ಮಾತ್ರವಲ್ಲ, ಜೊತೆಯಲ್ಲಿ ಒಂದು ಆಜ್ಞೆಯನ್ನು ಕೊಟ್ಟನು. ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದೇ ಆ ಆಜ್ಞೆ. ಆ ಹಾಸಿಗೆಯನ್ನು ನೋಡಿರಿ. 38 ವರ್ಷಗಳಿಂದಲೂ ಕೊಳದ ಬಳಿ ಇದ್ದ ಹಾಸಿಗೆ ಅದು. ಆ ಹಾಸಿಗೆಯಲ್ಲಿ ಸುಖವಾಗಿ ಮಲಗಿರುತ್ತಿದ್ದ ಅವನು ಗುಣ ಹೊಂದಬೇಕೆಂಬುದನ್ನೇ ಮರೆತಿದ್ದನೆಂದು ನಾನು ನೆನೆಸುತ್ತೇನೆ. ಅದರಲ್ಲಿ ವೈಯಾರವಾಗಿ ಮಲಗಿಕೊಂಡು ಅವನು ಅನೇಕ ರಾಜಕೀಯ ವಿಷಯಗಳನ್ನು ಮಾತನಾಡಿದ್ದಿರಬಹುದು. ಸೇವಕರುಗಳ ಕುರಿತಾಗಿಯೂ ಕುತರ್ಕ ವಾಗ್ವಾದಗಳನ್ನು ಮಾಡಿದ್ದಿರಬಹುದು. ಆ ಹಾಸಿಗೆಯು ಒಂದು ಸೋಮಾರಿಯ ಹಾಸಿಗೆಯಂತೆ ಕಾಣಿಸುವುದು ಅಲ್ಲವೇ? ಕರ್ತನು ಅವನನ್ನು ಗುಣಪಡಿಸಿದಾಗ ನಿನ್ನ ಹಾಸಿಗೆಯನ್ನು ಹೊತ್ತು
ಹೊತ್ತುಕೊಂಡು ನಡೆ ಅಂದನು. ದಯಮಾಡಿ ಈ ಹಾಸಿಗೆಯನ್ನು ಇಲ್ಲೇ ಬಿಟ್ಟು ಹೋಗಬೇಡ. ಅಲ್ಲಿ ಇನ್ನೊಂದು ಸೋಮಾರಿ ಗುಂಪು ಸೃಷ್ಟಿಯಾಗಿ ಬಿಡುತ್ತದೆ. ಇಲ್ಲವೇ ನಿನಗೆ ಎಂದಾದರೂ ಒಂದು ದಿನ ಆ ಹಾಸಿಗೆಯಲ್ಲೇ ಬಂದು ಮಲಗೋಣವೆನಿಸಬಹುದು. ಮಲಗಿಕೊಂಡಿರುವ ರೋಗಿಗಳ ಸಮುದಾಯವನ್ನೇ ಸೃಷ್ಟಿ ಮಾಡಲು ಅಲ್ಲ, ಎದ್ದು ನಿಂತು ಕರ್ತನಿಗಾಗಿ ಓಡಾಡಿ ಸ್ವಾರ್ಥಿ ಸಾರಿ ಅನೇಕರಿಗೆ ಸಾಕ್ಷಿ ಹೇಳಿ ಕ್ರಿಸ್ತನ ಬಳಿಗೆ ನಡೆಸಬೇಕು. ಹಲ್ಲೆಲೂಯಾ. ಅಂದು ಪ್ರವಾದಿಯಾದ ಯೋನನು ಹಡಗಿನಲ್ಲಿ ಒಂದು ಮೂಲೆಯಲ್ಲಿ ಹೋಗಿ ಮಲಗಿದನು. ಹಡಗಿನ ಯಜಮಾನನು ಅವನ ಬಳಿ ಬಂದು, ಇದೇನು ನಿದ್ರೆ ಮಾಡುತ್ತಿ ಎಂದು ಕೇಳಿದನು. ಯೋನ 1:6 ವಾಕ್ಯ. ಸ್ವಾರ್ಥಿ ಸಾರುವುದಕ್ಕಾಗಿ ಕರೆಯಲ್ಪಟ್ಟ ಉನ್ನತೋನ್ನತವಾದ ದೇವರ ಸೇವಕನೊಬ್ಬನು ಸಮುದ್ರದಲ್ಲಿ ದೊಡ್ಡ ಬಿರುಗಾಳಿ ಬೀಸಿ ತುಫಾನು ಎದ್ದು ಹಡಗು ಮುಳುಗುತ್ತಿರುವ ಸ್ಥಿತಿಯಲ್ಲಿರುವಾಗ ನಿದ್ರೆ ಮಾಡುತ್ತಿರುವುದು ನ್ಯಾಯವೇ? ದೇವ ಮಗುವೆ, ಲೋಕವೇ ನಾಶವಾಗುತ್ತಿದೆ. ಈ ಸಮಯದಲ್ಲಿ ನೀನು ಏನು ಮಾಡುತ್ತಿರುವೆ? ಸಂಸೋನನ ಹಾಸಿಗೆಯನ್ನು ನೋಡಿರಿ. ಅವನ ಹಾಸಿಗೆಯು ದೆಲಿಲಳ ಮಡಿಲಾಗಿತ್ತು. ಸುಖ ಭೋಗದಿಂದ ಉಲ್ಲಾಸದಿಂದ ಮೈಮರೆತು ಮಲಗಿದ್ದನು. ಶರೀರ ಸುಖವನ್ನು ಅನುಭವಿಸಬೇಕೆಂದು ನೆನೆಸಿದ್ದನು. ಆದರೆ ಆ ದಿನವಾದರೂ ಅದರ ಸಲುವಾಗಿ ಕಣ್ಣುಗಳನ್ನು ಕಿಳಿಸಿಕೊಂಡು ಮಧುಪಾನವು ತಲೆಗೆ ಏರಿ ಹಿಟ್ಟು ಬೀಸಬೇಕಾಗುತ್ತದೆಂಬುದನ್ನು, ನಿಂದೆ ಅವಮಾನ ಪರಿಹಾಸ್ಯ ಎಲ್ಲವನ್ನು ಅನುಭವಿಸಬೇಕಾಗುತ್ತದೆಂಬುದನ್ನು ಅವನು ತಿಳಿಯದೆ ಹೋಗಿದ್ದನು. ಇನ್ನೊಂದು ಹಾಸಿಗೆಯನ್ನು ನೋಡಿರಿ. ಅದು ಎಲಿಯನ ಹಾಸಿಗೆ. ಜಾಲಿಗಿಡದ ಕೆಳಗೆ ಮಲಗಿ ನಿದ್ರೆ ಮಾಡುತ್ತಿದ್ದ ಅವನನ್ನು ದೇವದೂತನು ತಟ್ಟಿ ಎಬ್ಬಿಸಿದನು. ಎದ್ದು ಊಟ ಮಾಡು, ನೀನು ಬಹಳ ದೂರ ಪ್ರಯಾಣ ಮಾಡಬೇಕಾಗಿದೆ ಅಂದನು. ಎಲಿಯನು ತಕ್ಷಣ ಎದ್ದು ಊಟ ಮಾಡಿದನು. ದೇವ ಮಗುವೆ, ಯೋಚಿಸಿ ನೋಡು, ಇದು ನಿದ್ರೆ ಮಾಡುವ ಕಾಲವಲ್ಲ. ನೀನು ಮಾಡಬೇಕಾದ ಪ್ರಯಾಣ ಇನ್ನೂ ಬಹಳ ದೂರವಿದೆ. ನೀನು ಸಾರುವ ಸ್ವಾರ್ಥೆಯನ್ನು ಕೇಳಲು ಸಾವಿರಾರು ಮಕ್ಕಳು ಆತುರದಿಂದ ಕಾಯುತ್ತಿದ್ದಾರೆ. ಮಹಿಮೆಯ ಸ್ವಾರ್ಥೆಯು ನಿನ್ನ ಕೈಗಳಲ್ಲಿ ಕೊಡಲ್ಪಟ್ಟಿದೆಯಲ್ಲ. ಕರ್ತನಿಗಾಗಿ ಸೇವೆ ಮಾಡಲು ಹೊರಡುವೆಯಾ? ಅಪೊಸ್ತಲ ಪೌಲನು ಬರೆಯುತ್ತಾನೆ, ಈಗಿನ ಕಾಲವು ನಿದ್ರೆಯಿಂದ ಎಚ್ಚರವಾಗತಕ್ಕ ಕಾಲವೆಂದರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ರೋಮ 13:11. ನೀವು ನಿದ್ರೆ ಮಾಡುವುದೇನು? ಏಳಿರಿ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಲೂಕ 22:46. ಅಧ್ಯಾಯ 4. ಆತ್ಮದಾಪ್ತನಾದ ದೇವರು. ತರುಣಿಯರು ನಿನ್ನನ್ನು ಪ್ರೀತಿಸುವರು. ಪರಮಗೀತ 1ನೇ ಅಧ್ಯಾಯ 3ನೇ ವಾಕ್ಯ. ಕ್ರಿಸ್ತನನ್ನು ಕುರಿತು ತಿಳುಕೊಳ್ಳುವ ಯಾವ ಮನುಷ್ಯನಾದರೂ ಆತನನ್ನು ಪ್ರೀತಿಸದೆ ಇರಲಾರನು. ಕ್ರಿಸ್ತನ ಪ್ರೀತಿ, ಆತನ ದಯೆ, ಆತನ ಕನಿಕರ ಪ್ರತಿಯೊಬ್ಬರನ್ನು ಆತನ ಕಡೆಗೆ ಸೆಳೆಯುತ್ತದೆ. ಭಾರತದ ಪಿತಾಮಹ ಎನಿಸಿಕೊಂಡಿದ್ದ ಮಹಾತ್ಮ ಗಾಂಧೀಜಿಯವರು ಒಂದು ಸಾರಿ ಹೀಗೆ ಹೇಳಿದರು: ಕ್ರೈಸ್ತರಲ್ಲಿರುವ ಜಗಳ, ದ್ವೇಷ, ಮೋಸ, ವಂಚನೆ, ಮತಾಭಿಮಾನ ಇವುಗಳಿಂದಾಗಿ ನಾನು ಅವರನ್ನು ಬಹಳ ದ್ವೇಷಿಸುತ್ತೇನೆ ಎಂದರು. ಆದರೆ ಕ್ರಿಸ್ತನನ್ನು ಮಾತ್ರ ನಾನು ಎಂದೂ ತಿರಸ್ಕರಿಸುವುದಿಲ್ಲ. ಆತನ ಮೇಲೆ ನನಗೆ ಅಪರಿಮಿತವಾದ ಪ್ರೀತಿ ಇದೆ, ಗೌರವವಿದೆ ಅಂದನು. ಅವರ ಹಾಗೆಯೇ ವಿಜ್ಞಾನಿಗಳು, ದೇಶದ ಮುಖಂಡರುಗಳು, ದೇಶದ ವಿದ್ಯಾವಂತರೆಲ್ಲರೂ ಕರ್ತನನ್ನು ಪ್ರೀತಿಸುತ್ತಿದ್ದರು. ಆತನ ಉಪದೇಶಗಳನ್ನು ಕೇಳುತ್ತಿದ್ದರು. ಕ್ರಿಸ್ತನ ದೀನತೆಯು ಅವರನ್ನು ಆಕರ್ಷಿಸಿತು. ಕ್ರಿಸ್ತನು ಭೂಲೋಕದಲ್ಲಿ ಜೀವಿಸುತ್ತಿದ್ದಾಗ ಆತನ ಪ್ರೀತಿಯು ಉತ್ತಮರಾಗಿದ್ದ ಎಲ್ಲರನ್ನೂ ವೇಗವಾಗಿ ಸೆಳೆಯಿತು. ಕ್ರಿಸ್ತನಿಗಾಗಿ ಪೇತ್ರನು ತನ್ನ ಬಲೆಯನ್ನು, ಹಡಗನ್ನು ಬಿಟ್ಟು ಕ್ರಿಸ್ತನನ್ನು ಹಿಂಬಾಲಿಸಿದನು. ಯೋಹಾನನು ಸಹ ಕ್ರಿಸ್ತನ ಪ್ರೀತಿಯಿಂದ ಸೆಳೆಯಲ್ಪಟ್ಟು ಆತನ ಎದೆಗೆ ಒರಗಿ ವಿಶ್ರಾಂತಿ ಪಡೆದನು. ಮತ್ತಾಯನು ಕೂಡ ತನ್ನ ಉದ್ಯೋಗವನ್ನು ಬಿಟ್ಟು ಕರ್ತನ ಮೇಲಿಟ್ಟ ಪ್ರೀತಿಯಿಂದ ಆತನನ್ನು ಹಿಂಬಾಲಿಸಿದನು. ಕ್ರಿಸ್ತನ ಪ್ರೀತಿಯಿಂದ ಸೆಳೆಯಲ್ಪಟ್ಟ ಮರಿಯಳು ಆತನ ಪಾದಗಳ ಮೇಲೆ ಪರಿಮಳ ತೈಲವನ್ನು ಹೊಯ್ದಳು. ಲೂಕ 7:37-38. ಮಗ್ದಲದ ಮರಿಯಳು ತನ್ನ ಜೀವವನ್ನು ಲೆಕ್ಕಿಸದೆ ಮುಂಜಾನೆಯಲ್ಲೆದ್ದು
ಸಮಾಧಿಯ ಬಳಿಗೆ ಕ್ರಿಸ್ತನಿಗಾಗಿ ಕಾದುಕೊಂಡಿದ್ದಳು. ಯೋಹಾನ 20:1. ಅಪೊಸ್ತಲನಾದ ಪೌಲನು ಕ್ರಿಸ್ತನಿಗಾಗಿ ಎಂತಹ ಶ್ರಮೆಯನ್ನಾದರೂ ಅನುಭವಿಸಲು ಸಿದ್ಧನಾದನು. ಅಪೊಸ್ತಲರ ಕೃತ್ಯ 21:13. ಸಾವಿರಾರು ಕ್ರೈಸ್ತರು ಕ್ರಿಸ್ತನಿಗಾಗಿ ರಕ್ತ ಸಾಕ್ಷಿಗಳಾಗಿ ಸಾಯಲು ಸಿದ್ಧರಾದರು. ನಮಗಾಗಿ ತನ್ನ ಜೀವವನ್ನೇ ಕೊಟ್ಟ ಶ್ರೇಷ್ಠನಾದ ಕ್ರಿಸ್ತನನ್ನು ನಾವು ಎಷ್ಟು ಅಧಿಕವಾಗಿ ಪ್ರೀತಿಸಬೇಕು. ಆತನ ಪ್ರೀತಿಗೆ ಸಮಾನವಾದದ್ದು ಬೇರೆ ಯಾವುದೂ ಇಲ್ಲ. ಉತ್ತಮರಾದ ಜನರು ಆತನನ್ನ ಪ್ರೀತಿಸುವುದರಲ್ಲಿ ಅತಿಶಯೋಕ್ತಿ ಏನೂ ಇಲ್ಲ. ಉತ್ತಮರಾದ ಜನರು ನಿನ್ನನ್ನು ಪ್ರೀತಿಸುತ್ತಾರೆಂಬುದಷ್ಟೇ ಅಲ್ಲ, ತರುಣಿಯರು ನಿನ್ನನ್ನು ಪ್ರೀತಿಸುತ್ತಾರೆ ಎಂದು ಸತ್ಯವೇದವು ಹೇಳುತ್ತದೆ. ಕನ್ಯೆಯರು ಎಂಬ ಪದಕ್ಕೆ ಆಳವಾದ ಅರ್ಥವುಂಟು. ತಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವವರೇ ಕನ್ಯೆಯರು. ಕನ್ಯೆ ಎಂದರೆ ನಿಷ್ಕಳಂಕರು. ಅಲ್ಲಿ ಹೂವಿನಂತೆ ಶುಭ್ರ ಬಿಳುಪು ಬಣ್ಣವುಳ್ಳವರು, ಪೂರ್ಣ ಹೃದಯವುಳ್ಳವರು ಎಂದರ್ಥ. ಹೌದು, ನಮ್ಮ ದೇವರು ತರುಣಿಯರಿಂದಲೂ ಪ್ರೀತಿಸಲ್ಪಡುವ ಆತ್ಮದಾಪ್ತನು. ಕ್ರಿಸ್ತನ ಸಭೆಯು ಕನ್ಯೆಯರಿಂದ ತುಂಬಿದ ಒಂದು ಚಿಕ್ಕ ಗುಂಪು. ಅದು ಲೋಕದಲ್ಲೆಲ್ಲೆಲ್ಲಿಯೂ ಹರಡಿರುವ ಪರಿಶುದ್ಧ ಜನರಿಂದ ತುಂಬಲ್ಪಟ್ಟಿದೆ. ತುತ್ತೂರಿ ಧ್ವನಿಯೊಡನೆ ಮದಲಿಂಗನಾದ ಕ್ರಿಸ್ತನು ಬರುವಾಗ ಆ ಕನ್ಯೆಯರು ಕ್ರಿಸ್ತನ ಮದಲಗಿತ್ತಿಯರಾಗಿ ಕಾಣಲ್ಪಡುವರು. ಅಪೊಸ್ತಲರ ಕೃತ್ಯಗಳು 2:4 ಸಭೆ ಎನ್ನುವುದು ರಕ್ಷಣೆ ಹೊಂದಿದವರ ಒಂದು ಚಿಕ್ಕ ಗುಂಪು ಎಂಬುದನ್ನು ನಾವೆಲ್ಲರೂ ತಿಳಿದಿದ್ದೇವೆ. ಅಲ್ಲಿ ಪರಿಶುದ್ಧಾತ್ಮನ ಅಭಿಷೇಕವು ಸುರಿಸಲ್ಪಡುವಾಗ ನಾವು ಕರ್ತನ ಮದಲಗಿತ್ತಿಯರಾಗಿ ಎತ್ತಲ್ಪಡುವೆವು. ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನೊಂದಿಗೆ ನಿಶ್ಚಯ ಮಾಡಿದೆನಲ್ಲ. 2 ಕೊರಿಂಥ 11:2. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧಪಡಿಸಿಕೊಂಡಿದ್ದಾಳೆ. ಪ್ರಕಟಣೆ 19:7. ಅಧ್ಯಾಯ 5. ಕೃಪೆಯುಳ್ಳ ದೇವರು. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ, ಅದು ದೇವರ ವರವೇ. ಎಫೆಸ 2:8. ದೇವಕೃಪೆಯು ನಮ್ಮನ್ನು ಸಂಧಿಸುತ್ತದೆ. ದೇವಕೃಪೆಯು ಪರಲೋಕದ ಸೌಭಾಗ್ಯಗಳನ್ನು ನಮಗೆ ಹೊತ್ತು ತರುವಂಥದ್ದಾಗಿದೆ. ಕರ್ತನು ನಮಗೆ ಕೃಪೆಯಿಂದ ಕೊಡುವಂಥ ಸೌಭಾಗ್ಯಗಳಲ್ಲಿ ಅತಿ ಶ್ರೇಷ್ಠ ಭಾಗ್ಯವೆಂದರೆ ರಕ್ಷಣೆ. ಹಲ್ಲೆಲೂಯಾ! ಈ ರಕ್ಷಣೆಯಿಂದ ನಾವು ನರಕಕ್ಕೂ ಪಾತಾಳಕ್ಕೂ ತಪ್ಪಿಸಿಕೊಂಡು ಮಹಿಮೆಯಾದ ಪರಲೋಕ ರಾಜ್ಯಕ್ಕೆ ಬಂದು ಸೇರುತ್ತೇವೆ. ಸತ್ಯವೇದವು ಹೇಳುತ್ತದೆ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಎಫೆಸ 1:7. ಕೃಪೆಯಿಂದ ನಮಗೆ ದೊರಕಿದ ರಕ್ಷಣೆ ಎಂಬುದರ ಅರ್ಥವೇನು? ಉದಾಹರಣೆಯಾಗಿ, ನೀವು ಒಂದು ಹೊಲಸಾದ ಕೆಸರಿನಲ್ಲಿ ಸಿಕ್ಕಿಕೊಂಡಿದ್ದೀರಿ ಎಂದು ತಿಳಿದುಕೊಳ್ಳಿರಿ. ನೀವು ಎಷ್ಟೇ ಪ್ರಯತ್ನಿಸಿದರೂ, ಕೈಕಾಲುಗಳನ್ನು ಹೊಡೆದರೂ, ಇಡೀ ದೇಹದ ಬಲವನ್ನು ಉಪಯೋಗಿಸಿದರೂ ನಿಮ್ಮಿಂದ ಆ ಹೊಲಸಾದ ಕೆಸರಿನಿಂದ ಹೊರಗೆ ಬರಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಪ್ರಯತ್ನವೆಲ್ಲ ವ್ಯರ್ಥವಾಗುತ್ತದೆ. ಮಾತ್ರವಲ್ಲ, ಕ್ಷಣದಿಂದ ಕ್ಷಣಕ್ಕೆ ಆ ಹೊಲಸಾದ ಕೆಸರಿನಲ್ಲಿ ಮುಳುಗಿ ಹೋಗುವ ಸ್ಥಿತಿ ನಿಮಗಾಗಬಹುದು. ಆ ಕೊನೆಯ ಗಳಿಗೆಯಲ್ಲಿ ಒಬ್ಬರು ನಿಮಗೆ ಸಹಾಯ ಮಾಡಲು ಬಂದು ತಮ್ಮ ಜೀವವನ್ನು ಲೆಕ್ಕಿಸದೆ ನಿಮ್ಮನ್ನು ಕೆಸರಿನಿಂದ ಮೇಲೆತ್ತಿ ಬಿಡುತ್ತಾರೆಂದುಕೊಳ್ಳಿರಿ. ಅದು ಅವರು ನಿಮ್ಮ ಮೇಲೆ ತೋರಿಸಿದ ಕೃಪೆಯೇ ಹೌದು. ಹಾಗೆಯೇ ಪಾಪಗಳು, ಶಾಪಗಳು, ವ್ಯಾಧಿಗಳು, ಶತ್ರುವಿನ ಹಿಡಿತವೆಂಬ ಹೊಲಸಾದ ಕೆಸರಿನಿಂದ ಕ್ರಿಸ್ತನು ನಮ್ಮನ್ನು ಮೇಲೆತ್ತಿ ಬಂಡೆಯಾಗಿರುವ ತನ್ನ ಮೇಲೆ ನಿಲ್ಲಿಸಿದನಲ್ಲ, ಅದೇ ರಕ್ಷಣೆ ಎಂಬ ಕೃಪೆ. ಇಸ್ರಾಯೇಲ್ಯರು ಕೆಂಪು ಸಮುದ್ರದ ಬಳಿ ಬಂದಾಗ ಹಿಂದೆ ಫರೋಹನ ಸೈನ್ಯವು ಹಿಂಬಾಲಿಸಿ ಬರುತ್ತಿತ್ತು. ಎದುರಿಗೆ ಕೆಂಪು ಸಮುದ್ರ. ಇಸ್ರಾಯೇಲ್ಯರಿಗೆ ಯಾವ ಕಡೆಯಿಂದಲೂ ತಪ್ಪಿಸಿಕೊಳ್ಳಲು ಮಾರ್ಗವಿಲ್ಲ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕರ್ತನು ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿ ಇಸ್ರಾಯೇಲ್ಯರು ಸಮುದ್ರವನ್ನು ದಾಟುವಂತೆ ಮಾಡಿದನು ಮತ್ತು
ಫರೋಹನನು ಅವನ ಸೈನ್ಯದವರು ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋಗುವಂತೆ ಮಾಡಿದನು. ಇದೇ ರಕ್ಷಣೆ ಎಂಬ ಕೃಪೆ. ಸೊದೋಮ್ ಗೋಮೊರವು ಸಂಪೂರ್ಣವಾಗಿ ನಾಶವಾಗುವ ಸ್ಥಿತಿಯಲ್ಲಿ ಅಗ್ನಿಯು ಗಂಧಕವು ಸುರಿದು ಇಡೀ ನಗರವು ಸುಟ್ಟು ಹೋಗುತ್ತಿರುವ ಸಂದರ್ಭದಲ್ಲಿ ಕರ್ತನು ಲೋಟನನ್ನು ಅವನ ಕುಟುಂಬವನ್ನು ಕೈ ಹಿಡಿದು ಪಟ್ಟಣದಿಂದ ಹೊರಗೆ ಕರೆತಂದು ಜೀವವನ್ನು ಉಳಿಸಿದನಲ್ಲ. ಅದು ದೇವರ ಕೃಪೆ. ಪ್ರೀತಿಯ ದೇವ ಮಗುವೆ, ನಿನ್ನನ್ನು ನೀನೇ ಬಿಡಿಸಿಕೊಳ್ಳಲಾಗುವುದಿಲ್ಲ, ನಿನ್ನನ್ನು ನೀನೇ ರಕ್ಷಿಸಿಕೊಳ್ಳಲು ಆಗುವುದಿಲ್ಲ. ಭಯಂಕರ ಪಾಪಗಳಿಂದ ನಿನ್ನನ್ನು ನೀನೇ ಬಿಡಿಸಿಕೊಳ್ಳಲಾಗುವುದಿಲ್ಲ. ನಮ್ಮ ಯೋಗ್ಯತೆಯನ್ನು ತಿಳಿದು ದೇವರೇ, ನನ್ನಿಂದ ಸಾಧ್ಯವಿಲ್ಲ, ನನಗೆ ಬಲವಿಲ್ಲ, ನನಗೆ ಜ್ಞಾನವಿಲ್ಲ, ನಿನ್ನ ಕೃಪೆಯಿಂದ ನನ್ನನ್ನು ರಕ್ಷಿಸು ಎಂದು ಹೇಳುವಾಗ ದೇವರು ತನ್ನ ಕೃಪೆಯನ್ನು ತೋರಿಸುತ್ತಾನೆ. ಕೃಪೆ ಎಂದರೆ ಏನು ಗೊತ್ತೇ? ನಮ್ಮ ಯೋಗ್ಯತೆಯನ್ನು ತಿಳಿದು 100ಕ್ಕೆ 100ರಷ್ಟು ದೇವರನ್ನೇ ಆಶ್ರಯಿಸಿಕೊಂಡು ಆತನಿಂದ ನಾವು ಪಡೆದುಕೊಳ್ಳುವ ದಯೆಯೇ ಕೃಪೆಯಾಗುತ್ತದೆ. ದೇವ ಮಗುವೆ, ಆ ದೇವರ ಕೃಪೆಯಲ್ಲಿ ನೆಲೆಯಾಗಿರು. ಕೃಪೆಯಲ್ಲಿಯೇ ಬೆಳೆಯುತ್ತಾ ಇರು. ಕೃಪೆಯಲ್ಲಿಯೇ ಬಲ ಹೊಂದು. ಪಾಪಗಳ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಎಫೆಸ 2:1. ಅಧ್ಯಾಯ 6. ಬಡವರ ದೇವರು. ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನಾಗಿದ್ದಾನೆ. ಜ್ಞಾನೋಕ್ತಿ 19:17. ಬಡವರಿಗೂ ಕರ್ತನಿಗೂ ಯಾವುದೋ ಒಂದು ಸಂಬಂಧವಿದೆ. ಕನಿಕರವುಳ್ಳ ದೇವರು ಬಡವರಿಗೆ ದಯೆ ತೋರಿಸಿದರೆ ಅದನ್ನು ದೇವರಿಗೆ ಮಾಡಿದ ಹಾಗೆಂದು ನೆನೆಸುತ್ತಾನೆ. ಯಾರಾದರೂ ಬಡವರಿಗೆ ಕರುಣೆ ತೋರಿಸಿದರೆ ಅದು ಕರ್ತನಿಗೆ ಕೊಡುವುದಕ್ಕೆ ಸಮಾನ. ಕರ್ತನು ವಾಗ್ದಾನವಾಗಿ ಹಾಗೆ ಕೊಡುವವರನ್ನು ನಿಶ್ಚಯವಾಗಿ ನಾನು ಆಶೀರ್ವದಿಸಿ ತುಂಬಿ ತುಳುಕುವಷ್ಟು ಕೊಡುತ್ತೇನೆ ಎನ್ನುತ್ತಾನೆ. ಜಗತ್ತಿನ ಅತಿಶ್ರೇಷ್ಠ ಕ್ರೈಸ್ತ ಪ್ರಸಂಗಿಯಾಗಿದ್ದ ಸ್ಪರ್ಜನ್ ರವರು ಒಂದು ಸಾರಿ ಲಂಡನ್ನಿಂದ ಬ್ರಿಸ್ಟನ್ ನಗರಕ್ಕೆ ಹೋದರು. ಅಲ್ಲಿ 3 ದೊಡ್ಡ ದೊಡ್ಡ ಸಭೆಗಳಲ್ಲಿ ಪ್ರಸಂಗ ಮಾಡಬೇಕಾಗಿತ್ತು. ಅವರು ನೆನೆಸಿದರು, ಈ ದಿನ ನಾನು 3 ಆಲಯಗಳಲ್ಲಿ ಪ್ರಸಂಗ ಮಾಡಿದರೆ ನನ್ನ ಅನಾಥಾಶ್ರಮದ ಖರ್ಚಿಗೆ 300 ಪೌಂಡುಗಳು ಸಿಗುತ್ತವೆ. ಈ ದಿನದ ಅಗತ್ಯತೆಗಳನ್ನು ಪೂರೈಸಬಹುದು ಎಂದು ನಂಬಿದರು. ಆತ್ಮಭಾರವುಳ್ಳವರಾಗಿ ಪ್ರಸಂಗ ಮಾಡಿದರು. ಆಸಕ್ತಿಯಿಂದ ಪ್ರಾರ್ಥಿಸಿದರು. ಅವರು ನಿರೀಕ್ಷಿಸಿದ ಹಾಗೆಯೇ 300 ಪೌಂಡುಗಳು ಸಿಕ್ಕಿದವು. ಅವರ ಸಂತೋಷಕ್ಕೆ ಮಿತಿಯೇ ಇಲ್ಲವಾಯಿತು. ಆದರೆ ಆ ದಿನ ರಾತ್ರಿ ಅವರು ಮಲಗಿರುವಾಗ ಒಂದು ಅಶರೀರವಾಣಿಯನ್ನು ಕೇಳಿ ಅವರು ಗಾಬರಿಯಾದರು. ಆ ದೇವರ ಧ್ವನಿಯು, ಮಗನೇ, ನಿನಗೆ ಸಿಕ್ಕಿದ ಈ 300 ಪೌಂಡುಗಳನ್ನು ಈಗಲೇ ಈ ಸೇವೆಯನ್ನು ಮಾಡುತ್ತಿರುವ ಜಾರ್ಜ್ ಮುಲ್ಲರ್ ಎಂಬ ಸೇವಕರಿಗೆ ಕೊಟ್ಟು ಬಿಡು ಎಂದಿತು. ಮರುದಿನವೇ ಸ್ಪರ್ಜನ್ ರವರು 300 ಪೌಂಡುಗಳನ್ನು ತೆಗೆದುಕೊಂಡು ಜಾರ್ಜ್ ಮುಲ್ಲರ್ ಎಂಬ ಭಕ್ತರನ್ನು ನೋಡಲು ಅವರ ಮನೆಗೆ ಹೋದರು. ಅಲ್ಲಿ ಅವರು ಮೊಣಕಾಲೂರಿಕೊಂಡು ಸತ್ಯವೇದವನ್ನು ಕೈಗಳಲ್ಲಿ ಹಿಡಿದುಕೊಂಡು ಪ್ರಾರ್ಥಿಸುತ್ತಿರುವುದನ್ನು ಕಂಡರು. ಸ್ಪರ್ಜನ್ ರವರು ಅವರನ್ನು ನೋಡಿ, ಅಯ್ಯಾ, ಈ 300 ಪೌಂಡುಗಳನ್ನು ಕರ್ತನು ನಿಮಗೆ ಕೊಡಲು ಹೇಳಿದನು. ಆದುದರಿಂದಲೇ ತೆಗೆದುಕೊಂಡು ಬಂದಿದ್ದೇನೆ, ಸ್ವೀಕರಿಸಿರಿ ಅಂದರು. ಇದನ್ನು ಕೇಳಿದ ಆ ಭಕ್ತರು ಹರ್ಷಿಸಿದರು. ಸಹೋದರನೇ, ನನಗೆ ಈಗ ಸದ್ಯಕ್ಕೆ 300 ಪೌಂಡ್ ಹಣ ಬೇಕಾಗಿತ್ತು. ಅದಕ್ಕಾಗಿಯೇ ಕರ್ತನನ್ನು ಪ್ರಾರ್ಥಿಸುತ್ತಿದ್ದೆನು. ಕರ್ತನು ನಿಮ್ಮ ಹೃದಯದಲ್ಲಿ ಪ್ರೇರಣೆಯನ್ನು ಕೊಟ್ಟು ಕಳುಹಿಸಿದ್ದಾನೆ. ಬಹಳ ವಂದನೆಗಳು ಎಂದು ಹೇಳಿ ಕರ್ತನಿಗೆ ಸ್ತೋತ್ರ ಸಲ್ಲಿಸಿ ಅದನ್ನು ತೆಗೆದುಕೊಂಡರು. ಇಬ್ಬರಿಗೂ ಅಪರಿಮಿತವಾದ ಸಂತೋಷ. ಒಬ್ಬರಿಗೆ ಕರ್ತನ ಮಾತಿಗೆ ವಿಧೇಯರಾಗಿದ್ದಕ್ಕಾಗಿ, ಮತ್ತೊಬ್ಬರಿಗೆ ಕರ್ತನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಎಂಬ ಸಂತೋಷ. ಸ್ಪರ್ಜನ್ ರವರು ಲಂಡನ್ನಿಗೆ ಹಿಂತಿರುಗಿದಾಗ ಅಲ್ಲಿ ಅವರ ಬರುವಿಕೆಗಾಗಿ ಒಂದು ಪತ್ರವು ಕಾದಿತ್ತು. ಪ್ರಾರ್ಥನೆಯೊಂದಿಗೆ ಅವರು ಆ ಪತ್ರವನ್ನು ತೆರೆದು ನೋಡಿದಾಗ ಅದರೊಳಗೆ 315 ಪೌಂಡ್ ಹಣವಿತ್ತು. ಸ್ಪರ್ಜನ್ ರವರಿಗೆ ಬಹಳ ಸಂತೋಷವಾಯಿತು. ನಾನಾದರೂ 300 ಪೌಂಡ್ ಕೊಟ್ಟೆನು, ಕರ್ತನಾದರೂ 315 ಪೌಂಡ್ಗಳನ್ನು ಹಿಂತಿರುಗಿಸಿ ಕೊಟ್ಟಿದ್ದಾನಲ್ಲ.
ಅಧಿಕವಾದ ಈ 15 ಪೌಂಡ್ ಹಣವು ಬಡ್ಡಿಯಾ, ಇಲ್ಲವೇ ನಾನು ಆತನ ಆಜ್ಞೆಗೆ ವಿಧೇಯನಾದುದರಿಂದ ಕೊಟ್ಟ ಬಹುಮಾನವೋ ತಿಳಿಯಲಿಲ್ಲವಲ್ಲ ಎಂದು ಸಂತೋಷದಿಂದ ದೇವರನ್ನು ಸ್ತುತಿಸಿದರು. ದೇವಮಗುವೆ, ಕರ್ತನು ಬಡವರನ್ನು ವಿಚಾರಿಸುವವನಾಗಿರುತ್ತಾನೆ ಎಂಬುದನ್ನು ಮರೆಯಬೇಡ. ಯಾಕಂದರೆ ಅವನು ಮೊರೆಯಿಡುವ ಬಡವರನ್ನು, ದಿಕ್ಕಿಲ್ಲದೆ ಕುಗ್ಗಿದವರನ್ನು ಉದ್ಧರಿಸುವನು. ದೀನ ದರಿದ್ರರ ಮೇಲೆ ಕರುಣೆಯುಳ್ಳವನಾಗಿ ಅವರ ಪ್ರಾಣವನ್ನು ಸಂತೈಸುವನು. ಕೀರ್ತನೆ 72, 12-13 ವಾಕ್ಯ. ಅಧ್ಯಾಯ 7. ಆಲೋಚನಾ ಕರ್ತನು. ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ. ಅಪೊಸ್ತಲರ ಕೃತ್ಯ 16:28 ವಾಕ್ಯ. ನೀನು ನಿನಗೆ ಏನೂ ಕೇಡು ಮಾಡಿಕೊಳ್ಳಬೇಡ. ದೇವರು ಲೋಕದವರಿಗೆ ಕೊಡುವ ಆಲೋಚನೆ ಒಂದು ಇದೆ ಎನ್ನುವುದಾದರೆ ಅದು ನೀನು ಯಾವ ಕೇಡನ್ನು ಮಾಡಿಕೊಳ್ಳಬೇಡ ಎಂಬುದೇ. ಒಂದೊಂದು ಸುವಾರ್ತೆಯು ಒಬ್ಬೊಬ್ಬ ದೇವರ ಸೇವಕರುಗಳು ಲೋಕದಲ್ಲಿರುವ ಮನುಷ್ಯರಿಗೆ ಕೊಡುವ ಆಲೋಚನೆ ಇದಾಗಿದೆ. ನೀವು ನಿಮಗೆ ಯಾವ ಕೇಡನ್ನು ಮಾಡಿಕೊಳ್ಳಬೇಡಿರಿ ಎಂಬುದೇ. ಸಭೆಯ ಆರಾಧನೆಗಳು, ಸೇವಕರುಗಳು, ಬೀದಿ ಪ್ರಸಂಗಿಗಳು ಎಲ್ಲರ ಮುಖ್ಯ ಉದ್ದೇಶವೇ ಮನುಷ್ಯನು ತನಗೆ ತಾನೇ ಯಾವ ಕೇಡನ್ನು ಮಾಡಿಕೊಳ್ಳಬಾರದು ಎಂಬುದೇ. ದೇವ ಮಗುವೆ, ನಮ್ಮ ದೇವರ ಹೆಸರು ಆಲೋಚನಾ ಕರ್ತನೆಂಬುದು. ಯೆಶಾಯ 9:6. ನಾನು ನಿನಗೆ ಬೋಧಿಸಿ ನೀನು ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಕೀರ್ತನೆ 32:8 ವಾಕ್ಯ. ಈಗಲೂ ಕೂಡ ಕೇಡು ಮಾಡಿಕೊಳ್ಳುವ ಮನುಷ್ಯರನ್ನು ನೋಡಿ ಇದೇ ಆಲೋಚನೆ ಕೊಡುತ್ತಾನೆ. ಮನುಷ್ಯನು ಸಹಜವಾಗಿಯೇ ತನಗೆ ತಾನೇ ಕೇಡು ಮಾಡಿಕೊಳ್ಳುತ್ತಾನೆ. ಅವನು ತಿಳಿದೋ ತಿಳಿಯದೆಯೋ ಪಾಪ ಮಾಡಿ ತನಗೆ ತಾನೇ ಕೇಡು ಮಾಡಿಕೊಳ್ಳುತ್ತಾನೆ. ಸೈತಾನನು ಸಹ ಮನುಷ್ಯನು ಕೇಡಿನ ಮಾರ್ಗದಲ್ಲೇ ಹೋಗುವ ಹಾಗೆ ಮಾನವ ಕುಲವನ್ನು ಉತ್ತೇಜಿಸಿ ನಡೆಸುತ್ತಾನೆ. ಕೆಲವು ಚಿಕ್ಕ ಮಕ್ಕಳನ್ನು ನೋಡಿದ್ದೇನೆ. ಚಿಕ್ಕ ಪ್ರಾಯದಲ್ಲಿಯೇ ಬೀಡಿ, ಸಿಗರೇಟ್, ಗಾಂಜಾ ಎಂಬ ಪದಾರ್ಥಗಳನ್ನು ಸೇವಿಸಿ ತಮ್ಮ ಶರೀರಕ್ಕೆ ಹಾನಿ ಮಾಡಿಕೊಳ್ಳುವಾಗ ನಾನು ಬಹಳ ದುಃಖಪಟ್ಟಿದ್ದೇನೆ. ಅವರಿಗೆ ಆಲೋಚನೆಗಳನ್ನು ಹೇಳಿದ್ದೇನೆ. ಚಿಕ್ಕ ಪ್ರಾಯದಲ್ಲಿಯೇ ಒಬ್ಬನು ಕಳ್ಳತನ ಮಾಡಲು ಆರಂಭಿಸುತ್ತಾನೆ. ಅಂಥವರನ್ನು ಖಂಡಿಸಿ ಎಚ್ಚರಿಸುತ್ತೇವೆ. ಹಾಗೆಯೇ ಮನುಷ್ಯನು ತನಗೆ ತಿಳಿಯದ ಹಾಗೆ ತನಗೂ ಇತರರಿಗೂ ಕೇಡು ಮಾಡುತ್ತಾನೆ. ಕೆಲವು ಸಮಯಗಳಲ್ಲಿ ಹಠದಿಂದ ಕೇಡು ಮಾಡುತ್ತಾನೆ. ಪಾಪದ ಸಲುವಾಗಿ ತನಗೆ ತಾನೇ ಕೇಡು ಮಾಡಿಕೊಳ್ಳುತ್ತಾನೆ. ಒಬ್ಬ ಮನುಷ್ಯನು ತನ್ನನ್ನು ತಾನೇ ಕೆಡಿಸಿಕೊಳ್ಳುವಾಗ ಪರಲೋಕ ದೇವರು ಅದನ್ನು ತಡೆಯಲು ಯೋಚಿಸುತ್ತಾನೆ. ತನ್ನ ಸೇವಕರನ್ನು ಕಳುಹಿಸಿ ಎಚ್ಚರಿಸುತ್ತಾನೆ, ಒಳ್ಳೆ ಮಾರ್ಗವನ್ನು ತೋರಿಸುತ್ತಾನೆ. ಅಪೊಸ್ತಲನಾದ ಪೌಲನು ಸೀಲನು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿರುವಾಗ ರಾತ್ರಿಯಲ್ಲಿ ಕರ್ತನನ್ನು ಸ್ತುತಿಸಿ ಹಾಡಿದರು. ಅದರ ಸಲುವಾಗಿ ಸೆರೆಮನೆಯ ಅಸ್ಥಿವಾರಗಳು ಕದಲಿದವು, ಭೂಕಂಪವಾಯಿತು, ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಅಪೊಸ್ತಲರ ಕೃತ್ಯ 16:27. ಆಗ ಕತ್ತಲೆಯಾಗಿತ್ತು, ಅದು ಆಪತ್ತಿನ ಸಮಯವಾಗಿತ್ತು. ಪೌಲ ಸೀಲರು ಒಂದು ಕ್ಷಣ ತಡ ಮಾಡಿದ್ದರೆ ಅವನು ವ್ಯರ್ಥವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದನು. ಆದುದರಿಂದ ಅಪೊಸ್ತಲನಾದ ಪೌಲನು ಅವಸರದಿಂದ ದೊಡ್ಡ ಧ್ವನಿಯಿಂದ ಕೂಗಿಕೊಂಡನು, ನೀನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲಿಯೇ ಇದ್ದೇವೆ ಅಂದರು. ಈಗಲೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ಸಾವಿರಾರು ಜನರನ್ನು ನೋಡಿದ್ದೇನೆ. ಸಮಸ್ಯೆಗಳಿಗಾಗಿ ಹೋರಾಡಿ ಪ್ರಾರ್ಥಿಸಲು ತಿಳಿಯದವರು ಸಮಸ್ಯೆಗಳಿಗೆ ಪರಿಹಾರ ಆತ್ಮಹತ್ಯೆಯೊಂದೇ ಎಂದು ನೆನೆಸುತ್ತಾರೆ. ಆತ್ಮಹತ್ಯೆಯು ಯಾವ ಕಷ್ಟಗಳ ಪರಿಹಾರಕ್ಕೂ ಅಂತ್ಯವಲ್ಲ, ಅದು ಇನ್ನೂ ಅತ್ಯಧಿಕವಾದ ಕಷ್ಟಗಳನ್ನೇ ತಂದೊಡ್ಡುತ್ತದೆ. ಆತ್ಮಹತ್ಯೆಯ ಆತ್ಮಗಳು ಸಮಾಧಾನವಿಲ್ಲದೆ ಅಲೆದಾಡುತ್ತಿರುತ್ತವೆ. ನಂತರ ಅವುಗಳು 100ರಷ್ಟು ವೇದನೆಯಿಂದ ತಿರುಗಾಡಿ ಅಗ್ನಿ ನರಕದಲ್ಲಿ ಹಾಕಲ್ಪಟ್ಟು ವೇದನೆಯನ್ನು ಅನುಭವಿಸುತ್ತವೆ. ಅಲ್ಲಿ ನಿತ್ಯವಾದ ಗೋಳಾಟ, ಕಟಕಟನೆ ಹಲ್ಲು ಕಡಿಯೋಣಗಳು ಇರುತ್ತವೆ. ದೇವ ಮಗುವೆ,
ನಿನಗೆ ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ಯೇಸುವಿನ ಬಳಿ ಪರಿಹಾರವಿದೆ ಎಂಬುದನ್ನು ಮರೆಯಬೇಡ. ನಿನಗೆ ಯಾವ ಕೇಡು ಉಂಟಾಗಬಾರದು ಎಂಬುದಕ್ಕಾಗಿಯೇ ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಜೀವವನ್ನು ಕೊಟ್ಟಿದ್ದಾನೆ. ನಿನಗೆ ಯಾವ ರೀತಿಯ ಕಷ್ಟಗಳು ಬಂದರೂ ಆತನು ಸಹಿಸಲಾರನು. ನಿನಗೆ ಯಾವ ಕೇಡು ಉಂಟಾಗಬಾರದು ಎಂದು ನಿನ್ನನ್ನು ಸಂರಕ್ಷಿಸುವುದಕ್ಕಾಗಿಯೇ ಆತನು ಇನ್ನೂ ಜೀವದಿಂದಿದ್ದಾನೆ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಇಬ್ರಿಯ 7:25. ಮೊದಲದಾಗಿ ನಿದ್ರೆಯಿಂದ ಕೇಡು. ಸೆರೆಮನೆಯ ಕಾವಲುಗಾರನ ಸ್ಥಿತಿಯನ್ನು ನೋಡಿರಿ. ಅವನು ಆತ್ಮಹತ್ಯೆ ಮಾಡಿಕೊಳ್ಳಲು ಅನೇಕ ಕಾರಣಗಳಿದ್ದವು. ಮೊದಲನೇದಾಗಿ ಅವನು ನಿದ್ರೆ ಮಾಡುತ್ತಿದ್ದನು ಎಂದು 27ನೇ ವಚನದಲ್ಲಿ ಓದುತ್ತೇವೆ. ಕಾವಲು ಕಾಯಬೇಕಾಗಿದ್ದ ಅವನು ನಿದ್ರೆ ಮಾಡುತ್ತಿದ್ದನು. ತನ್ನ ಕರ್ತವ್ಯವನ್ನು ಮರೆತು ಅದನ್ನು ನೆರವೇರಿಸದೆ ನಿದ್ರೆ ಮಾಡುತ್ತಿದ್ದನು. ಅದು ಅವನ ನಿರ್ಲಕ್ಷ್ಯವನ್ನು ಸೂಚಿಸುತ್ತದೆ ಅಲ್ಲವೇ? ಪೌಲಸೀಲರು ಸ್ತುತಿಪದಗಳನ್ನು ಹಾಡುತ್ತಿದ್ದದನ್ನ ಸೆರೆಮನೆಯಲ್ಲಿದ್ದವರೆಲ್ಲರೂ ಕೇಳುತ್ತಿದ್ದರು. ಆದರೆ ಅವನಾದರೂ ನಿದ್ರೆ ಮಾಡುತ್ತಿದ್ದನು. ಅದು ಅವನ ಚಿಂತೆಯಿಲ್ಲದ ಜೀವಿತವನ್ನು ಸೂಚಿಸುತ್ತದೆ ಅಲ್ಲವೇ? ಆತ್ಮಿಕ ಜೀವಿತದಲ್ಲಿ ಎಚ್ಚರವಾಗಿರಬೇಕಾದ ನಾವು ಕೆಲವು ಸಮಯಗಳಲ್ಲಿ ನಿದ್ರೆಯ ಮಂಪರಿನಲ್ಲಿರುತ್ತೇವೆ. ಇದರಿಂದ ನಮಗೆ ನಾವೇ ಕೇಡು ಮಾಡಿಕೊಳ್ಳುತ್ತೇವೆ. ಆತನ ಬರೋಣ ಬಹಳ ಸಮೀಪವಾಗಿದೆ. ಎಲ್ಲಾ ಕಡೆಗಳಲ್ಲಿ ಆತ್ಮಿಕ ಹಿಂಗಾರು ಸುರಿಯುತ್ತಿದೆ. ಆದರೆ ನಮ್ಮ ಸ್ಥಿತಿ ಏನಾಗಿದೆ? ಏನೋ ತಾನೋ ಎಂಬ ಉದಾಸೀನತೆಯಲ್ಲಿ, ಚಿಂತೆಯಿಲ್ಲದ ನಿರ್ಲಕ್ಷ್ಯವಾದ ನಿದ್ರೆಯ ಮಂಪರಿನಲ್ಲಿ ಇದ್ದೇವೆ. ಕೊನೆಗೆ ಇದು ನಮ್ಮನ್ನು ಕೇಡಿನ ಮಾರ್ಗದಲ್ಲಿ ನಡೆಸುತ್ತದೆ. ಬರೋಣದಲ್ಲಿ ಕೈಬಿಡಲ್ಪಟ್ಟು ಪರಿತಾಪಕರವಾಗಿ ಅಂತ್ಯಕ್ರಿಸ್ತನ ಆಳ್ವಿಕೆಗೆ ತಳ್ಳಲ್ಪಡುವುದಕ್ಕೆ ಮೊದಲು ಪರಲೋಕವು ನಿನ್ನನ್ನು ನೋಡಿ ನಿನಗೆ ನೀನೇ ಕೇಡು ಮಾಡಿಕೊಳ್ಳಬೇಡ ಎಂದು ಎಚ್ಚರಿಸುತ್ತದೆ. ಎರಡನೇದಾಗಿ ತಿಳಿಯದಿರುವುದರಿಂದ ಕೇಡು. ಸೆರೆಮನೆಯ ಕಾವಲುಗಾರನು ಏಕೆ ತನಗೆ ತಾನು ಕೇಡು ಮಾಡಿಕೊಳ್ಳಲು ತೀರ್ಮಾನಿಸಿದನು? ಅದಕ್ಕೆ ಒಂದು ಮುಖ್ಯವಾದ ಕಾರಣವುಂಟು. ಅದು ಅವನಿಗೆ ತಿಳಿಯದಿದ್ದುದು. ಸೆರೆಮನೆಯ ಕೈದಿಗಳು ಓಡಿ ಹೋಗಿದ್ದಾರೆಂದು ತಪ್ಪಾದ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಅವನು ತಪ್ಪು ಗ್ರಹಿಕೆ ಮಾಡಿಕೊಂಡಿದ್ದನು. ಸೆರೆಮನೆಯ ಕದಗಳು ತೆರೆದಿದ್ದರೂ ಬಿಡುಗಡೆ ಹೊಂದಲು ಸಮ್ಮತಿಸದೆ ಯಾವ ಕಷ್ಟಗಳನ್ನಾದರೂ ಸಹಿಸಲು ಅವರು ಸಿದ್ಧರಾಗಿದ್ದಾರೆಂಬುದನ್ನು ಅವನು ತಿಳಿಯದೆ ಹೋದನು. ಇದರಿಂದ ಅವನ ಹೃದಯದಲ್ಲಿ ಅನೇಕ ರೀತಿಯ ಭಯಗಳು ಉಂಟಾದವು. ಅಯ್ಯೋ, ಇನ್ನು ಮೇಲೆ ಅಧಿಕಾರಿಗಳಿಗೆ ಏನು ಹೇಳಲಿ? ನಿನ್ನ ಕರ್ತವ್ಯವನ್ನು ನೀನು ಸರಿಯಾಗಿ ನಿರ್ವಹಿಸಲಿಲ್ಲವಲ್ಲ ಎಂದು ನನ್ನ ಮೇಲೆ ತಪ್ಪು ಹೊರಿಸುತ್ತಾರಲ್ಲ, ನನಗೆ ದಂಡನೆ ವಿಧಿಸುವವರಲ್ಲ, ಮಾನವೇ ಹೋಗುವುದಲ್ಲ ಎಂದೆಲ್ಲ ಯೋಚಿಸಿದ್ದಿರಬಹುದು. ಈಗಲೂ ಸಮುದಾಯವು ತಪ್ಪಾದ ಅಭಿಪ್ರಾಯಗಳನ್ನ ಹೊಂದಿರುವುದರಿಂದ ಸಂದೇಹಗಳು, ಭಯಗಳು ಉಂಟಾಗಿ ಕೊನೆಯಲ್ಲಿ ಅವರುಗಳು ತಮ್ಮ ಜೀವಿತಕ್ಕೆ ಕೇಡು ಮಾಡಿಕೊಳ್ಳುತ್ತಾರೆ. ಹೆಂಡತಿಯ ಬಗ್ಗೆ ಗಂಡನು ಸಂದೇಹ ಪಡುತ್ತಾನೆ. ಗಂಡನ ಬಗ್ಗೆ ಪತ್ನಿಗೆ ಸಂದೇಹ ಬಂದು ಕಣ್ಣೀರಿಡುತ್ತಾಳೆ. ಮಕ್ಕಳ ಬಗ್ಗೆ ತಂದೆ ತಾಯಿಗಳು ತಪ್ಪು ಲೆಕ್ಕಾಚಾರ ಮಾಡಿ ದುಃಖಿಸುತ್ತಾರೆ. ಕೊನೆಯಲ್ಲಿ ತಮಗೆ ತಾವೇ ಕೇಡು ಮಾಡಿಕೊಳ್ಳುತ್ತಾರೆ. ಯಾವೊಬ್ಬ ಮನುಷ್ಯನಾದರೂ ತನ್ನ ಭಾರವನ್ನು, ಚಿಂತೆಯನ್ನು ಕರ್ತನ ಮೇಲೆ ಹಾಕಿ ನಿಶ್ಚಿಂತನಾಗಿರುವುದಿಲ್ಲ. ದೇವರ ಮೇಲೆ ತನ್ನ ಚಿಂತೆಯನ್ನೆಲ್ಲ ಹಾಕಿ ಯಾರು ಸಂತೋಷದಿಂದ ದೇವರನ್ನ ಸ್ತುತಿಸುವರೋ ಅವರು ತಪ್ಪಾಗಿ ಯೋಚಿಸುವುದಿಲ್ಲ, ತಮಗೆ ತಾವು ಕೇಡು ಮಾಡಿಕೊಳ್ಳುವುದೇ ಇಲ್ಲ. ಮೂರನೇದಾಗಿ ಖಡ್ಗದಿಂದ ಬರುವ ಕೇಡು. ತಿರುಗಿ ಆ ಕಾವಲುಗಾರನ ಕಡೆಗೆ ನೋಡಿರಿ. ಅವನು ತನ್ನ ಖಡ್ಗವನ್ನು ಹೊರಗೆ ತೆಗೆದನು. ಇನ್ನು ಕೆಲವೇ ಕ್ಷಣದಲ್ಲಿ ಅವನಿಗೆ ದೊಡ್ಡ ಕೇಡು ಉಂಟಾಗಿ ಬಿಡುವುದಲ್ಲವೇ? ಖಡ್ಗವನ್ನು ಹಿಡಿದವನು ಖಡ್ಗದಿಂದಲೇ ಸಾಯುವನು ಎಂದು ಸತ್ಯವೇದದಲ್ಲಿ ಬರೆದಿದೆಯಲ್ಲ. ದೇವ ಮಗುವೆ, ಎಂಥದೇ ಪರಿಸ್ಥಿತಿಯಲ್ಲಿಯೂ ನಿನ್ನ ಕೈಯಿಂದ ನ್ಯಾಯ ತೀರ್ಪು ಮಾಡಲು ಹೋಗಬೇಡ. ಎಂಥದೇ ಪರಿಸ್ಥಿತಿ ಇರಲಿ, ಅವಸರದ ತೀರ್ಮಾನ ಮಾಡಬೇಡ. ಯಾವುದೇ ಪರಿಸ್ಥಿತಿಯಲ್ಲಿಯೂ ನಿನ್ನ ಸ್ವಂತ ಆಲೋಚನೆಗೆ ಸ್ಥಳ ಕೊಡಬೇಡ. ಕೆಲವರಿಗೆ ಬಹಳ ಬೇಗ ಕೋಪ ಬರುತ್ತದೆ.
ಕೆಲವರಿಗೆ ಯಾವಾಗಲೂ ಚಿಂತೆ, ಭಾರ, ಕಳವಳಗಳು, ಕಹಿ ಭಾವನೆಗಳು. ತಕ್ಷಣವೇ ಕತ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಖಡ್ಗದಿಂದ ತಮ್ಮನ್ನ ಇರಿದುಕೊಳ್ಳುತ್ತೇನೆ ಎನ್ನುತ್ತಾರೆ. ದೇವ ಮಗುವೆ, ನಿನಗಿಂತ ಮೇಲೆ ಒಬ್ಬ ನ್ಯಾಯಾಧಿಪತಿ ಇದ್ದಾನೆ. ಕರ್ತನು ನಿಶ್ಚಯವಾಗಿ ನಿನ್ನನ್ನು ಕುರಿತು ವಿಚಾರಿಸುತ್ತಾನೆ. ಸರ್ವಲೋಕದ ನ್ಯಾಯಾಧಿಪತಿಯು ನ್ಯಾಯ ತೀರಿಸದೆ ಇರುವನೇ ಎಂದು ಸತ್ಯವೇದವು ಹೇಳುತ್ತದೆ. ನೀನು ನಿನ್ನ ಕತ್ತಿಯನ್ನು ಹಿರಿದು ನಿನಗೆ ನೀನೇ ನ್ಯಾಯವನ್ನು ಸ್ಥಾಪಿಸಿಕೊಳ್ಳುತ್ತೇನೆಂದರೆ ಕರ್ತನು ಖಂಡಿತವಾಗಿ ನಿಮ್ಮನ್ನು ಕೈಬಿಟ್ಟು ಬಿಡುತ್ತಾನೆ. ನೀನು ನಿನಗಾಗಿ ಯುದ್ಧ ಮಾಡುವಾಗ ಕೊನೆಯಲ್ಲಿ ನಿನಗೆ ಕೇಡು ಸಿದ್ಧವಾಗಿರುತ್ತದೆ. ಎಂದಿಗೂ ಖಡ್ಗವನ್ನು ತೆಗೆದುಕೊಳ್ಳಬೇಡ. ನೀನು ತೆಗೆದುಕೊಳ್ಳಬೇಕಾದ ಖಡ್ಗವಿದೆ ಎಂದರೆ ಅದು ಇಬ್ಬಾಯಿ ಕತ್ತಿಯಾಗಿರುವ ಸತ್ಯವೇದವೇ ಆಗಿದೆ. ಸತ್ಯವೇದವನ್ನ ಓದಿದ ಹಾಗೆಲ್ಲ ನಿನ್ನಲ್ಲಿ ಸಂತೋಷವೂ ಸಮಾಧಾನವೂ ಉಂಟಾಗುವುದು. ನೀನು ದೇವರಾತ್ಮನಿಗೆ ನಿನ್ನ ಜೀವಿತವನ್ನ ಒಪ್ಪಿಸಿಕೊಟ್ಟು ಕರ್ತನಿಗೆ ವಿಧೇಯನಾಗಿ ಜೀವಿಸಲು ಕಲಿತುಕೊಳ್ಳಬೇಕು. ಶತ್ರು ಜಲಘೋಷದಂತೆ ಬರುವಾಗ ಆತ್ಮನು ನಿನಗಾಗಿ ಧ್ವಜವನ್ನು ಹಿಡಿಯುತ್ತಾನೆ. ಕರ್ತನ ಕೈಗಳಲ್ಲಿ ನಿನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡು. ಆತನು ನಿನ್ನನ್ನು ಆಶೀರ್ವದಿಸುತ್ತಾನೆ. ನಿನಗೆ ಕೇಡು ಮಾಡಿಕೊಳ್ಳಬೇಡ. ಅಧ್ಯಾಯ 8. ಕೇಡು ಮಾಡಿಕೊಂಡೀಯ. ಇಸ್ರಾಯೇಲೇ, ನೀನು ನಿನ್ನ ಬೆಂಬಲವಾದ ನನಗೆ ತಿರುಗಿ ಬಿದ್ದಿದ್ದರಿಂದ ನಾಶವಾಗಿದ್ದಿ. ಹೋಶೇಯ 13ನೇ ಅಧ್ಯಾಯ 9ನೇ ವಾಕ್ಯ. ಕೇಡು ಮಾಡಿಕೊಳ್ಳುವ ಮನುಷ್ಯರನ್ನು ಕರ್ತನು ಎಚ್ಚರಿಸಿ, ನನ್ನ ಬಳಿಯಲ್ಲಿ ನಿನಗೆ ಸಹಾಯ ಉಂಟು, ಆದುದರಿಂದ ನೀನು ನಿನಗೆ ಕೇಡು ಮಾಡಿಕೊಳ್ಳಬೇಡ ಎಂದು ಪ್ರೀತಿಯಿಂದ ಕರೆಯುತ್ತಾನೆ. ತನಗೆ ತಾನೇ ಕೇಡು ಮಾಡಿಕೊಳ್ಳುವ ಮನುಷ್ಯನು ಆ ಕೇಡು ಗಂಡಾಂತರಗಳಿಂದ ತಪ್ಪಿಸಿಕೊಳ್ಳಲಾಗದೆ ಪರಿತಪಿಸುವನು. ಕೇಡುಗಳನ್ನುಂಟು ಮಾಡುವ ಕೆಟ್ಟ ಅಭ್ಯಾಸಗಳು ಅವನನ್ನು ಇನ್ನೂ ಹೊಲಸಾದ ಕೆಸರಿನ ಕಡೆಗೆ ಎಳೆದುಕೊಂಡು ಹೋಗುವವು. ಮಾನವನು ತನಗೆ ತಾನೇ ಸಹಾಯ ಮಾಡಿಕೊಳ್ಳಲಾರದೆ ತಡವರಿಸುತ್ತಾನೆ. ತನ್ನನ್ನು ತಾನೇ ಬಿಡಿಸಿಕೊಳ್ಳುವ ಮಾರ್ಗವು ತಿಳಿಯದೆ ತವಕಿಸುತ್ತಾನೆ. ಅಲೆಗಳಂತೆ ಅಪ್ಪಳಿಸುತ್ತಿರುವ ಹೃದಯಕ್ಕೆ ಸಮಾಧಾನವನ್ನುಂಟು ಮಾಡಲಾಗದೆ ತತ್ತರಿಸುತ್ತಾನೆ. ಆದುದರಿಂದ ಕರ್ತನು ನೇರವಾಗಿ ತನ್ನ ಪ್ರೀತಿಯ ಕರಗಳನ್ನು ನಿನ್ನ ಕಡೆಗೆ ಚಾಚಿ, ನಾನು ನಿನ್ನ ಸಹಾಯಕನು, ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಾನು ನಿನಗೆ ಜೀವವನ್ನು ಕೊಟ್ಟವನು, ಸದಾಕಾಲವು ಜೀವದಿಂದಿರುವ ಕರ್ತನು, ನೀನು ನಿನಗೆ ಕೇಡು ಮಾಡಿಕೊಳ್ಳಬೇಡ ಎಂದು ಪ್ರೀತಿಯಿಂದ ಕೈಚಾಚಿ ಕರೆಯುತ್ತಾನೆ. ಹೆಮ್ಮೆಯಿಂದ ಕೇಡು. ಅನೇಕ ಕೇಡುಗಳಿಗೆ ಕಾರಣ ಹೆಮ್ಮೆ. ಕರ್ತನು ಒಬ್ಬ ಮನುಷ್ಯನನ್ನು ಆಶೀರ್ವದಿಸುವಾಗ ಅವನು ಹೆಮ್ಮೆ ಪಡುತ್ತಾನೆ, ಅಹಂಕಾರ ಪಡುತ್ತಾನೆ. ಅನಂತರ ದೇವರನ್ನೇ ಮರೆತು ಹೆಮ್ಮೆಯಿಂದ ಜೀವಿಸುತ್ತಾನೆ. ಸತ್ಯವೇದದಲ್ಲಿ ಇದಕ್ಕೊಂದು ಒಳ್ಳೆ ಉದಾಹರಣೆ ರಾಜನಾದ ಉಜ್ಜೀಯನು. ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ತನ್ನ ದೇವರಾದ ಯೆಹೋವನಿಗೆ ದ್ರೋಹಿಯಾಗಿ ಧೂಪವೇದಿಯ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯೆಹೋವನ ಆಲಯದೊಳಕ್ಕೆ ಹೋದನು. 2 ಪೂರ್ವಕಾಲ ವೃತ್ತಾಂತ 26:16. ಆ ಸಮಯದಲ್ಲಿ ದೇವರು ತನ್ನ ಸೇವಕರಾದ ಯಾಜಕರ ಮೂಲಕವಾಗಿ, ನಿನಗೆ ಕೇಡು ಮಾಡಿಕೊಳ್ಳಬೇಡ, ಕರ್ತನಿಗೆ ಧೂಪ ಹಾಕುವುದು ನಿನ್ನ ಕೆಲಸವಲ್ಲ ಎಂದು ಎಚ್ಚರಿಸಿ ನೋಡಿದರು. ಆದರೆ ಅವನ ಅಹಂಕಾರವು ಅವನು ದೇವರ ಮಾತಿಗೆ ಕಿವಿಗೊಡದ ಹಾಗೆ ಮಾಡಿತು. ಉಜ್ಜೀಯನ ಮುಂದಿನ ದಿನಗಳು ಬಹಳ ಕೆಟ್ಟದಾಗಿತ್ತು. ಅವನು ಕುಷ್ಠರೋಗಿಯಾಗಿಯೇ ಇದ್ದು ಹಾಗೆಯೇ ಮರಣ ಹೊಂದಿದನು. ಅಹಂಕಾರ, ಹೆಮ್ಮೆ ಎಷ್ಟು ಕೇಡನ್ನುಂಟು ಮಾಡುತ್ತದೆಂಬುದನ್ನು ತಿಳಿಯಿರಿ. ನೆಬೂಕದ್ನೆಚ್ಚರನು ಸಹ ತನ್ನ ಹೆಮ್ಮೆ ಅಹಂಕಾರದಿಂದ ತನ್ನ ಉನ್ನತ ಸ್ಥಾನವನ್ನು, ಮಹಿಮೆಯನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಯಿತು. ನಿಮಗೆ ಆ ಚರಿತ್ರೆ ಗೊತ್ತೇ? ಬಾಬಿಲೋನ್ ದೇಶದಲ್ಲಿ ಕರ್ತನು ಅವನನ್ನು ಉನ್ನತಿಗೆ ತಂದನು. ಬಂಗಾರದ ತಲೆ ಎಂದು ಹೇಳಲ್ಪಡುವಷ್ಟರ ಮಟ್ಟಿಗೂ ಅವನು ಆಶೀರ್ವಾದದ ಮೇಲೆ ಆಶೀರ್ವಾದ ಹೊಂದಿದನು ಮತ್ತು ಜಯದ ಮೇಲೆ ಜಯವನ್ನು ಹೊಂದಿದನು. ಆದರೆ ಅವನು ಉನ್ನತ ಸ್ಥಿತಿಗೆ ಬಂದಾಗ ಅವನು ಗರ್ವಿಷ್ಠನಾದನು. ಅವನು ಬಾಬಿಲೋನ್ ದೇಶದ ಅರಮನೆಯ ಮೇಲೆ ಸಂಚರಿಸಿ, ಇದು ನನ್ನ ಶಕ್ತಿ ಪರಾಕ್ರಮದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು,
ಈ ಮಹಾಪಟ್ಟಣವಾದ ಬಾಬೇಲ್ ಎಂದು ಕೊಚ್ಚಿಕೊಂಡನು. ದಾನಿಯೇಲ 4ನೇ ಅಧ್ಯಾಯ 30ನೇ ವಾಕ್ಯ. ಮುಂದಿನ ದಿನಗಳಲ್ಲಿ ಈ ನುಡಿಯು ನೆಬೂಕದ್ನೆಚ್ಚರನಲ್ಲಿ ತಕ್ಷಣವೇ ನೆರವೇರಿತ್ತು. ಅವನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ದನಗಳಂತೆ ಹುಲ್ಲು ಮೇಯುತ್ತಾ, ಅವನ ಕೂದಲು ಹದ್ದುಗಳ ಗರಿಯಂತೆಯೂ ಅವನ ಉಗುರು ಹಕ್ಕಿಗಳ ಉಗುರಿನ ಹಾಗೆ ಬೆಳೆದವು. ದಾನಿಯೇಲ 4:33. ನೋಡಿದಿರಾ, ಅಹಂಕಾರವು ಮನುಷ್ಯನನ್ನು ಎಂಥ ಹೀನ ಸ್ಥಿತಿಗೆ ತರುತ್ತದೆ. ಹಾಗೆಯೇ ಫರಿಸಾಯರನ್ನು ನೋಡಿರಿ, ಅವರಲ್ಲಿಯೂ ಹೆಮ್ಮೆ ಅಹಂಕಾರವಿತ್ತು. ತಮ್ಮ ಭಕ್ತಿಯ ಬಗ್ಗೆ ಅವರಿಗೆ ಹೆಮ್ಮೆ ಇತ್ತು. ಇದರಿಂದ ಅವರು ತಮಗೆ ತಾವೇ ಕೇಡನ್ನು ಬರಮಾಡಿಕೊಂಡರು. ಸತ್ಯವೇದವು ಹೇಳುತ್ತದೆ, ಫರಿಸಾಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ ಹೋಗಿದ್ದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ಲೂಕ 7ನೇ ಅಧ್ಯಾಯ 30ನೇ ವಾಕ್ಯ. ತಮಗೆ ಕೇಡು ಮಾಡಿಕೊಂಡರು ಎಂಬ ಮಾತನ್ನು ಯೋಚಿಸಿರಿ. ಈಗಲೂ ದೀಕ್ಷಾಸ್ನಾನಕ್ಕೆ ವಿರೋಧವಾಗಿ ಅನೇಕರು ವಾಗ್ವಾದಗಳನ್ನು ಮಾಡುತ್ತಾರೆ. ಕ್ರಿಸ್ತನನ್ನು ಬಿಟ್ಟು ತಮ್ಮನ್ನು ತಾವೇ ಜ್ಞಾನಿಗಳೆಂದು ನೆನೆಸಿ ಕ್ರಿಸ್ತನನ್ನು ಹಿಂಬಾಲಿಸಲು ಮರೆತು ಹೋಗುತ್ತಾರೆ. ಇಂಥವರು ತಮ್ಮ ಅಹಂಕಾರದಿಂದ ತಮಗೆ ಕೇಡು ಮಾಡಿಕೊಳ್ಳುತ್ತಾರೆ. ದೀಕ್ಷಾಸ್ನಾನ ತೆಗೆದುಕೊಳ್ಳುವುದು ಕುತರ್ಕ ವಾಗ್ವಾದಗಳನ್ನು ಮಾಡುವುದಲ್ಲ, ಅದು ದೇವರಿಗೆ ವಿಧೇಯರಾಗುವುದಕ್ಕಾಗಿ. ಬಾಯಿ ಮಾತುಗಳಿಂದ ಕೇಡು. ಕೆಲವರು ತಮ್ಮ ಮಾತುಗಳಿಂದ ಕರ್ತನನ್ನು ದುಃಖಪಡಿಸುತ್ತಾರೆ. ಅಧಿಕವಾದ ಮಾತುಗಳಿಂದ ಪಾಪ ಹೆಚ್ಚುತ್ತದೆಂದು ಸತ್ಯವೇದವು ಹೇಳುತ್ತದೆ ಹಾಗೂ ಎಚ್ಚರಿಸುತ್ತದೆ. ಒಬ್ಬನು ತನ್ನ ಬಾಯಿಯನ್ನು ಹತೋಟಿಯಲ್ಲಿಟ್ಟುಕೊಳ್ಳದಿದ್ದರೆ ಅನೇಕ ಕಷ್ಟಗಳಿಗೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ತನ್ನ ಬಾಯನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದಾದರೆ ಅನೇಕ ಕಷ್ಟಗಳಿಂದ ತಪ್ಪಿಸಿಕೊಳ್ಳುವನು. ಮೂರ್ಖತನದಿಂದ ಮಾತಾಡುವವರನ್ನು ನೋಡಿ ಜ್ಞಾನಿಯಾದ ಸೊಲೊಮೋನನು ಹೀಗನ್ನುತ್ತಾನೆ, ಜ್ಞಾನಹೀನನಿಗೆ ಬಾಯಿ ನಾಶ, ತುಟಿಗಳು ಪಾಶ. ಜ್ಞಾನೋಕ್ತಿ 18:7. ನನಗೆ ಒಬ್ಬ ಸಹೋದರಿಯು ಗೊತ್ತು. ಕರ್ತನು ಅವರನ್ನು ಆಶೀರ್ವದಿಸಿ ಉನ್ನತಿಗೆ ತಂದನು. ಒಳ್ಳೆ ವಿದ್ಯಾವಂತೆ, ಒಳ್ಳೆ ಗಂಡನು, ಮಕ್ಕಳನ್ನು ಕೊಟ್ಟನು. ಆದರೆ ಅವರು ತಮ್ಮ ಜೀವನದಲ್ಲಿ ತೃಪ್ತಿ ಹೊಂದದೆ ಯಾವಾಗಲೂ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದರು. ಈ ಮಾತುಗಳನ್ನು ಸೈತಾನನು ಹಿಡಿದುಕೊಂಡನು. ನೀನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎನ್ನುತ್ತೀಯಲ್ಲ, ಮಾಡಿಕೋ ಎಂದು ಅವಳನ್ನು ಉತ್ತೇಜಿಸುತ್ತಿದ್ದನು. ಈ ಸಮಯದಲ್ಲಿ ಅವರ ಜೀವನದಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ದೊಡ್ಡದು ಮಾಡಿಕೊಂಡು ಇದಕ್ಕೆಲ್ಲ ಆತ್ಮಹತ್ಯೆಯೇ ಸರಿಯಾದದ್ದು ಎಂದುಕೊಂಡು ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿಕೊಂಡರು. ನಮ್ಮ ಬಾಯಿ ಮಾತುಗಳ ಕುರಿತು ನಾವು ಯಾವಾಗಲೂ ಎಚ್ಚರಿಕೆಯಾಗಿರಬೇಕು. ಮನುಷ್ಯನು ಮಾತಾಡುವ ಪ್ರತಿಯೊಂದು ಮಾತುಗಳಿಗೂ ನ್ಯಾಯ ತೀರ್ಪಿನ ದಿನದಲ್ಲಿ ಲೆಕ್ಕ ಒಪ್ಪಿಸಬೇಕು ಎಂದು ಸತ್ಯವೇದವು ಎಚ್ಚರಿಸುತ್ತದೆ. ಕೆಲವರು ಸೇವೆಯನ್ನು ಕುರಿತು ಅಗತ್ಯವಿಲ್ಲದ ಮಾತುಗಳನ್ನಾಡಿ ತಮಗೂ ತಮ್ಮ ಮಕ್ಕಳಿಗೂ ಶಾಪಗಳನ್ನು ಕೇಡುಗಳನ್ನು ಬರಮಾಡಿಕೊಳ್ಳುತ್ತಾರೆ. ಮಾತನಾಡುವುದಕ್ಕೆ ಎಷ್ಟೋ ಒಳ್ಳೆ ವಿಷಯಗಳು ಇರುತ್ತವೆ, ಮಹಿಮೆಯಾದ ಕಾರ್ಯಗಳು ಇರುತ್ತವೆ. ಕರ್ತನನ್ನು, ಆತನ ಮಹಿಮೆಯನ್ನು ಕುರಿತು, ಕಲ್ವಾರಿಯ ಪ್ರೀತಿಯನ್ನು ಕುರಿತು ನಾವು ದಿನೇ ದಿನೇ ಮಾತನಾಡುತ್ತಿದ್ದರೂ ಮುಗಿಯುವುದಿಲ್ಲ. ಅದು ಅಷ್ಟು ಕೃಪೆಯುಳ್ಳದಾಗಿರುತ್ತದೆ. ದೇವ ಮಗುವೆ, ನೀನು ಮಾತನಾಡುವುದಾದರೆ ಅಭಿಷೇಕದ ಮಾತುಗಳನ್ನೇ ಆಡು. ಕರ್ತನ ವಾಗ್ದಾನಗಳನ್ನು ಕುರಿತು ಮಾತನಾಡು. ವಿಶ್ವಾಸಿಗಳನ್ನ ಉತ್ಸಾಹಪಡಿಸುವ ವಿಶ್ವಾಸದ ಮಾತುಗಳನ್ನು ಆಡು. ಎಂದಿಗೂ ನಿನಗೆ ಕೇಡುಂಟಾಗುವ, ಉರಿಗೊಳ್ಳುವ ಕೋಪದ ಮಾತುಗಳನ್ನು, ದೂಷಿಸುವ ಮಾತುಗಳನ್ನು, ಅವಲಕ್ಷಣದ ಮಾತುಗಳನ್ನಾಡಬೇಡ. ಐಶ್ವರ್ಯದಿಂದ ಬರುವ ಕೇಡುಗಳು. ಕೆಲವರು ವಸ್ತುಗಳನ್ನು ಸಂಪಾದಿಸಬೇಕು ಎಂಬುದಕ್ಕಾಗಿ ತಪ್ಪಾದ ಮಾರ್ಗಗಳಲ್ಲಿ ಹೋಗಿ ಹಣ ಸಂಪಾದಿಸಿ ಅದನ್ನು ಕಾಪಾಡಿಕೊಳ್ಳುವ ಮಾರ್ಗ ಕಾಣದೆ ಹಲವಾರು ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಐಶ್ವರ್ಯವು ಅಗತ್ಯವೇ ಹೌದು, ಆದರೆ ಆ ಐಶ್ವರ್ಯವು ದೇವರ ಚಿತ್ತದಂತೆ ನಂಬಿಕೆಯಿಂದ ಕರ್ತನಿಂದ ಬರುವ ಐಶ್ವರ್ಯವಾಗಿರಲಿ. ಏಕೆಂದರೆ ಸತ್ಯವೇದವು ಹೇಳುತ್ತದೆ, ಲೋಕದಲ್ಲಿ ಕೇವಲ ಈ ದುರಾಶೆಯನ್ನು ನೋಡಿದೆನು. ಆಸ್ತಿವಂತನು ತನ್ನ ಆಸ್ತಿಯನ್ನು ಕಾಪಾಡುವುದರಲ್ಲಿಯೇ ಕೊರಗುತ್ತಿರುವನು. ಪ್ರಸಂಗಿ 5:13. ಅಪೊಸ್ತಲನಾದ ಪೌಲನು ಎಚ್ಚರಿಸುತ್ತಾನೆ,
ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆಂಬ ಉರ್ಲಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಮಾರನಾಶನಗಳಲ್ಲಿ ಮುಳುಗಿಸುತ್ತವೆ. 1 ತಿಮೋತಿ 6ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ. ದೇವಮಗುವೆ, 1 ನಿಮಿಷ ನಿನ್ನನ್ನೇ ನೀನು ಪರೀಕ್ಷಿಸಿಕೋ. ನಿನಗೆ ನೀನೇ ಕೇಡು ಮಾಡಿಕೊಳ್ಳಬೇಡ. ಕರ್ತನನ್ನು ಬಿಟ್ಟು ದೂರವಾಗಿ ನಿಂತುಕೊಂಡಿರುವೆಯಾ? ಕರ್ತನು ಪ್ರೀತಿಯಿಂದ ನನ್ನ ಬಳಿಯಲ್ಲಿ ನಿನಗೆ ಸಹಾಯ ಉಂಟು, ಬಾ ಎಂದು ಕರೆಯುತ್ತಿದ್ದಾನೆ. ಕರ್ತನ ಕಡೆಗೆ ತಿರುಗಿಕೊಂಡು ಬಾ. ಅಧ್ಯಾಯ 9. ಆತ್ಮಿಕ ಕಾಯಿಲೆಯಿಂದ ಕೇಡು. ಒಬ್ಬನು ದೇವಭಕ್ತಿಗೆ ಸಾಧನವಾದಂಥ ಉಪದೇಶಗಳನ್ನು ಒಪ್ಪಿಕೊಳ್ಳದೆ ಉಪಯೋಗವಿಲ್ಲದ ಉಪದೇಶಗಳನ್ನು ಬೋಧಿಸುವವನಾದರೆ ಆ ಉಪದೇಶವು ಹುರುಳಿಲ್ಲದ್ದು, ವ್ಯಾಧಿಯುಳ್ಳವನಾಗಿದ್ದಾನೆ ಎಂದು ಅಪೊಸ್ತಲನಾದ ಪೌಲನು ಕೆಲವು ಉಪದೇಶಗಳಿಗಾಗಿ ವಾದ ವಿವಾದಗಳನ್ನ ಮಾಡುವವರನ್ನ ಕುರಿತು ಹೇಳುತ್ತಾನೆ. ಶರೀರ ವ್ಯಾಧಿಯೂ ಉಂಟು, ಆತ್ಮಿಕ ವ್ಯಾಧಿಯೂ ಉಂಟು. ವ್ಯಾಧಿಯಿಂದ ಶರೀರ ಬಾಧಿಸಲ್ಪಡುವುದು ಆತ್ಮಿಕ ಹೆಮ್ಮೆಯಿಂದ ಆತ್ಮಿಕ ಕಾಯಿಲೆಯೂ ಸಹ ಬರುತ್ತದೆ. ಇಂದು ಹಲವಾರು ಸಭೆಗಳಲ್ಲಿ ಐಕ್ಯತೆ ಇಲ್ಲದಿರುವುದನ್ನು ಕಾಣುತ್ತೇವೆ. ಒಂದೊಂದು ಸಭೆಯಲ್ಲಿ ಒಂದೊಂದು ರೀತಿಯ ಉಪದೇಶಗಳು ಇರುತ್ತವೆ. ಕೆಲವು ಸಭೆಗಳಲ್ಲಿ ಒಳಗೆ ಹೋಗಿ ನೋಡಿದರೆ ಅವರು ಇತರ ಸಭೆಗಳನ್ನು ದೂಷಿಸಿ ತಪ್ಪು ಹೊರಿಸಿ ತಮ್ಮದೇ ಶ್ರೇಷ್ಠವಾದುದೆಂದು ಹೇಳಿ ಪ್ರೀತಿ ಇಲ್ಲದವರಾಗಿ ವಾಗ್ವಾದ ಮಾಡುತ್ತಾರೆ. ಅತಿ ವ್ಯಾಸಂಗವು ದೇಹಕ್ಕೆ ಆಯಾಸ ಎಂದು ಸತ್ಯವೇದ ಹೇಳುತ್ತದೆ. ಪ್ರಸಂಗಿ 12:12. ದೈವಿಕ ಪ್ರೀತಿ ಇಲ್ಲದೆ ತಮ್ಮ ಸ್ವಂತ ಬುದ್ಧಿಯಿಂದ ಸತ್ಯವೇದವನ್ನು ಓದುವುದರಿಂದ ಉಂಟಾಗುವ ಕಾಯಿಲೆ ಇದು. ಒಂದು ಕಡೆ ವಿಪರೀತವಾದ ಉಪವಾಸದಿಂದಾಗುವ ತರ್ಕಗಳು, ಇನ್ನೊಂದು ಕಡೆ ಹೊಟ್ಟೆ ಕಿಚ್ಚಿನಿಂದ ಉಂಟಾಗುವ ಉಪದೇಶಗಳು. ಒಬ್ಬರನ್ನೊಬ್ಬರು ಕಾಲೆಳೆಯುವ ಸ್ಥಿತಿಯಲ್ಲಿ ಈಗಿನ ಕ್ರೈಸ್ತರು ತಡವರಿಸುತ್ತಿರುವರು. ತಮಾಷೆಯಾದ ಕತೆ ಒಂದು ಹೀಗಿದೆ. ಒಂದು ಊರಲ್ಲಿ ಒಬ್ಬರ ಹತ್ತಿರ 10 ಹಸುಗಳಿದ್ದವು. ಆದರೆ ಅವರ ಎದುರು ಮನೆಯವರ ಹತ್ತಿರ 100 ಹಸುಗಳಿದ್ದವು. ಆದುದರಿಂದ 10 ಹಸುಗಳಿದ್ದ ಆ ಸಹೋದರನು ದೇವರ ಬಳಿಯಲ್ಲಿ ಹೀಗೆ ಪ್ರಾರ್ಥಿಸಿದನು: ದೇವರೇ, ಎದುರು ಮನೆಯ ಸಹೋದರನ ಬಳಿ 100 ಹಸುಗಳಿವೆ, ನನಗೂ 100 ಹಸುಗಳನ್ನು ಕೊಡು ಎಂದು ಕೇಳಿದನಂತೆ. ಇದು ಒಳ್ಳೆಯ ಪ್ರಾರ್ಥನೆ ಅಲ್ಲವೇ? ಹಾಗೆಯೇ ಮತ್ತೊಬ್ಬ ವಿಶ್ವಾಸಿಯ ಹತ್ತಿರ 10 ಹಸುಗಳಿದ್ದವು. ಅವನ ಎದುರು ಮನೆಯವರ ಬಳಿ 100 ಹಸುಗಳಿದ್ದವು. ಈ 10 ಹಸುಗಳಿದ್ದವನು ಮೊಣಕಾಲೂರಿ, ದೇವರೇ, ಏಕೆ ನನ್ನ ಎದುರು ಮನೆಯವನಿಗೆ 100 ಹಸುಗಳಿರಬೇಕು? ಇದರಿಂದ ಅವನಿಗೆ ಅಹಂಕಾರ ಬರುವುದಿಲ್ಲವೇ? ನೀನು ಆ ಹಸುಗಳನ್ನು ಏನು ಮಾಡುವಿಯೋ ಗೊತ್ತಿಲ್ಲ. ಅವನು ಸಹ 10 ಹಸುಗಳನ್ನೇ ಇಟ್ಟುಕೊಳ್ಳುವ ಹಾಗೆ ಮಾಡು ಅಂದನು. ಇದು ವ್ಯಾಧಿಯನ್ನುಂಟು ಮಾಡುವ ಪ್ರಾರ್ಥನೆ. ಕೊರಿಯಾ ದೇಶದಲ್ಲಿ ಒಂದು ಸಭೆಯು ಬೆಳೆಯುತ್ತದೆಂದರೆ ಇತರ ಸಭೆಗಳು ಅದನ್ನು ಬೆಂಬಲಿಸಿ ಬೆಳೆಯುವಂತೆ ಮಾಡುತ್ತವೆ. ಆದರೆ ಭಾರತದಲ್ಲಿ ಒಂದು ಸಭೆ ಬೆಳೆಯುತ್ತದೆಂದರೆ ಇತರರು ಆ ಸಭೆಗಳನ್ನು ಒಡೆಯುವುದು ಹೇಗೆ? ಅದರಲ್ಲಿರುವ ಆತ್ಮಗಳನ್ನು ಕದಿಯುವುದು ಹೇಗೆ? ಅದನ್ನು ನಡೆಸುವ ಬೋಧಕರಿಗೆ ವಿರೋಧವಾಗಿ ತಪ್ಪು ಹೊರಿಸುವುದು ಹೇಗೆ ಎಂದು ಯೋಚಿಸುತ್ತಿರುತ್ತಾರೆ. ಪ್ರೀತಿ ಇಲ್ಲದ ಉಪದೇಶಗಳಿಂದ ಯಾವ ಉಪಯೋಗವೂ ಇರುವುದಿಲ್ಲ. ಕ್ರಿಸ್ತನ ದಿನಗಳಲ್ಲಿ ಆತನನ್ನು ಹುಡುಕಿ ಬಂದ ಗುಂಪುಗಳನ್ನು 2 ಭಾಗ ಮಾಡಬಹುದು. ಒಂದು, ಆತನಿಂದ ಒಳ್ಳೆಯದನ್ನು ಹೊಂದುವುದಕ್ಕಾಗಿ, ಶರೀರದ ವ್ಯಾಧಿಗಳು ಗುಣಪಡಿಸಿಕೊಳ್ಳುವುದಕ್ಕಾಗಿ ಆಶೀರ್ವಾದವನ್ನು ಹೊಂದಲು ಬಂದ ಜನರು. ಅದೇ ಸಮಯದಲ್ಲಿ ಬೇರೆ ಗುಂಪಿನವರು ಕ್ರಿಸ್ತನಲ್ಲಿಯೇ ತಪ್ಪು ಕಂಡುಹಿಡಿಯುವವರು ಮಾತ್ರವಲ್ಲದೆ ಆತನ ಬಳಿಯಲ್ಲಿಯೇ ಕುತರ್ಕಗಳನ್ನ ಮಾಡುವವರಾಗಿ ಆತನ ಮೇಲೆಯೇ ತಪ್ಪು ಹೊರಿಸುವವರಾಗಿದ್ದರು. ದೇವಮಗುವೆ, ಶರೀರದ ವ್ಯಾಧಿಗೆ ಔಷಧ ಉಂಟು. ಕರ್ತನ ಬಾಸೊಂಡೆಗಳು ನಮ್ಮನ್ನು ಗುಣಪಡಿಸುತ್ತವೆ. ಆದರೆ ಹೆಮ್ಮೆಯಿಂದ ಆತ್ಮಿಕ ಅಹಂಭಾವವನ್ನು ಹೊಂದಿ ಆತ್ಮದಲ್ಲಿ ವ್ಯಾಧಿಯುಂಟಾದರೆ ಪರಿಹಾರ ಇನ್ನೆಲ್ಲಿವೆ? ಅಹಂಕಾರಿಗಳನ್ನು ದೇವರು ಎದುರಿಸುತ್ತಾನೆ ಎಂದು ಸತ್ಯವೇದವು ಹೇಳುತ್ತದೆ. ದೇವಮಗುವೆ, ದೈವಿಕ ಪ್ರೀತಿಯಿಂದ ಕರ್ತನನ್ನು, ವಿಶ್ವಾಸಿಗಳನ್ನು, ಸಭೆಗಳನ್ನು, ಸೇವಕರನ್ನು ಪ್ರೀತಿಸುವಂತವನಾಗು. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿರಸವು
ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ. ರೋಮ 5:5. ಅಧ್ಯಾಯ 10. ಯಾರಿಗೆ ಗೊತ್ತು? ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು. ಯಾರು ಬಲ್ಲರು ಎಂದು ಹೇಳಿ ಕಳುಹಿಸಿದನು. ಎಸ್ತೇರಳು 4ನೇ ಅಧ್ಯಾಯ 15ನೇ ವಾಕ್ಯ. ಯಾರಿಗೆ ಗೊತ್ತು? ಎಸ್ತೇರಳು ರಾಣಿಯಾಗುವುದರಲ್ಲಿ ಕರ್ತನಿಗೆ ಒಂದು ಉದ್ದೇಶವಿತ್ತು. ಕರ್ತನು ಅವಳ ಮೂಲಕವಾಗಿ ಯೆಹೂದ್ಯರಿಗೆ ಸಂರಕ್ಷಣೆಯನ್ನು, ಆದರಣೆಯನ್ನು ಕೊಡಲು ಚಿತ್ತವುಳ್ಳವನಾಗಿದ್ದನು. ಎಸ್ತೇರಳು ಅನಿರೀಕ್ಷಿತವಾಗಿ ರಾಣಿಯಾಗಲಿಲ್ಲ. ಒಂದು ಉದ್ದೇಶದಿಂದ ಕರ್ತನಿಂದ ಅವಳು ರಾಣಿಯಾಗುವಂತಹ ಒಂದು ಭಾಗ್ಯವನ್ನು ಹೊಂದಿದಳು. ಯಾರಿಗೆ ಗೊತ್ತು? ದೇವ ಮಗುವೆ, ಕರ್ತನು ನಿನ್ನನ್ನು ರಕ್ಷಿಸಿದ್ದು ಒಂದು ಉದ್ದೇಶದಿಂದಲೇ ಎಂಬುದನ್ನು ಮರೆಯಬೇಡ. ನೀನು ಉದ್ಯೋಗ ಮಾಡುವ ಸ್ಥಳದಲ್ಲಿ ಇಟ್ಟಿರುವುದು ಒಂದು ಉದ್ದೇಶದಿಂದಲೇ. ನೀನು ಈ ಸಮಯದಲ್ಲಿ ವಾಸಿಸುವ ಸ್ಥಳದಲ್ಲಿ ನಿನ್ನನ್ನು ಕರ್ತನು ಇರಿಸಿರುವುದು ಒಂದು ಉದ್ದೇಶದಿಂದಲೇ. ಒಂದು ದಿನ ಇದನ್ನು ನೀನು ಸಂಪೂರ್ಣವಾಗಿ ತಿಳುಕೊಳ್ಳುವಿ. ಯಾರಿಗೆ ಗೊತ್ತು? ಅಂದು ನಿನವೆ ಪಟ್ಟಣದಲ್ಲಿ ಜನರು ಆತ್ಮಭಾರದಿಂದ ಪ್ರಾರ್ಥಿಸಿದರು. ನಿನವೆ ಪಟ್ಟಣದ ಅರಸನು ಹೇಳಿದನು, ನಾವು ನಾಶವಾಗದ ಹಾಗೆ ಒಂದು ವೇಳೆ ಮನಮರುಗಿ ದೇವರು ತನ್ನ ಉಗ್ರ ಕೋಪವನ್ನು ಬಿಟ್ಟು ತಿರುಗಬಹುದು. ಯೋನ 3ನೇ ಅಧ್ಯಾಯ 9ನೇ ವಾಕ್ಯ. ಹೌದು, ಅವರ ಪ್ರಾರ್ಥನೆಯು ಇಡೀ ನಿನವೆ ಪಟ್ಟಣವನ್ನು, ಅದರಲ್ಲಿರುವ 1,20,000 ಜನರನ್ನು, ಎಲ್ಲ ಮೃಗಜೀವಿಗಳನ್ನು ಸಂರಕ್ಷಿಸಿತು. ಯಾರಿಗೆ ಗೊತ್ತು? ಅಂದು ಒಬ್ಬ ಚಿಕ್ಕ ಬಾಲಕನು ಕರ್ತನಿಗೆಂದು 5 ರೊಟ್ಟಿ 2 ಮೀನುಗಳನ್ನು ಕೊಟ್ಟಾಗ ಅದರ ಮೂಲಕವಾಗಿ 5,000 ಜನರು ಪೋಷಿಸಲ್ಪಡುವರು. ಸತ್ಯವೇದದಲ್ಲಿ ಈ ವಿಷಯ ಬರೆಯಲ್ಪಡುತ್ತದೆ ಎಂಬುದು ಅವನಿಗೆ ತಿಳಿದಿತ್ತೇ. ಒಬ್ಬ ದಾಸಿಯು ತನ್ನನ್ನು ಸೆರೆ ಹಿಡಿದುಕೊಂಡು ಹೋದ ಯಜಮಾನನಿಗೆ ಕರ್ತನನ್ನು ಕುರಿತು, ಕರ್ತನ ಪ್ರವಾದಿಯಾಗಿರುವ ಎಲಿಷನನ್ನು ಕುರಿತು ಹೇಳಿದಾಗ ಅವನ ಕುಷ್ಠರೋಗ ವಾಸಿಯಾಗುತ್ತದೆಂಬುದು ದೇವರ ಚಿಕ್ಕದೊಂದು ಮಾತಿನಿಂದ ಒಂದು ದೊಡ್ಡ ಬಿಡುಗಡೆ ಉಂಟಾಗುತ್ತದೆಂದು ತಿಳಿದಿದ್ದಳೆ. ಯಾರಿಗೆ ಗೊತ್ತು? ಮೊಟ್ಟ ಮೊದಲು ಅಂದ್ರಿಯನು ಪೇತ್ರನನ್ನು ಯೇಸುವಿನ ಬಳಿಗೆ ನಡೆಸಿದಾಗ ಇನ್ನು 3 ವರ್ಷದೊಳಗೆ ಪೇತ್ರನು ದೊಡ್ಡ ಅಪೊಸ್ತಲನಾಗುತ್ತಾನೆ ಎಂದು ತನ್ನ ಪ್ರಸಂಗದ ಮೂಲಕವಾಗಿ 3,000 ಜನರು ರಕ್ಷಿಸಲ್ಪಡುವರೆಂದು, ಅವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ತಿಳಿದಿದ್ದನೇ. ಯಾರಿಗೆ ಗೊತ್ತು? ಅಂದು ಮಾರ್ಟಿನ್ ಲೂಥರ್ ರವರು ಒಂದು ಕೋಣೆಯಲ್ಲಿ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಉಪವಾಸ ಮಾಡಿ ಪ್ರಾರ್ಥಿಸಿದಾಗ ಕರ್ತನು ತನ್ನನ್ನು ಇಷ್ಟು ಉನ್ನತಿಗೆ ತರುವನು ಎಂದು, ಇಷ್ಟು ದೊಡ್ಡ ಸಭೆಗಳನ್ನು ಸ್ಥಾಪಿಸಬಹುದು ಎಂದು ಅವರು ತಿಳಿದಿದ್ದರೆ ಯಾರಿಗೆ ಗೊತ್ತಿತ್ತು? ಭಕ್ತರಾದ ಮೂಡಿ ಒಂದು ಚಿಕ್ಕ ಅಂಗಡಿಯಲ್ಲಿ ಕೂಲಿ ಕೆಲಸ ಮಾಡುತ್ತಿರುವಾಗ ಸಬ್ಬತ್ ಶಾಲೆಯ ಉಪಾಧ್ಯಾಯರು ಅವರ ಬಳಿ ಬಂದು ಯೇಸುವಿನ ಉಪದೇಶವನ್ನು ಮಾಡಿ ರಕ್ಷಣೆಯ ಮಾರ್ಗದಲ್ಲಿ ನಡೆಸಿದಾಗ ಆ ಯೌವನಸ್ಥನು ಒಂದು ಕಾಲದಲ್ಲಿ ಲೋಕವನ್ನೇ ಅಲುಗಾಡಿಸುವ ದೇವರ ಸೇವಕನಾಗುವನೆಂದು ಯಾರು ನೆನೆಸಿದ್ದರು? ಒಂದು ದಿನ ಹಡ್ಸನ್ ಟೇಲರ್ ಕರ್ತನ ಧ್ವನಿಗೆ ಕಿವಿಗೊಟ್ಟು ಚೀನಾ ದೇಶಕ್ಕೆ ಹೋದಾಗ ಅವರ ಹೆಜ್ಜೆ ಜಾಡನ್ನು ಅನುಸರಿಸಿ ಕೆಲವು ವರ್ಷಗಳ ಒಳಗೆ 1200 ಮಿಷನರಿಗಳು ಚೀನಾಕ್ಕೆ ಹೊರಟು ಸ್ವಾರ್ಥ ಸಾರುತ್ತಾರೆಂದು ಅವರು ನಿರೀಕ್ಷಿಸಿದ್ದರೆ, ಒಂದು ದಿನ ಜಕ್ಕಾಯನು ಮರ ಹತ್ತಿ ಕುಳಿತಿದ್ದಾಗ ತನ್ನ ಮನೆಗೆ ಕ್ರಿಸ್ತನು ಬರುತ್ತಾನೆಂದು, ನನ್ನಲ್ಲಿ ಮಹಿಮೆಯಾದ ಮಾರ್ಪಾಟು ಉಂಟಾಗುತ್ತದೆಂದು ನೋಡಿದ್ದನೇ. ಅಲ್ಪ ಕಾರ್ಯಗಳ ದಿನವನ್ನು ತಿರಸ್ಕರಿಸುವವರು ಯಾರು? ಯೆಹೋವನ 7 ಕಣ್ಣುಗಳು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ಪ್ರಸರಿಸುತ್ತಾ ತೂಕದ ಗುಂಡು ಜೆರುಬ್ಬಾಬೆಲನ ಕೈಯಲ್ಲಿರುವುದನ್ನು ನೋಡಿದನು. ಜಕರ್ಯ 4ನೇ ಅಧ್ಯಾಯ 10ನೇ ವಾಕ್ಯ. ಅಧ್ಯಾಯ 11. ದೀನತೆಯನ್ನು ಧರಿಸಿಕೊಳ್ಳಿರಿ. ಸೊಕ್ಕಿನವರ ಸಂಗಡ ಸೂರೆಯನ್ನು ಹಂಚಿಕೊಳ್ಳುವುದಕ್ಕಿಂತಲೂ ದೀನರ ಸಂಗಡ ದೈನ್ಯದಿಂದಿರುವುದು ಒಳ್ಳೆಯದು. ಜ್ಞಾನೋಕ್ತಿ 16:19. ದೈವಿಕ ಸ್ವಭಾವದಲ್ಲಿ ಎಲ್ಲಕ್ಕೂ ಉತ್ತಮ ಗುಣವೆಂದರೆ ದೀನತೆ, ತಾಳ್ಮೆಯ ಸ್ವಭಾವ. ತಾಳ್ಮೆಯುಳ್ಳವರಿಗೆ ಕರ್ತನು ಕೃಪೆ ತೋರಿಸುತ್ತಾನೆ.
ದೀನತೆಯುಳ್ಳವರನ್ನು ಆತನು ದೃಷ್ಟಿಸುತ್ತಾನೆ. ಲೋಕದಲ್ಲಿ ಪ್ರಸಿದ್ಧಿ ಪಡೆದ ದೇವಸೇವಕರಾದ ಸ್ಪರ್ಜನ್ ರವರನ್ನು ಕುರಿತು ಕೇಳಿರಬಹುದು. ಅವರ ಬೋಧನೆಯಿಂದ ಲಕ್ಷಾಂತರ ಆತ್ಮಗಳು ಕ್ರಿಸ್ತನ ಬಳಿಗೆ ಬಂದವು. ಅವರ ಪ್ರಾರ್ಥನೆಯ ಜೀವಿತದಿಂದ ಅನೇಕರು ಅತ್ಯಾಸಕ್ತಿಯಿಂದ ಅವರನ್ನು ಹಿಂಬಾಲಿಸಿ ಪ್ರಾರ್ಥನಾ ವೀರರಾದರು. ಏನೇ ಹೇಳಿದರೂ ಅವರಲ್ಲಿ ಒಂದು ವಿಶೇಷ ಗುಣವೊಂದು ಇತ್ತು, ಅದು ಅವರ ದೀನತೆಯ ಸ್ವಭಾವವೇ. ಒಂದು ಸಾರಿ ಆಲಯದಲ್ಲಿ ಆರಾಧನೆಗಳು ನಡೆಯುತ್ತಿರುವಾಗ ಆಲಯದ ಮಕ್ಕಳೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡಿ ಹಾಡುಗಳನ್ನು ಹೇಳಿ ಪ್ರಾರ್ಥನೆ ಮಾಡಿ ಆರಾಧನೆಯನ್ನು ಪ್ರಾರಂಭಿಸಿದರು. ಆದರೆ ಪ್ರಸಂಗದ ಸಮಯ ಬಂದರೂ ಸ್ಪರ್ಜನ್ ರವರು ಬಂದಿಲ್ಲ. ಅವರನ್ನು ಹುಡುಕಿಕೊಂಡು ಆಲಯದ ಹಿರಿಯರು ಅನೇಕ ಕಡೆಗಳಲ್ಲಿ ನೋಡಿದರು. ಆಗ ಅವರು ಒಂದು ಸ್ಥಳದ ಮೂಲೆಯಲ್ಲಿ ಕುಳಿತು ಮೊಣಕಾಲೂರಿಕೊಂಡು ಅಳುತ್ತಾ ಪ್ರಾರ್ಥಿಸುತ್ತಿದ್ದರು. ಅವರ ಕಣ್ಣುಗಳು ಅತ್ತು ಕೆಂಪಾಗಿ ಊದಿಕೊಂಡಿದ್ದವು. ಮೊಣಕಾಲೂರಿದ್ದ ಸ್ಥಳದಲ್ಲಿ ನೀರಿನ ಹನಿಗಳು ಸುತ್ತಲೂ ಬಿದ್ದಿದ್ದವು. ಹಿರಿಯರು ಅವರನ್ನು ಮೆಲ್ಲಗೆ ತಟ್ಟಿ, ಪ್ರಸಂಗದ ಸಮಯವಾಯಿತು, ಬರುವಿರಾ ಎಂದು ಕರೆದರು. ಆದರೆ ಸ್ಪರ್ಜನ್ ರವರು, ಇಲ್ಲ, ನಾನು ಬರುವುದಿಲ್ಲ. ನಾನು ಎಷ್ಟು ಪ್ರಸಂಗಗಳನ್ನು ಮಾಡಿದರೂ ಮಕ್ಕಳು ಇನ್ನೂ ರಕ್ಷಣೆ ಹೊಂದಲಿಲ್ಲ. ಆದುದರಿಂದ ಈಗ ಕರ್ತನು ನನ್ನ ಪ್ರಾರ್ಥನೆ ಕೇಳುವವರೆಗೂ ನಾನು ನನ್ನನ್ನು ತಗ್ಗಿಸಿಕೊಂಡು ಕಣ್ಣೀರಿನಿಂದ ಪ್ರಾರ್ಥಿಸುತ್ತೇನೆ. ನೀವೇ ಯಾರಾದರೂ ಹೋಗಿ ಪ್ರಸಂಗ ಮಾಡಿರಿ ಎಂದು ಹಿರಿಯರನ್ನು ಕಳುಹಿಸಿದರು. ಹಿರಿಯರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಮಾರ್ಗ ಕಾಣದೆ ತಾವೇ ಪ್ರಸಂಗ ಮಾಡಬೇಕಾದ ಪರಿಸ್ಥಿತಿ ಉಂಟಾಯಿತಲ್ಲ ಎಂದು ಪ್ರಸಂಗ ಪೀಠದಲ್ಲಿ ನಿಂತು ತಮಗೆ ತಿಳಿದಿದ್ದ ಕರ್ತನ ಮಾತುಗಳನ್ನು ಪ್ರಸಂಗ ಮಾಡಲಾರಂಭಿಸಿದರು. ಅಷ್ಟೇ ಜನರ ಮಧ್ಯದಲ್ಲಿ ಒಂದು ದೊಡ್ಡ ಚಲಿಸುವಿಕೆ ಉಂಟಾಗಲು ಪ್ರಾರಂಭವಾಯಿತು. ಜನರೆಲ್ಲರೂ ಕೂಗಿ ಅಳುತ್ತಾ ಕಣ್ಣೀರಿನಿಂದ ಪಾಪದ ಅರಿಕೆ ಮಾಡಿ ತಮ್ಮನ್ನು ಒಪ್ಪಿಸಿಕೊಟ್ಟರು. ಅಂದು ರಕ್ಷಿಸಲ್ಪಟ್ಟವರು 600ಕ್ಕೂ ಮೇಲ್ಪಟ್ಟಿದ್ದರು. ದೇವ ಮಗುವೆ, ನೀನು ನಿನ್ನನ್ನು ಎಷ್ಟರ ಮಟ್ಟಿಗೆ ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ಳುವೆಯೋ ಅಷ್ಟು ನೀನು ಉನ್ನತಿಗೆ ಬರುವೆ ಎಂದು ಸತ್ಯವೇದವು ಹೇಳುತ್ತದೆ. ಧನ, ಮಾನ, ಜೀವಗಳು ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಜ್ಞಾನೋಕ್ತಿ 22:4 ವಾಕ್ಯ. ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಕರ್ತನು ಹೀಗನ್ನುತ್ತಾನೆ, ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದವನ ಮನಸ್ಸನ್ನು ಉಜ್ಜೀವಿಸ ಮಾಡುವವನಾಗಿದ್ದೇನೆ. ಯೆಶಾಯ 57:15. ದೇವ ಮಗುವೆ, ನೀನು ಕರ್ತನ ಮುಂದೆ ತಗ್ಗಿಸಿಕೊಳ್ಳುವಿ ಎಂದರೆ ಎಂದೆಂದಿಗೂ ಯಾವ ಮನುಷ್ಯರ ಮುಂದೆಯೂ ತಲೆಬಾಗುವುದಿಲ್ಲ. ನೀನು ನಿನ್ನನ್ನು ಕರ್ತನ ಮುಂದೆ ತಗ್ಗಿಸಿಕೊಂಡರೆ ನಿನಗೆ ತಿಳಿಯದೆ ನೀನು ಕರ್ತನನ್ನು ಘನಪಡಿಸುವಿ, ಮಹಿಮೆ ಪಡಿಸುವಿ, ಆತನ ರಾಜ್ಯಾಧಿಕಾರವನ್ನು ವಹಿಸಿಕೊಳ್ಳುವಿ. ಆದುದರಿಂದ ಕರ್ತನು ನಿನ್ನನ್ನು ಘನತೆಗೆ ತಂದು ಆಶೀರ್ವದಿಸುವನು. ಯೇಸು ಕ್ರಿಸ್ತನು ಹೇಳಿದ್ದನ್ನು ಮರೆಯಬೇಡ. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಮತ್ತಾಯ 18:4. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನನ್ನು ಅಪೇಕ್ಷಿಸುವನು. ಮೀಕ 6:8 ವಾಕ್ಯ. ಅಧ್ಯಾಯ 12. ಒನೆಸಿಮನು. ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ. ಪಿಲೆಮೋನ 1:11 ವಾಕ್ಯ. ಲೋಕ ಪ್ರಕಾರವಾಗಿ ಜೀವಿಸುವ ಜೀವಿತವು ಪ್ರಯೋಜನವಿಲ್ಲದ್ದು. ಪಾಪಕ್ಕೆ ದಾಸರಾಗಿ ಜೀವಿಸುವುದು ವೇದನೆಯನ್ನು ಉಂಟು ಮಾಡುವುದು. ಆ ಜೀವಿತವು ನರಕದ ಕಡೆಗೂ ಪಾತಾಳದ ಕಡೆಗೂ ಶೀಘ್ರವಾಗಿ ನಡೆಸುವ ಜೀವಿತವಾಗುತ್ತದೆ. ದೇವರ ಕಡೆಗೆ ತಿರುಗಿಕೊಳ್ಳದೆ, ಮಾನಸಾಂತರ ಪಡದೆ, ಸಮಾಧಾನವನ್ನು ಕಳೆದುಕೊಂಡು ಜೀವಿಸುವ ಸ್ಥಿತಿಯಾಗಿರುತ್ತದೆ. ದೇವ ಮಗುವೆ, ನಿನ್ನ ಜೀವಿತವು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಾಗಲೇ ನಿನಗೂ ಕುಟುಂಬಕ್ಕೂ ಕರ್ತನಿಗೂ ನಿತ್ಯತ್ವಕ್ಕೂ ಪ್ರಯೋಜನಕರವಾದ ಜೀವಿತವಾಗುತ್ತದೆ. ಸತ್ಯವೇದದಲ್ಲಿ ಒನೇಸಿಮನೆಂಬ ದಾಸನ ಕುರಿತು ಓದುತ್ತೇವೆ.
ಆ ಒನೆಸಿಮನು ಮೊದಲು ಗುಲಾಮನಾಗಿ ಪಿಲೆಮೋನನ ಹತ್ತಿರ ಕೆಲಸ ಮಾಡುತ್ತಿದ್ದನು. ಒಂದು ದಿನ ಹೇಳದೆ ಅವನನ್ನು ಬಿಟ್ಟು ಓಡಿ ಹೋದನು. ಹಾಗೆ ಒಬ್ಬ ಗುಲಾಮನು ತನ್ನ ಯಜಮಾನನನ್ನು ಬಿಟ್ಟು ಓಡಿ ಹೋದರೆ ಅವನನ್ನು ಕ್ರೂರವಾಗಿ ಚಾಟಿಯಿಂದ ಹೊಡೆಯುವುದು ಮತ್ತು ಕೆಲವಾರು ವರ್ಷಗಳು ದಂಡನೆಯನ್ನು ಅನುಭವಿಸಬೇಕಾಗುತ್ತದೆ. ತಪ್ಪಿಸಿಕೊಂಡು ಓಡಿ ಹೋದ ಆ ಒನೆಸಿಮನು ಅಪೊಸ್ತಲನಾದ ಪೌಲನ ಮೂಲಕವಾಗಿ ಕ್ರಿಸ್ತನನ್ನು ಕಂಡುಕೊಂಡನು. ಅವನು ಕ್ರಿಸ್ತನ ಬಳಿಗೆ ಬಂದಾಗ ಎಷ್ಟು ಅದ್ಭುತವಾಗಿ ಮಾರ್ಪಾಟು ಹೊಂದಿದನು ನೋಡಿರಿ. ಮೊದಲು ಪ್ರಯೋಜನವಿಲ್ಲದವನು ಎಂದು ಅನಿಸಿಕೊಂಡಿದ್ದನು. ಈಗ ಕರ್ತನಿಗೂ ಅಪೊಸ್ತಲನಾದ ಪೌಲನಿಗೂ ಪ್ರಯೋಜನ ಉಳ್ಳವನಾಗಿ ಮಾರ್ಪಟ್ಟನು. ಅವನು ಕರ್ತನ ಕುಟುಂಬದಲ್ಲಿ ಬಂದು ಸೇರಿರುವುದರಿಂದ ದೇವರ ಮಗು ಎಂದು ಕರೆಯಿಸಿಕೊಳ್ಳುವ ಭಾಗ್ಯ ಅವನದಾಯಿತು. ಅಪೊಸ್ತಲನಾದ ಪೌಲನು ಒನೆಸಿಮನನ್ನು ಕುರಿತು ಬರೆಯುವಾಗ, ಬಂಧನದಲ್ಲಿರುವಾಗ ನಾನು ಪಡೆದ ಮಗನಾಗಿರುವ ಒನೆಸಿಮನು ಎಂದು ಹೇಳುವುದನ್ನು ಗಮನಿಸಿರಿ. ದೇವ ಮಗುವೆ, ನಮ್ಮಲ್ಲಿ ಈಗ ಅನೇಕ ಬೋಧಕರಿದ್ದಾರೆ, ಉಪದೇಶಿಗಳಿದ್ದಾರೆ. ಆದರೆ ಓಡಿಸಲ್ಪಟ್ಟ ಗುಲಾಮನನ್ನು ಮಗನಂತೆ ಪ್ರೀತಿಸುವ ತಂದೆಗಳಿದ್ದಾರಾ? ಸುವಾರ್ಥ ಸಾರಿ ಮಕ್ಕಳನ್ನು ಪಡೆಯುವ ತಂದೆಗಳಿದ್ದಾರಾ? ನಿಮಗೆ ಕ್ರಿಸ್ತನಲ್ಲಿ ಸಾವಿರಾರು ಮಂದಿ ಉಪಾಧ್ಯಾಯರು ಇದ್ದರೂ ತಂದೆಗಳು ಬಹುಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತನಲ್ಲಿ ಪಡೆದೆನು. 1 ಕೊರಿಂಥ 4:15. ಒಬ್ಬ ಪಾಪಿಯನ್ನಾಗಲಿ ದುರ್ಮಾರ್ಗಿಯನ್ನಾಗಲಿ ನೀನು ಕರ್ತನ ಬಳಿಗೆ ನಡೆಸುವಾಗ ಒಬ್ಬ ತಂದೆಯಂತೆ ಪ್ರೀತಿಯಿಂದ ನಡೆಸುವೆಯಾ? ಅವರಿಗಾಗಿ ಪ್ರಸವ ವೇದನೆಯಿಂದ ಪ್ರಾರ್ಥಿಸುವೆಯಾ? ಅವರ ಆತ್ಮದ ಬಗ್ಗೆ ನಿಜವಾಗಿಯೂ ಅಕ್ಕರೆಯುಳ್ಳವನಾಗಿರುವೆಯಾ? ಒಬ್ಬನು ಕ್ರಿಸ್ತನ ಬಳಿಗೆ ಬರುವುದೆಂದರೆ ಅವನಲ್ಲಿ ಹಳೆಯದೆಲ್ಲ ಹೊರಟು ಹೋಗುತ್ತದೆ. ಹಳೆ ಸೃಷ್ಟಿಯು ನಾಶವಾಗಿ ಹೊಸ ಸೃಷ್ಟಿಯಾಗುತ್ತಾನೆ. ಒನೆಸಿಮನ ಕುರಿತು ಪೌಲನು ಕೊಡುವ ಸಾಕ್ಷಿಯು ಇದೇ ಆಗಿರುತ್ತದೆ. ದೇವ ಮಗುವೆ, ಕ್ರಿಸ್ತನು ನಿನ್ನನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದನೆಂಬುದನ್ನು ಯೋಚಿಸಿ ನೋಡು. ಒನೆಸಿಮನು ಅಂದು ಪಿಲೆಮೋನನಿಗೆ ದಾಸನಾಗಿದ್ದನು. ಆದರೆ ನಾವಾದರೂ ಮೊದಲು ಪಾಪಕ್ಕೆ ದಾಸರಾಗಿದ್ದೆವು, ಸೈತಾನನಿಗೆ ದಾಸರಾಗಿ ಲೋಕಕ್ಕೆ ಸೇವೆ ಮಾಡುತ್ತಿದ್ದೆವು. ಆದರೆ ಈಗಲಾದರೂ ಕ್ರಿಸ್ತನಿಗೆ ದಾಸರಾಗಿದ್ದೇವೆ. ಕ್ರಿಸ್ತನಾದರೂ ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ತೊಳೆದು ತನ್ನ ಮಕ್ಕಳನ್ನಾಗಿ ಮಾಡಿದ್ದು ಮಾತ್ರವಲ್ಲ, ನಮ್ಮನ್ನು ಅರಸರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಾನೆ. ಆತನು ನಮ್ಮನ್ನು ತನ್ನ ಸ್ವಕೀಯ ಪ್ರಜೆಗಳನ್ನಾಗಿ ಮಾಡಿಕೊಂಡಿದ್ದು ಎಷ್ಟೋ ಭಾಗ್ಯಕರವಲ್ಲವೇ? ಪರಲೋಕದಲ್ಲಿ ವಾಸಸ್ಥಳವನ್ನು ನಮಗಾಗಿ ಸಿದ್ಧ ಮಾಡಿದ್ದಾನೆ. ಆ ಪ್ರೀತಿಯನ್ನು ನೆನೆಸಿ ನಾವು ಆತನನ್ನು ಸ್ತುತಿಸೋಣ. ಅವನು ಸ್ವಲ್ಪ ಕಾಲ ನಿನ್ನಿಂದ ಅಗಲಿಸಲ್ಪಟ್ಟದ್ದು ನಿರಂತರವೂ ನಿನ್ನವನಾಗಬೇಕೆಂಬುದಕ್ಕೋಸ್ಕರವೇ. ಏನೋ ನೀನು ಇನ್ನು ಮೇಲೆ ಅವನು ದಾಸನಾಗದೆ ದಾಸನಿಗಿಂತ ಉತ್ತಮನಾಗಿ ಪ್ರಿಯ ಸಹೋದರನಂತಾಗಬೇಕು. ನನ್ನನ್ನು ಸೇರಿಸಿಕೊಳ್ಳುವ ಪ್ರಕಾರವೇ ಅವನನ್ನು ಸೇರಿಸಿಕೋ. ಪಿಲೆಮೋನ 1ನೇ ಅಧ್ಯಾಯ 15-17 ವಾಕ್ಯ. ಅಧ್ಯಾಯ 13. ದಾರಿ ತಪ್ಪಿದ ಕುರಿ. ನಾನು ತಪ್ಪಿಹೋದ ಕುರಿಯಂತೆ ಅಲೆಯುತ್ತಿದ್ದೇನೆ. ನಿನ್ನ ಸೇವಕನನ್ನು ಪರಾಂಬರಿಸು. ನಾನು ನಿನ್ನ ಆಜ್ಞೆಗಳನ್ನು ಮರೆಯುವುದಿಲ್ಲ. ಕೀರ್ತನೆ 119, 176ನೇ ವಾಕ್ಯ. ಒಂದು ಸಾರಿ ಒಬ್ಬ ಸಹೋದರನನ್ನು ಕುರಿತು ಪರಿಚಯಿಸುವಾಗ ಗೂಡನ್ನು ಬಿಟ್ಟು ಗೂಡಿಗೆ ಹಾರುವವನು ಎಂದು ಹೇಳಿದರು. ನಾನು ಆ ಮಾತನ್ನು ವಿಕ್ರಮಾದಿತ್ಯನ ಕಥೆಯಲ್ಲಿ ಕೇಳಿದ್ದೇನೆ. ಆ ವಿದ್ಯೆಯನ್ನು ಕಲಿತವನು ಮನುಷ್ಯನಾದರೂ ಪಕ್ಕದಲ್ಲಿ ಒಂದು ಜಿಂಕೆಯು ಸತ್ತು ಬಿದ್ದಿದ್ದರೆ ಆ ಆತ್ಮವು ಸತ್ತು ಬಿದ್ದಿರುವ ಆ ಜಿಂಕೆಯಲ್ಲಿ ಪ್ರವೇಶಿಸಿದಾಗ ಆ ಜಿಂಕೆಗೆ ಜೀವ ಬಂದು ಎದ್ದು ಓಡಿಬಿಡುತ್ತದೆ. ನಂತರ ಎಲ್ಲಿಯಾದರೂ ಒಂದು ಹಂದಿ ಸತ್ತು ಬಿದ್ದಿದ್ದರೆ ಈ ಆತ್ಮವು ಆ ಹಂದಿಯೊಳಗೆ ಸೇರಿ ಹಂದಿಯ ರೂಪವನ್ನು ಹೊಂದಿ ಓಡುತ್ತದೆ. ಅದಕ್ಕೆ ಗೂಡು ಬಿಟ್ಟು ಗೂಡು ಸೇರುವುದು ಎನ್ನುತ್ತಾರೆ. ಆದರೆ ಆ ಸಹೋದರನಿಗೆ ಈ ಹೆಸರು ಬರಲು ಕಾರಣವೇನು ಗೊತ್ತೇ? ಅವರು ಹಲವಾರು ಜನರ ಬಳಿ ಸಹಾಯವನ್ನು, ರೆಕಮೆಂಡೇಶನ್ಗಳನ್ನು ಪಡೆದು ಉನ್ನತ ಪದವಿಯನ್ನು ಪಡೆದಿದ್ದು ಉಂಟಂತೆ. ಆದರೆ ಅವರಿಗೆ ಇದ್ದ ಮುಂಗೋಪದಿಂದಾಗಿ ಒಂದೇ ವಾರದಲ್ಲಿ ಆ ಕೆಲಸವನ್ನು ಬಿಟ್ಟು ಬಿಡುತ್ತಿದ್ದರಂತೆ. ಹಾಗೂ ಇನ್ನೊಂದು ಕೆಲಸಕ್ಕೆ ಹೋಗಿ ಸೇರುತ್ತಿದ್ದರಂತೆ. ಅದರಲ್ಲೂ 1 ವಾರ ಮಾತ್ರ ಮುಂಗೋಪದಿಂದಾಗಿ ಅವರು ಒಳ್ಳೊಳ್ಳೆಯ ಕೆಲಸಗಳನ್ನು ಕಳೆದುಕೊಂಡು ಕೊನೆಯಲ್ಲಿ ಅವರ ಸ್ಥಿತಿಯು ಬಹಳ ಕೆಟ್ಟದಾಯಿತಂತೆ.
ಅವರ ಕುಟುಂಬವು ಹಸಿವಿನಿಂದ ಬಳಲಿ ಹೋದರಂತೆ. ಗೂಡು ಬಿಟ್ಟು ಗೂಡಿಗೆ ಹಾರುವುದು ಬಹಳ ಪರಿತಾಪಕರವಾದ ಕಾರ್ಯವಲ್ಲವೇ? ಆತ್ಮಿಕ ಜೀವಿತದಲ್ಲಿಯೂ ಕರ್ತನು ನಮ್ಮನ್ನು ಇಟ್ಟಿರುವ ಸ್ಥಾನದಲ್ಲಿ ನಾವಿರದೆ ನಮ್ಮ ಮನಸ್ಸು ಬಂದ ಹಾಗೆ ನಡೆದರೆ ನಾವು ಸೈತಾನನಿಂದ ವಂಚಿಸಲ್ಪಟ್ಟು ನಮ್ಮ ಶ್ರೇಷ್ಠತೆಯನ್ನು ಕಳೆದುಕೊಳ್ಳುತ್ತೇವೆ. ಸಂಸೋನನನ್ನು ನೋಡಿರಿ. ಅವನನ್ನು ಆರಿಸಿಕೊಂಡು ಉನ್ನತಿಗೆ ತಂದು ಇಸ್ರಾಯೇಲ್ಯರ ನ್ಯಾಯಾಧಿಪತಿಯನ್ನಾಗಿ ಅಭಿಷೇಕಿಸಿ ಬಲವನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟನು. ಆದರೆ ಅವನು ಮಾಡಿದ್ದೇನು? ಅವನು ತನ್ನ ಕರೆಯುವಿಕೆಯನ್ನು, ತನ್ನ ಅಭಿಷೇಕವನ್ನು ಮರೆತು ಗೂಡು ಬಿಟ್ಟು ಗೂಡಿಗೆ ಹಾರಿ ಫಿಲಿಷ್ಟಿಯರ ದೇಶಕ್ಕೆ ಹೋಗಿ ಅಲ್ಲಿ ವೇಶ್ಯೆಯ ತೊಡೆಯ ಮೇಲೆ ಮಲಗಿಕೊಂಡನು. ಇದರಿಂದ ಅವನ ಶ್ರೇಷ್ಠತೆ, ಅಂತಸ್ತು ಎಲ್ಲವೂ ಹೋಗಿ ಕಣ್ಣುಗಳು ಕೀಳಲ್ಪಟ್ಟ ಸ್ಥಿತಿಯಲ್ಲಿ ಕೈಗಳಲ್ಲಿ ಬೇಡಿ ಹಾಕಿಸಿಕೊಂಡು ಬಲಹೀನನಾದನು. ಎಂತಹ ಪರಿತಾಪಕರವಾದ ಕಾರ್ಯ! ಸತ್ಯವೇದವು ಹೇಳುತ್ತದೆ, ಜ್ಞಾನ ಮಾರ್ಗದಿಂದ ತಪ್ಪಿದವನಿಗೆ ಪ್ರೇತ ಸಮೂಹವೇ ವಿಶ್ರಾಂತಿ ಸ್ಥಾನ. ಜ್ಞಾನೋಕ್ತಿ 21:16. ಇಸ್ರಾಯೇಲ್ಯರ ಮೊದಲನೆಯ ಅರಸನಾದ ಸೌಲನ ಜೀವಿತವನ್ನು ನೋಡಿರಿ. ಕತ್ತೆಗಳನ್ನು ಹುಡುಕಿಕೊಂಡು ಹೋದ ಅವನನ್ನು ಕರ್ತನು ಆರಿಸಿಕೊಂಡು ಪ್ರೀತಿ ಮಾಡಿ ಇಸ್ರಾಯೇಲ್ಯರ ಅರಸನಾಗಿ ಅಭಿಷೇಕಿಸಿದನು. ಆದರೆ ಅವನು ಮಾಡಿದ್ದೇನೋ? ಕರ್ತನ ಮಾತಿಗೆ ಕಿವಿಗೊಡದೆ ಅಮಲೇಕ್ಯರ ಕುರಿದನಗಳನ್ನು ನೋಡಿ ಹೋದನು. ಅವುಗಳಲ್ಲಿ ಕೆಲವನ್ನು ತನಗೆಂದು ತಂದಿಟ್ಟುಕೊಂಡನು. ಕರ್ತನು ಕೊಟ್ಟ ದೊಡ್ಡ ಅರಮನೆ, ರಾಜ ಪದವಿ, ಅಂತಸ್ತು, ಶ್ರೇಷ್ಠತೆ ಇವುಗಳನ್ನು ಬಿಟ್ಟು ಕುರಿದನಗಳನ್ನು ಪ್ರೀತಿಸುವುದರಿಂದ ತನ್ನ ಅತ್ಯುನ್ನತ ಸ್ಥಾನದಿಂದ ತಳ್ಳಲ್ಪಟ್ಟನು. ದೇವ ಮಗುವೆ, ನಿನಗೆ ಪ್ರೀತಿಯ ರಕ್ಷಕನು, ಬಿಡುಗಡೆ ನಾಯಕನು ಇದ್ದಾನೆ. ನಿನಗಾಗಿಯೇ ಆತ್ಮಿಕ ಶ್ರೇಷ್ಠತೆಯನ್ನು, ಉನ್ನತ ಸ್ಥಾನಗಳನ್ನು ಕೊಟ್ಟಿದ್ದಾನೆ. ಉನ್ನತ ಲೋಕದ ಸಕಲ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ನೀನು ಆತನಲ್ಲಿ ನೆಲೆಗೊಂಡಿರುವಿಯಾ? ಯೆಶಾಯ ಪ್ರವಾದಿಯು ಹೀಗೆ ಹೇಳುತ್ತಾನೆ, ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ ಚದರಿ ಹೋಗಿದ್ದೆವು. ಕರ್ತನಾದರೂ ನಮ್ಮೆಲ್ಲರ ಅಪರಾಧಗಳನ್ನು ತನ್ನ ಮೇಲೆ ಹೊತ್ತುಕೊಂಡನು. ಯೆಶಾಯ 53:6 ವಾಕ್ಯ. ಮಾನವ ಕುಲವು ಪರಿಶುದ್ಧತೆಯನ್ನು ಬಿಟ್ಟು ಗೂಡಿಗೆ ಹಾರುತ್ತಿರುವುದರಿಂದ ನಮಗೆ ಘನತೆಯನ್ನು, ಗೌರವವನ್ನು ಕೊಟ್ಟು ಕಾಪಾಡಲು ಕರ್ತನು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದನು. ನಮ್ಮನ್ನು ಬಿಡುಗಡೆ ಮಾಡಲು ಮನಸ್ಸು ಮಾಡಿದನು. ದೇವ ಮಗುವೆ, ಕರ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿಯಾ? ಚದರಿ ಹೋದ ಕುರಿಗಳಂತೆ ನೀವಿದ್ದೀರಿ. ಈಗಲಾದರೂ ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನ ಬಳಿಗೆ ಬಂದಿದ್ದೀರಿ. 1 ಪೇತ್ರ 2:26. ಅಧ್ಯಾಯ 14. ತನ್ನ ಗೂಡನ್ನು ಬಿಟ್ಟು ಸ್ಥಳವನ್ನು ಬಿಟ್ಟು ಅಲೆಯುವ ಮನುಷ್ಯನು ಗೂಡನ್ನು ಬಿಟ್ಟು ಅಲೆಯುವ ಹಕ್ಕಿಯ ಹಾಗೆ. ಜ್ಞಾನೋಕ್ತಿ 27ನೇ ಅಧ್ಯಾಯ 8ನೇ ವಾಕ್ಯ. ಜ್ಞಾನಿಯಾದ ಸೊಲೊಮೋನನು ಗೂಡನ್ನು ಬಿಟ್ಟು ಅಲೆಯುವ ಒಂದು ಗುಬ್ಬಿಯನ್ನು ನೋಡಿದನು. ಗೂಡಿನಲ್ಲಿರುವಾಗ ಅದಕ್ಕೆ ಎಷ್ಟೋ ಸುರಕ್ಷತೆ, ಎಷ್ಟೋ ಅನುಕೂಲ, ಎಷ್ಟೋ ವಿಶ್ರಾಂತಿ. ಆದರೆ ಗೂಡನ್ನು ಬಿಟ್ಟು ಅಲೆಯುವಾಗ ಮಳೆ, ಗಾಳಿಗಳು ಅದನ್ನು ತಾಕುತ್ತವೆ. ರಾತ್ರಿಯ ಭಯಂಕರತೆ ಅದನ್ನು ಕಾಡುತ್ತದೆ. ಅದು ಅಂಗಲಾಚುತ್ತದೆ. ಜ್ಞಾನಿಯು ತನ್ನ ಸ್ಥಾನವನ್ನು ಬಿಟ್ಟು ಅಲೆಯುವ ಮನುಷ್ಯನನ್ನು ನೋಡುತ್ತಾನೆ. ತನ್ನ ಸ್ಥಿತಿಯಿಂದ ಬೀಳುವ ಆ ಮನುಷ್ಯನ ಪರಿತಾಪಕರ ಸ್ಥಿತಿಯನ್ನು ಕುರಿತು ಚಿಂತಿಸಿ ದುಃಖಿಸುತ್ತಾನೆ. ಒಂದು ಉತ್ತಮ ಕುಟುಂಬದವರ ಪರಿಚಯ ನನಗುಂಟು. ತಂದೆ ರೈಲ್ವೆ ಇಲಾಖೆಯಲ್ಲಿ ದೊಡ್ಡ ಅಧಿಕಾರದಲ್ಲಿದ್ದರು. ದೊಡ್ಡ ಮನೆ, ಒಳ್ಳೆ ಜೀವಿತ, ಎಲ್ಲ ಅನುಕೂಲತೆಯೂ ಅವರಿಗಿತ್ತು. ಆದರೆ ಅವರ ಯೌವನಸ್ಥ ಮಗನೊಬ್ಬನು ಆಗಾಗ್ಗೆ ಮನೆ ಬಿಟ್ಟು ಓಡಿ ಹೋಗುತ್ತಿದ್ದನು. ಕೆಲವು ತಿಂಗಳುಗಳ ನಂತರ ಅವನನ್ನು ನೋಡಿದರೆ ಅವನು ಪರಿತಾಪಕರ ಸ್ಥಿತಿಯಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ಮಲಗಿ ಸಿಕ್ಕ ಕೊಂಚ ಕಾಸಿನಲ್ಲಿ ತನ್ನ ಹಸಿವನ್ನು ತೀರಿಸಿಕೊಳ್ಳುತ್ತಿದ್ದನು. ಅವನ ಕೂದಲು ಗಂಟು ಕಟ್ಟಿರುತ್ತಿತ್ತು. ಅವನ ತಂದೆ ತಾಯಿಗಳು ಮನೆಗೆ ಕರೆತರುತ್ತಿದ್ದರು. ತಿರುಗಿ ಅವನು ಹಾಗೆಯೇ ಓಡಿ ಹೋಗುತ್ತಿದ್ದನು. ಕರ್ತನು ಒಬ್ಬ ಮನುಷ್ಯನನ್ನು ಒಂದು ಸ್ಥಾನದಲ್ಲಿಡುತ್ತಾನೆ. ಅವನಿಗೆ ರಕ್ಷಣೆಯ ಸಂತೋಷವನ್ನು, ಪರಿಶುದ್ಧ ಜನರ ಐಕ್ಯತೆಯನ್ನು, ದೇವರೊಂದಿಗೆ ಸಂಚರಿಸುವ ಶ್ರೇಷ್ಠತೆಯನ್ನು ಕೊಟ್ಟು ಆಶೀರ್ವದಿಸುತ್ತಾನೆ. ಅವನಿಗೆ ಸಹಾಯಕರಾಗಿ ನಿಲ್ಲಲು ಪರಲೋಕದಲ್ಲಿರುವ ದೇವದೂತರಿಗೆ ಅಪ್ಪಣೆ ಕೊಡುವನು.
ನಿತ್ಯ ವಾಸಸ್ಥಳವನ್ನು ಸಿದ್ಧಪಡಿಸಿ ಅವನನ್ನು ಘನಪಡಿಸುವನು. ಆದರೆ ಅವನು ಮಾಡುವುದೇನು? ಅವನನ್ನು ಅರಸನನ್ನಾಗಿ ಮಾಡಿದ ಕರ್ತನನ್ನು ಬಿಟ್ಟು ಬಿಟ್ಟು ಪಾಪ ಮಾರ್ಗದಲ್ಲಿ ನಡೆದು ದೇವರ ಕೋಪಾಗ್ನಿಗೆ ತುತ್ತಾಗಿ ಸೈತಾನನಿಗೆ ಮಗನಾಗಿ ಪಾತಾಳದ ಕಡೆಗೂ ಅಗ್ನಿ ನರಕದ ಕಡೆಗೆ ಹೆಜ್ಜೆ ಹಾಕುತ್ತಾನೆ. ಇದು ಎಷ್ಟು ಪರಿತಾಪಕರ ಸ್ಥಿತಿ ಅಲ್ಲವೇ? ಆದಿಯಲ್ಲಿ ದೂತರುಗಳಲ್ಲಿ ಕೆಲವರನ್ನ ಆರಿಸಿ ಅವರಿಗೆ ವೈಭವವನ್ನು ಕೊಟ್ಟನು. ಅವರಲ್ಲಿ ಒಬ್ಬನನ್ನು ಪ್ರಧಾನ ದೂತನಾದ ಕೆರೂಬಿಯಾಗಿ ನೇಮಿಸಿದನು. ಕರ್ತನು ಇಟ್ಟಿದ್ದ ಮಹಿಮೆಯಾದ ಸ್ಥಾನದಲ್ಲಿ ಅವನು ನೆಲೆಯಾಗಿರದೆ, ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೇರಿಸಿ ಆಸೀನನಾಗುವೆನು ಎಂದು ಹೇಳಿ ಹೆಮ್ಮೆ ಪಟ್ಟುಕೊಂಡು ಕರ್ತನಿಗೆ ಸಮಾನವಾಗಿ ತನ್ನನ್ನು ಮಾಡಿಕೊಂಡನು. ಇದರಿಂದಾಗಿ ಅವನು ತನ್ನ ಸ್ಥಾನವನ್ನು ಕಳೆದುಕೊಂಡು ತಳ್ಳಲ್ಪಟ್ಟನು. ಈಗಲೂ ಸೈತಾನನಾಗಿ ಅಂಧಕಾರ ಲೋಕಾಧಿಪತಿಯಾಗಿ ಅಲೆದಾಡುತ್ತಿರುವನು. ನಿತ್ಯತ್ವದಲ್ಲಿ ಅವನು ಕಬ್ಬಿಣದ ಬೇಡಿಗಳಿಂದ ಕಟ್ಟಲ್ಪಟ್ಟು ಅಗ್ನಿ ನರಕದಲ್ಲಿ ಎಂದೆಂದಿಗೂ ಇರುವವನಾಗಿರುತ್ತಾನೆ. ದೇವ ಮಗುವೆ, ಕರ್ತನು ನಿನ್ನನ್ನು ಶ್ರೇಷ್ಠವಾಗಿ ಕಾಣುತ್ತಾನೆ, ಮಹಿಮೆಯಾಗಿ ಉನ್ನತಿಗೆ ತಂದಿದ್ದಾನೆ. ಆತನು ನಿನ್ನನ್ನು ಇಟ್ಟಿರುವ ಆ ಸ್ಥಾನದಲ್ಲಿ ನೀನು ನೆಲೆಯಾಗಿರುವಿ. ಪಾಪದ ಆಕರ್ಷಣೆಗಳು, ಲೋಕದ ಇಚ್ಛೆ, ಆಸೆಗಳು ನಿನ್ನನ್ನು ಎಳೆಯುವಾಗ ಅದರ ಆಕರ್ಷಣೆಗಳಿಗೆ ಬಲಿಯಾಗದೆ ಎಚ್ಚರಿಕೆಯಾಗಿರು. ಗೂಡನ್ನು ಬಿಟ್ಟು ಅಲೆಯುವ ಗುಬ್ಬಿಯ ಹಾಗೆಯೋ, ಏದೆನ್ ತೋಟವನ್ನು ಬಿಟ್ಟು ಹೊರಟ ಆದಾಮನಂತೆಯೂ, ಉನ್ನತ ಪದವಿಯನ್ನು ಕಳೆದುಕೊಂಡ ದೇವದೂತರಂತೆಯೂ ಎಂದಿಗೂ ನೀನಿರಬೇಡ. ಈಗ ನೀನಿರುವ ಸ್ಥಾನವೇನು? ಯೇಸು ಕ್ರಿಸ್ತನ ರಕ್ತದಿಂದ ನೀನು ಉನ್ನತೋನ್ನತವಾದ ದೇವರ ಮಗುವಾಗಿರುವೆ. ಕ್ರಿಸ್ತನನ್ನು ಅಪ್ಪ, ತಂದೆಯೇ ಎಂದು ಕರೆಯುವ ಪುತ್ರ ಸ್ವೀಕಾರದ ಹಕ್ಕಿನಿಂದ ಕೂಗುವಿ. ಮಾತ್ರವಲ್ಲ, ಕರ್ತನು ನಿನ್ನನ್ನು ಅರಸನನ್ನಾಗಿಯೂ ಯಾಜಕನನ್ನಾಗಿಯೂ ಅಭಿಷೇಕಿಸಿದ್ದಾನೆ. ನಿತ್ಯ ರಾಜ್ಯದಲ್ಲಿ ಅತ್ಯುನ್ನತ ಪದವಿಯನ್ನು ನಿನಗಾಗಿ ಇಟ್ಟಿದ್ದಾನೆ. ಅದನ್ನು ಕಾಪಾಡಿಕೊಳ್ಳುವಿಯಾ? ಕರ್ತನ ಪ್ರೀತಿಯನ್ನು, ಆತನ ಕೃಪೆಯನ್ನು ಬಿಟ್ಟು ಎಂದೆಂದಿಗೂ ದೂರವಾಗಬೇಡ. ಗೂಡನ್ನು ಬಿಟ್ಟು ಅಲೆಯುವ ಗುಬ್ಬಿಯಾಗಿರಬೇಡ. ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು, ಅದು ನನಗೆ ಸಂತೃಪ್ತಿಕರವಾಗಿದೆ. ಕೀರ್ತನೆ 16:6 ವಾಕ್ಯ. ಅಧ್ಯಾಯ 15. ಗೂಡು ಬಿಟ್ಟು ಗೂಡು. ನೀನು ನಿನ್ನ ಯಜಮಾನಿಯ ಬಳಿಗೆ ಹಿಂತಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಆದಿಕಾಂಡ 16:9 ವಾಕ್ಯ. ಅಲೆದು ತಿರುಗಾಡುವ ಜೀವಿತವನ್ನು ಕರ್ತನು ಮೆಚ್ಚುವುದಿಲ್ಲ. ನಾವು ಆತನಲ್ಲಿ ನೆಲೆಗೊಂಡವರಾಗಿ ಆತನಲ್ಲಿ ಪೂರ್ಣ ಸಮಾಧಾನದಿಂದಲೂ ಸಂತೋಷದಿಂದಲೂ ಕಾಣಲ್ಪಡಬೇಕೆಂಬುದೇ ಆತನ ಉದ್ದೇಶವೂ ಇಷ್ಟವೂ ಆಗಿದೆ. ಅನೇಕರು ಕ್ರೈಸ್ತ ಜೀವಿತದಲ್ಲಿ ನೆಲೆಯಾಗಿ ನಿಲ್ಲದೆ ಪರಿಶುದ್ಧತೆಯ ಜೀವಿತದಿಂದ ಪಾಪ ಮಾರ್ಗಕ್ಕೆ ಗೂಡನ್ನು ಬಿಟ್ಟು ಗೂಡಿಗೆ ಹಾರುತ್ತಾರೆ. ಯೆರೂಸಲೇಮಿನಲ್ಲಿ ನೆಲೆಯಾಗಿ ನಿಲ್ಲದೆ ಯೆರಿಕೋವಿಗೆ ಹೋಗಿ ಕಳ್ಳರ ಕೈಗೆ ಸಿಕ್ಕಿ ಬೀಳುತ್ತಾರೆ. ಬೆತ್ಲೆಹೇಮಿನಲ್ಲಿ ನೋಮಿಯ ಕುಟುಂಬವು ದೇವಜನರ ಪ್ರೀತಿಯನ್ನು ಪಡೆಯದೆ ಮೋವಾಬಿಗೆ ಹೋಗಿ ಎಲ್ಲವನ್ನು ಕಳೆದುಕೊಂಡು ಪರಿತಪಿಸುತ್ತಾಳೆ. ಅಂದು ಹಾಗರಳನ್ನು ನೋಡಿ, ಕರ್ತನು ಏಕೆ ನೀನು ಶೂರ್ ಅರಣ್ಯದಲ್ಲಿ ಅಲೆದಾಡುತ್ತೀಯಾ? ನೀನು ನಿನ್ನ ಯಜಮಾನಿಯ ಬಳಿಗೆ ಹೋಗಿ ತಗ್ಗಿ ನಡೆದುಕೋ ಅಂದನು. ಅನೇಕರಿಗೆ ಕರ್ತನ ಬಲವಾದ ಹಸ್ತಗಳಲ್ಲಿರಲು ಮನಸ್ಸಿಲ್ಲದವರಾಗಿರುತ್ತಾರೆ. ಮನಸ್ಸು ಬಂದಂತೆ ಜೀವಿಸಲು ಬಯಸುತ್ತಾರೆ. ಶರೀರ ಹಾಗೂ ಹೃದಯದ ಆಶೆಗಳನ್ನೇ ನೆರವೇರಿಸಿ ಯಹಲೋಕನುಸಾರವಾಗಿಯೇ ಬದುಕಿ ಜೀವಿತವನ್ನೇ ಮುಗಿಸಲು ಯೋಚಿಸುತ್ತಾರೆ. ಅಂದು ಹೀಗೆಯೇ ಕೆಟ್ಟ ಮಗನು ತನ್ನ ಸ್ಥಾನದಿಂದ ಬೇರೆಯಾಗಿ ಗೂಡನ್ನು ಬಿಟ್ಟು ಅಲೆಯುವ ಗುಬ್ಬಿಯಂತೆ ಅಲೆದು ಕೊನೆಯಲ್ಲಿ ಬಡತನದ ಬೇಗೆಯಲ್ಲಿ ಸಿಕ್ಕಿಕೊಂಡು ತಿನ್ನಲು ಆಹಾರವಿಲ್ಲದೆ, ಉಡಲು ಬಟ್ಟೆ ಇಲ್ಲದೆ, ಚಿಂದಿ ಬಟ್ಟೆಗಳನ್ನುಟ್ಟುಕೊಂಡು ಅಲೆದು ತಿರುಗಾಡಿ ಹಂದಿ ತಿನ್ನುವ ಆಹಾರವು ದೊರಕದೆ ಪರಿತಪಿಸಿದನು. ದೇವ ಮಗುವೆ, ಕರ್ತನನ್ನು ಬಿಟ್ಟು ದೂರ ಹೋಗುವುದು ಬಹಳ ದುಃಖಕರವಾದದ್ದು.
ಪ್ರೀತಿಯುಳ್ಳ ತಂದೆಯಾದ ದೇವರನ್ನು ಬಿಟ್ಟು ಬಿಟ್ಟು ನೀನು ಎಲ್ಲಿಗೆ ಹೋಗುವಿ? ತಾನಿರುವ ಸ್ಥಿತಿಯಿಂದ ಬಿದ್ದು ಹೋಗುವ ಒಬ್ಬ ಮನುಷ್ಯನನ್ನು ಕುರಿತು ತಿರುವಳ್ಳುವರವರು ಹೀಗೆ ಹೇಳುತ್ತಾರೆ, ಅವನು ತಲೆಯಿಂದ ಉದುರಿದ ಕೂದಲಿನಂತಿರುತ್ತಾನೆ ಎನ್ನುತ್ತಾರೆ. ಕೂದಲು ತಲೆಯಲ್ಲಿದ್ದರೆ ಅದಕ್ಕೆ ಎಷ್ಟು ಬೆಲೆ? ಪ್ರತಿದಿನವೂ ಎಣ್ಣೆ ಹಚ್ಚಿ ಬಾಚಿ ಅದನ್ನು ಅಲಂಕರಿಸುತ್ತೇವೆ. ಕೂದಲು ತಲೆಯಲ್ಲಿದ್ದರೆ ಸೌಂದರ್ಯ ಸೂಚಕವಾಗಿ ಚಂದವಾಗಿ ಕಾಣುತ್ತದೆ. ಆದರೆ ತಲೆಯಿಂದ ಕೆಳಗೆ ಬಿದ್ದಾಗ ಎಲ್ಲರಿಂದ ತುಳಿಯಲ್ಪಟ್ಟು ಬೀದಿಯಲ್ಲಿ ಬಿದ್ದಿರುತ್ತದೆ. ಯೇಸು ಹೇಳಿದ್ದು, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಬಳ್ಳಿಯು ಕೊಂಬೆಯಲ್ಲಿ ನೆಲೆಗೊಂಡಿರದಿದ್ದರೆ ಅದು ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು. ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಯೋಹಾನ 15:4 ವಾಕ್ಯ. ದ್ರಾಕ್ಷಿ ಬಳ್ಳಿಯು ಕೊಂಬೆಗೆ ಅಂಟಿಕೊಂಡಿದ್ದರೆ ಮಾತ್ರ ಅದಕ್ಕೆ ಬೆಲೆ ಇರುತ್ತದೆ. ಗಿಡಕ್ಕೆ ಅಂಟಿಕೊಳ್ಳದೆ ಬೇರೆಯಾಗಿ ಹೋದರೆ ಒಂದೇ ದಿನದಲ್ಲಿ ಬಾಡಿ ಹೋಗುತ್ತದೆ, ಮರುದಿನ ಒಣಗಿ ತಿಪ್ಪೆಯಲ್ಲಿ ಬಿದ್ದಿರುತ್ತದೆ. ದೇವ ಮಗುವೆ, ನೀನು ಕ್ರಿಸ್ತನಲ್ಲಿ ನೆಲೆಗೊಂಡಿರದೆ ಆತನನ್ನು ಬಿಟ್ಟು ಎಲ್ಲಿಗೆ ಹೋಗುವಿ? ಸೌಲನ ಕಡೆಯ ದಿನಗಳನ್ನು ನೋಡಿರಿ. ಕರ್ತನ ಮಾತಿಗೆ ಕಿವಿಗೊಡದೆ ತನ್ನ ಸ್ವ ಇಚ್ಛೆಯಿಂದ ನಡೆದು ತನ್ನ ಮನಸ್ಸಿಗೆ ಬಂದದ್ದನ್ನು ನೆರವೇರಿಸಿದಾಗ ಎಷ್ಟು ಭಯಂಕರವಾದ ಅಂತ್ಯ, ದುರಾತ್ಮ ಅವನನ್ನು ಆವರಿಸಿಕೊಂಡಿತು. ಯುದ್ಧಗಳಲ್ಲೆಲ್ಲ ಸೋಲು, ಕೊನೆಯಲ್ಲಿ ತನ್ನ ಕತ್ತಿಯ ಮೇಲೆ ತಾನೇ ಬಿದ್ದು ಸತ್ತನು. ದೇವ ಮಗುವೆ, ಕರ್ತನನ್ನು ಬಿಟ್ಟರೆ ನಮಗೆ ಬೇರೆ ಯಾವ ಮಾರ್ಗವೂ ಇಲ್ಲ, ಗತಿಯೂ ಇಲ್ಲ. ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದರೆ ಮಾತ್ರ ಪರಲೋಕದ ಸಕಲ ಆಶೀರ್ವಾದಗಳನ್ನು, ಶ್ರೇಷ್ಠತೆಯನ್ನು ಪಡೆದು ಹರ್ಷಿಸುವೆವು. ಕರ್ತನು ನಮ್ಮ ಪ್ರತಿಯೊಂದು ಅಗತ್ಯತೆಗಳನ್ನು ಸಂಧಿಸಿ ಯಾವಾಗಲೂ ನಮ್ಮನ್ನು ಆಶೀರ್ವದಿಸುವವನಾಗಿಯೇ ಇರುತ್ತಾನೆ. ಕರ್ತನನ್ನು ನೋಡಿ ಯಾರ ಬಳಿಗೆ ಹೋಗಲಿ ದೇವರೇ? ನಿತ್ಯ ಜೀವದ ವಾಕ್ಯಗಳು ನಿನ್ನಲ್ಲಿ ಉಂಟು ಎಂದು ಹೇಳಿದ ಹಾಗೆಯೇ ಕರ್ತನ ಕಡೆಗೆ ತಿರುಗಿಕೊಂಡು ಕ್ರಿಸ್ತನನ್ನೇ ನಂಬಿ ಆತನನ್ನೇ ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಯೋಹಾನ 15:7 ವಾಕ್ಯ. ಅಧ್ಯಾಯ 16. ಕಳೆದುಕೊಂಡ ಬಲ. ಈ ಒಂದು ಸಾರಿ ಮಾತ್ರ ನನ್ನನ್ನು ಬಲಪಡಿಸು. ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 28ನೇ ವಾಕ್ಯ. ತನ್ನ ಬಲವನ್ನು ಕಳೆದುಕೊಂಡು ಬಲಹೀನನಾದ ಸಂಸೋನನು ದೇವರ ಬಳಿ ಅಳುತ್ತಾ ಮಾಡಿದ ಪ್ರಾರ್ಥನೆ ಇದು. ಕಳೆದು ಹೋದದನ್ನು ಹುಡುಕಿ ರಕ್ಷಿಸಲು ಬರುವ ದೇವರನ್ನು ನೋಡಿ ಅಳುತ್ತಾ ಬೇಡಿದ ಪ್ರಾರ್ಥನೆ ಇದು. ಕಳೆದು ಹೋದ ಸಂದರ್ಭಗಳನ್ನು ನೆನೆಸಿ ಕಳವಳಗೊಂಡು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾನೆ. ಕಳೆದು ಹೋದ ಸಮಯಗಳು, ಕಾಲಗಳು, ಇವುಗಳನ್ನು ತಿರುಗಿ ಹೊಂದಿಕೊಳ್ಳುವುದು ಹೇಗೆ? ಸಂಸೋನನು ದೇವರನ್ನು ಬಿಟ್ಟು ದೂರವಾಗಿ ಹೋದಾಗ ದೇವರೊಂದಿಗಿದ್ದ ಅನ್ಯೋನ್ಯತೆಯನ್ನು ಕಳೆದುಕೊಂಡನು. ತನ್ನ ಬಂಧುಗಳನ್ನು, ಸಹೋದರರನ್ನು ಕಳೆದುಕೊಂಡನು. ಬಲವನ್ನು ಕಳೆದುಕೊಂಡನು. ಅವನು ಹಿಡಿಯಲ್ಪಟ್ಟಾಗ ಕಣ್ಣುಗಳನ್ನು ಕಳೆದುಕೊಂಡನು. ಕೊನೆಯಲ್ಲಿ ಅಂತಸ್ತು, ಮರ್ಯಾದೆ ಎಲ್ಲವನ್ನೂ ಕಳೆದುಕೊಂಡನು. ಆದರೂ ಅವನಲ್ಲಿ ಒಂದು ನಂಬಿಕೆ ಇತ್ತು. ಎಲ್ಲವನ್ನು ಕಳೆದುಕೊಂಡ ಸಮಯದಲ್ಲಿಯೂ ಸಹ ಪ್ರಾರ್ಥಿಸುವ ಕೃಪೆಯನ್ನು ಅವನು ಕಳೆದುಕೊಳ್ಳಲಿಲ್ಲ. ಆದುದರಿಂದ ಕಳೆದುಕೊಂಡ ಬಲವನ್ನು ತಿರುಗಿ ಪಡೆದುಕೊಳ್ಳುವುದಕ್ಕಾಗಿ ದೇವರನ್ನು ನೋಡಿ ಒಂದು ಕನಿಕರದ ಪ್ರಾರ್ಥನೆ ಮಾಡುತ್ತಾನೆ. ಕರ್ತನೇ, ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕಾದರೂ ನಾನು ಅವರಿಗೆ ಮೈ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಪ್ರಾರ್ಥಿಸಿದನು. ನ್ಯಾಯಸ್ಥಾಪಕರು 16:28. ಬಹಳ ಪರಿತಾಪಕರವಾದ ಪ್ರಾರ್ಥನೆ ಇದು. ಎಷ್ಟೆಷ್ಟೋ ಪರಿಶುದ್ಧ ಭಕ್ತ ಜನರು ಹೃದಯ ಒಡೆದವರಾಗಿ ಪ್ರಾರ್ಥಿಸಿದ್ದರೂ ಕೂಡ ಈ ಪ್ರಾರ್ಥನೆಯು ಎಲ್ಲ ಪ್ರಾರ್ಥನೆಗಳಿಗಿಂತಲೂ ಬಹಳ ಮನೋವೇದನೆಯನ್ನುಂಟು ಮಾಡುವಂಥದ್ದಾಗಿದೆ. ಈ ದೃಶ್ಯವನ್ನು ಸ್ವಲ್ಪ ಮನ ಕಣ್ಣುಗಳ ಮುಂದೆ ತಂದುಕೊಂಡು ನೋಡಿರಿ. ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದನೆ. ಕಳೆದುಕೊಂಡ ಬಲವನ್ನು ಅವನು ತಿರುಗಿ ಪಡೆದುಕೊಂಡನೆ. ಹೌದು, 1000 ಸರಿ. ಹೌದು,
ದೇವರು ಅವನನ್ನು ಬಲಪಡಿಸಿದನು. ಕಳೆದುಕೊಂಡ ಬಲವು ತಿರುಗಿ ಅವನಲ್ಲಿ ಬಂದಿತು. ಅವನು ತನ್ನ ಕೈಗಳಿಂದ ಆ ಮನೆಯ ಆಧಾರ ಸ್ತಂಭವನ್ನು ಒತ್ತಿ, ನಾನು ಫಿಲಿಷ್ಟಿಯರ ಸಂಗಡ ಸಾಯುವೆನು ಎಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಆ ಮನೆಯು ಎಲ್ಲ ಜನರ ಮೇಲೆಯೂ ಬಿದ್ದಿತು. ನ್ಯಾಯಸ್ಥಾಪಕರು 16:30. ದೇವ ಮಗುವೆ, ಈ ಕೃಪೆಯ ಕಾಲದಲ್ಲಿ ಕಳೆದುಕೊಂಡದ್ದನ್ನು ತಿರುಗಿ ಪಡೆದುಕೊಳ್ಳುವ ಹಾಗೆ ಕರ್ತನ ಬಳಿಯಲ್ಲಿ ಅಂಗಲಾಚಿ ಬೇಡಿಕೋ. ಕಾಲವು ಬರುವುದಕ್ಕೆ ಮುಂಚಿತವಾಗಿ ಪಡೆದುಕೋ. ಕೃಪೆಯ ಕಾಲವು ಕಳೆದು ಹೋಗುವ ಮೊದಲು ಪಡೆದುಕೊಳ್ಳದಿದ್ದರೆ ಅದನ್ನು ತಿರುಗಿ ಪಡೆದುಕೊಳ್ಳುವುದು ಅಸಾಧ್ಯ. ಬುದ್ಧಿ ಇಲ್ಲದ ಕನ್ಯರು ತಮ್ಮ ಆರತಿಗಳಲ್ಲಿ ಎಣ್ಣೆಯನ್ನು ತಕ್ಕೊಳ್ಳದ ಕಾರಣ ಮದಲಿಂಗನನ್ನು ಸಂಧಿಸುವ ಭಾಗ್ಯವನ್ನು ಕಳೆದುಕೊಂಡರು. ಬಾಗಿಲನ್ನು ತಟ್ಟಿದರೂ ಅದು ತೆರೆಯಲ್ಪಡಲಿಲ್ಲ. ಮೂಲ ಪಿತೃಗಳ ಸಂತತಿಯಲ್ಲಿ ಬರಬೇಕಾಗಿದ್ದವನು ಏಸಾವ. ಆದರೆ ದೇವರು ಕೊಟ್ಟ ಎಲ್ಲ ಅವಕಾಶಗಳನ್ನು ಕಳೆದುಕೊಂಡನು. ಚೊಚ್ಚಲುತನವನ್ನು ಅಲಕ್ಷ್ಯ ಮಾಡಿ ಆ ಶ್ರೇಷ್ಠತೆಯನ್ನು ಕಳೆದುಕೊಂಡನು. ಸತ್ಯವೇದವು ಹೇಳುತ್ತದೆ, ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಸಾಧ್ಯವಾಗದೆ ನಿರಾಕರಿಸಲ್ಪಟ್ಟನು. ಇಬ್ರಿಯ 12:17 ವಾಕ್ಯ. ದೇವ ಮಗುವೆ, ಕೃಪೆಯ ಸಂದರ್ಭಗಳನ್ನು ಕಳೆದುಕೊಳ್ಳಬೇಡವೆಂದು ದೇವರು ನಿನ್ನನ್ನು ನೋಡಿ ಕಣ್ಣೀರು ಸುರಿಸುತ್ತಾ, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು ಎನ್ನುತ್ತಾನೆ. ಲೂಕ 19:42. ಈ ಸಂದರ್ಭವನ್ನು ಕಳೆದುಕೊಳ್ಳಬೇಡ. ದೇವರ ಕೃಪೆಯನ್ನು ಕಳೆದುಕೊಳ್ಳಬೇಡ. ಆಣೆಕಟ್ಟು ಒಡೆದ ನೀರು ಅತ್ತರು ಬರುವುದಿಲ್ಲ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ಮತ್ತಾಯ 16:26. ಅಧ್ಯಾಯ 17. ಕಣ್ಣೀರಿನಿಂದ ಬಿತ್ತಿರಿ. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ಕೀರ್ತನೆ 126:5 ವಾಕ್ಯ. ಬಿತ್ತುವ ಬೀಜಗಳಲ್ಲಿ ಕಣ್ಣೀರನ್ನು ಬೆರೆಸಿ ಬಿತ್ತುವಾಗ ಅದರ ಕೊಯ್ಲು ಗಂಭೀರವಾಗಿಯೇ ಇರುತ್ತದೆ. ನಾವು ಸುವಾರ್ತೆಯ ಬೀಜಗಳನ್ನು ಬಿತ್ತುತ್ತೇವೆ. ಸೇವೆಗಾಗಿ ಕಾಣಿಕೆ ಎಂಬ ಬೀಜಗಳನ್ನು ಬಿತ್ತುತ್ತೇವೆ. ನಿತ್ಯತ್ವಕ್ಕಾಗಿ ಕ್ರಿಸ್ತನಲ್ಲಿ ಸತ್ತವರನ್ನು ಬಿತ್ತುತ್ತೇವೆ. ಕಣ್ಣೀರಿನ ಪ್ರಾರ್ಥನೆಯಿಂದ ಬಿತ್ತುವ ಪ್ರತಿಯೊಂದಕ್ಕೂ ನಿಶ್ಚಯವಾಗಿ ಪ್ರತಿಫಲ ಉಂಟು. ಬೀಜಗಳನ್ನು ತೆಗೆದುಕೊಂಡು ಬಿತ್ತುವ ವಿಶ್ವಾಸಿಯು ಒಂದು ಮಹಿಮೆಯಾದ ನಂಬಿಕೆಯಿಂದ ಹೊರಡುತ್ತಾನೆ. ನಾನು ಬಿತ್ತುವ ಬೀಜಗಳು ಕೆಲವು ದಿನಗಳಲ್ಲಿ ಭೂಮಿಯಲ್ಲಿ ಬೇರು ಬಿಟ್ಟು ನಂತರ ಒಂದು ಸುಂದರವಾದ ಗಿಡವಾಗಿ ಮರವಾಗಿ ಬೆಳೆಯುತ್ತದೆ. ಬೆಳೆಯುವ ಗಿಡವು ದಿನ ಕಳೆದಂತೆ ಫಲ ಕೊಟ್ಟು 30ರಷ್ಟು, 60ರಷ್ಟು, 100ರಷ್ಟು ನಿಶ್ಚಯವಾಗಿಯೇ ಬೆಳೆಯುತ್ತದೆ. ಅದರಂತೆಯೇ ದೇವ ಮಗುವೆ, ಸೇವೆಗಾಗಿ ಬೀಜವನ್ನು ಬಿತ್ತಲು ಹೋಗುವಾಗ ಕಣ್ಣೀರಿನಿಂದ ಪ್ರಾರ್ಥಿಸಿ ಹೊರಡು. ಸೇವೆಗಾಗಿ ಕೊಡುವಾಗ ತ್ಯಾಗದಿಂದಲೂ ಪ್ರಾರ್ಥನೆಯಿಂದಲೂ ಕೊಡು. ಅದು ದೇವ ಸೇವಕರ ಜಯದ ಜೀವಿತದ ರಹಸ್ಯ. ಕರ್ತನ ಸೇವೆಗೆಂದು ಆ ವಿಧವೆಯು 2 ಕಾಸುಗಳನ್ನು ಹಾಕಿದಾಗ ತನ್ನ ಜೀವಿತದ ಎಲ್ಲ ಹಣವನ್ನು ಕೊಡಬೇಕಾದ ಪರಿಸ್ಥಿತಿಯಲ್ಲಿ ನಿಶ್ಚಯವಾಗಿಯೂ ಅವಳು ಕಣ್ಣೀರಿನಿಂದ ಬಿತ್ತಿರಬೇಕು. ತನ್ನ ಬಡತನದಲ್ಲಿಯೂ ಕರ್ತನಿಗಾಗಿ ಅಧಿಕವಾಗಿ ಕೊಡಲು ಸಾಧ್ಯವಿಲ್ಲವಲ್ಲ ಎಂದು ಅವಳ ಹೃದಯ ವೇದನೆ ಪಟ್ಟಿರಬಹುದು. ಆದರೆ ಅವಳು ಬಿತ್ತಿದ್ದ ಬೀಜ ಫಲ ಕೊಟ್ಟಿತು. ಕರ್ತನು ಅವಳನ್ನು ಕುರಿತು ಸತ್ಯವೇದದ ಪುಸ್ತಕದಲ್ಲಿ ಎಂದೆಂದಿಗೂ ನೆಲೆಯಾಗಿರುವ ಹಾಗೆ ಬರೆಯಿಸಿಬಿಟ್ಟನು. ಅವಳು ನಿತ್ಯತ್ವದಲ್ಲಿ ಪ್ರವೇಶಿಸುವಾಗ ಅಲ್ಲಿ ಅವಳಿಗೆ ಎಷ್ಟು ಸಂತೋಷ ಕಾದಿತ್ತು ಎಂಬುದನ್ನು ಯೋಚಿಸಿ ನೋಡಿರಿ. ತಾಯಿಯ ಕಣ್ಣೀರಿನ ಪ್ರಾರ್ಥನೆಯಿಂದ ಮಕ್ಕಳು ಕರ್ತನಿಂದ ಆಶೀರ್ವದಿಸಲ್ಪಟ್ಟು ಅಭಿವೃದ್ಧಿ ಹೊಂದುವರು. ತಂದೆಯ ಕಣ್ಣೀರಿನ ಶ್ರಮೆಯಿಂದ
ದುಡಿಮೆಯಿಂದ ಮಕ್ಕಳು ಉತ್ತಮ ವ್ಯಾಸಂಗ ಮಾಡಿ ಅಭಿವೃದ್ಧಿ ಹೊಂದಿ ಉನ್ನತ ಸ್ಥಿತಿಗೆ ಬರುವರು. ಕ್ರಿಸ್ತನ ಕಣ್ಣೀರಿನಿಂದ ಇಹಲೋಕದ ಪರಲೋಕದ ನಿತ್ಯತ್ವದ ಆಶೀರ್ವಾದಗಳು ಉಂಟು. ಅಂದು ಲಾಜರನ ಮರಣದಲ್ಲಿ ಕ್ರಿಸ್ತನು ಸುರಿಸಿದ ಕಣ್ಣೀರಿನಿಂದ ಲಾಜರನನ್ನು ಜೀವದಿಂದ ಎಬ್ಬಿಸಿದನು. ಗೆತ್ಸೆಮನೆ ತೋಟದಲ್ಲಿ ಕ್ರಿಸ್ತನು ಸುರಿಸಿದ ಕಣ್ಣೀರಿನ ಫಲವಾಗಿ ಈಗಲೂ ಲಕ್ಷಾಂತರ ಪ್ರಾರ್ಥನಾ ವೀರರು ಎದ್ದಿರುತ್ತಾರೆ. ಸತ್ಯವೇದವು ಹೇಳುತ್ತದೆ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಬಲವಾಗಿ ಕೂಗುತ್ತಾ, ಅಳುತ್ತಾ, ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿದನು. ಇಬ್ರಿಯ 5ನೇ ಅಧ್ಯಾಯ 7ನೇ ವಾಕ್ಯ. ಕಣ್ಣೀರಿನ ಹಾದಿಯಲ್ಲಿ ನಡೆದು ನಮ್ಮನ್ನು ಪ್ರೀತಿಸಿದ ನಮ್ಮ ಪ್ರೀತಿಯ ರಕ್ಷಕನು ನಮ್ಮ ಕಣ್ಣೀರನ್ನು ಕಂಡು ಮನಮರುಗದೆ ಇರುತ್ತಾನಾ? ನಮ್ಮ ವೇದನೆ ದುಃಖಗಳನ್ನ ಕಂಡರೂ ಕಾಣದೆ ಹಾಗೆ ಹೋಗುವನೇ? ಎಂದಿಗೂ ಇಲ್ಲ. ನಿಶ್ಚಯವಾಗಿಯೂ ಆತನು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಕಣ್ಣೀರನ್ನು ಒರೆಸಿ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವನು. ಅಂದು ಹಾಗರಳ ಕಣ್ಣೀರನ್ನು ಕಂಡವನು ಅವಳನ್ನು ನೀರಿನ ಬುಗ್ಗೆಯ ಬಳಿಗೆ ನಡೆಸಿದನು. ಹಿಜ್ಕಿಯ ರಾಜನ ಕಣ್ಣೀರನ್ನು ಕಂಡವನು ಅವನ ಆಯಸ್ಸಿಗೆ 15 ವರ್ಷಗಳನ್ನ ಕೂಡಿಸಿಕೊಟ್ಟನು. ಅಂದು ದಾವೀದನು ಕರ್ತನನ್ನು ನೋಡಿ, ದೇವರೇ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆಯಲ್ಲ ಎಂದು ಹೇಳಿದಾಗ ದಾವೀದನನ್ನು ಎಲ್ಲ ಕಷ್ಟಗಳಿಂದಲೂ ವೈರಿಗಳಿಂದಲೂ ಬಿಡಿಸಿ ಕಾಪಾಡಿದನು. ದೇವ ಮಗುವೆ, ನಿನ್ನ ಕಣ್ಣೀರಿನ ಪ್ರಾರ್ಥನೆಯನ್ನು ಆತನೆಂದಿಗೂ ತಿರಸ್ಕರಿಸುವುದಿಲ್ಲ. ಜಜ್ಜಿದ ಹೃದಯದ ನಿಟ್ಟುಸಿರು ಆತನಿಗೆ ಗೊತ್ತಿದೆ. ಮಾನಸಾಂತರ ಪಟ್ಟು ಪ್ರಾರ್ಥಿಸಿದ ಪ್ರಾರ್ಥನೆಗೆ ನಿಶ್ಚಯವಾಗಿಯೂ ಉತ್ತರ ಉಂಟು. ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಕಷ್ಟವಾಗಲಿ ಗೋಳಾಟವಾಗಲಿ ಇರುವುದಿಲ್ಲ. ಪ್ರಕಟಣೆ 21:3 ಮತ್ತು 4ನೇ ವಾಕ್ಯ. ಅಧ್ಯಾಯ 18. ಒಳ್ಳೆ ಬೀಜ. ಇನ್ನು ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಹುಟ್ಟಿ ಬೆಳೆಯುತ್ತಾ ಬಂದು ಒಂದು 30ರಷ್ಟು, ಒಂದು 60ರಷ್ಟು, ಒಂದು 100ರಷ್ಟು ಫಲವನ್ನು ಕೊಟ್ಟವು. ಮಾರ್ಕ 4ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ. ಬೀಜ ಬಿತ್ತಿದಾಗ ಕೆಲವು ಭೂಮಿ ಒಳ್ಳೆ ಫಲವನ್ನ ಕೊಡುವುದು. ಕೆಲವು ಭೂಮಿಯು ಬಂಡೆಗಲ್ಲುಗಳಾಗಿರೋದ್ರಿಂದ ಬೇರಿಲ್ಲದೆ ಒಣಗಿ ಹೋಗುವವು. ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದು ಅವುಗಳನ್ನು ಅಡಗಿಸಿ ಬಿಡುವವು. ಒಬ್ಬ ಸಹೋದರನು ಹೀಗೆ ಬರೆಯುತ್ತಾನೆ, ನನ್ನ ಕೋಣೆಯಲ್ಲಿದ್ದ ಆತ್ಮಿಕ ಪುಸ್ತಕಗಳಲ್ಲಿ ಒಂದನ್ನು ತೆಗೆದುಕೊಂಡು ಓದಲು ಆರಂಭಿಸಿದೆನು. ಅದರಲ್ಲಿ ಬರೆದದ್ದು ನನಗೆ ಹಿಡಿಸಲಿಲ್ಲ. ತಕ್ಷಣವೇ ಕೆಳಗೆ ಹಾಕಿಬಿಟ್ಟೆನು. ಕೆಲವು ದಿನಗಳಾದ ನಂತರ ಸ್ವಲ್ಪ ಹೊತ್ತು ಪ್ರಾರ್ಥಿಸಿ ಆತ್ಮದಲ್ಲಿ ಬಲ ಹೊಂದಿದೆನು. ನಂತರ ಅದೇ ಪುಸ್ತಕವನ್ನು ತಿರುಗಿ ಓದಲು ಪ್ರಾರಂಭಿಸಿದನು. ಅದು ಬಹಳ ಚೆನ್ನಾಗಿತ್ತು ಎಂದರು. ಹೌದು, ಹಸಿವೆ ಇದ್ದರೆ ಮಾತ್ರ ಊಟವು ರುಚಿಯಾಗಿರುತ್ತದೆ. ಬಲವಿದ್ದರೆ ಮಾತ್ರ ಹೊರುತ್ತೇವೆ. ನೆಲವನ್ನ ಉತ್ತು ಹದ ಮಾಡಿದರೆ ಮಾತ್ರ ಬೀಜಗಳನ್ನ ಬಿತ್ತಲು ಸಾಧ್ಯ. ಅದು ಮೊಳೆತು 100ರಷ್ಟು ಫಲ ಕೊಡುತ್ತದೆ. ದೇವ ಮಗುವೆ, ನಿನ್ನ ಹೃದಯವು ಕರ್ತನನ್ನು ದಾಹದಿಂದ ಬಯಸಿದರೆ ಮಾತ್ರ ಪ್ರಾರ್ಥನೆಯ ಸಮಯದಲ್ಲಿ ದೇವರ ಪ್ರಸನ್ನತೆಯು ನಿನ್ನನ್ನು ಆವರಿಸಿಕೊಳ್ಳುವುದು. ದಾವೀದನ ಅನುಭವವನ್ನು ನೋಡಿರಿ. ಬಾಯಾರಿದ ಜಿಂಕೆ ನೀರಿನ ತೊರೆಗಳನ್ನು ಹಾರೈಸುವಂತೆ ನನ್ನ ಮನಸ್ಸು ನಿನ್ನನ್ನು ಬಯಸುತ್ತದೆ ಎಂದು ಬರೆಯುತ್ತಾನೆ. ಆದುದರಿಂದ ಅವನು ಹೇಳುವ ಮಾತುಗಳು, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವೆ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಎನ್ನುತ್ತಾನೆ. ಕೀರ್ತನೆ 16:11. ಕೆಲವರು ಆಲಯಕ್ಕೆ ಬರುವಾಗ ತೂಕಡಿಸುತ್ತಾರೆ. ಕೆಲವರಿಗೆ ಪ್ರಸಂಗ ಬೋರಾಗುತ್ತದೆ. ಆದರೆ ಕೆಲವರಿಗಾದರೂ ಹೃದಯದಲ್ಲಿ ಅಗ್ನಿ ಜ್ವಾಲೆ ಹತ್ತಿ ಉರಿಯುವಂತಿರುತ್ತದೆ. ಆತ್ಮದಲ್ಲಿ ಪರವಶಗೊಂಡು ಹರ್ಷಿಸುತ್ತಾರೆ. ಕಾರಣವೇನು ಗೊತ್ತೇ? ಕರ್ತನ ಆಲಯಕ್ಕೆ ಬರುವ ಮೊದಲೇ ಪ್ರಾರ್ಥನೆಯಿಂದಲೂ ನಿರೀಕ್ಷೆಯಿಂದಲೂ ಬರುತ್ತಾರೆ. ದೇವರೇ, ನನ್ನೊಂದಿಗೆ ಮಾತನಾಡು,
ನಿನ್ನ ಜ್ಞಾನವುಳ್ಳ ಆಲೋಚನೆಗಳನ್ನು ನನಗೆ ಕೊಡು. ನಾನು ಉರಿದು ಪ್ರಕಾಶಿಸುವಂತೆ ಮಾಡು. ಮಾತನಾಡುವ ಸೇವಕರನ್ನು ನಿನ್ನ ಆತ್ಮದಿಂದ ತುಂಬಿಸು. ಪರಲೋಕದ ಮನ್ನದಿಂದ ನಮ್ಮನ್ನು ತೃಪ್ತಿಪಡಿಸು ಎಂದು ಪ್ರಾರ್ಥಿಸಿ ಬರುತ್ತಾರೆ. ಆದುದರಿಂದಲೇ ಕರ್ತನು ಅವರನ್ನು ಆಶೀರ್ವದಿಸುತ್ತಾನೆ. ಬಿತ್ತುವವನ ಸಾಮ್ಯವನ್ನು ನೋಡಿರಿ. ಬೀಜಗಳು ಒಳ್ಳೆಯವುಗಳೇ, ಅವುಗಳಲ್ಲಿ ಜೀವವಿತ್ತು. ಆದರೆ ಕೆಲವು ಬೀಜಗಳು ಬಂಡೆಯ ಮೇಲೆ ಬಿದ್ದುದರಿಂದ ಅವು ಮೊಳೆಯಲಿಲ್ಲ. ಕೆಲವು ಬೀಜಗಳು ಮುಳ್ಳು ಗಿಡಗಳಲ್ಲಿ ಬಿದ್ದುದರಿಂದ ಅವುಗಳು ಬೀಜವನ್ನು ಅಡಗಿಸಿಬಿಟ್ಟವು. ಹದ ಮಾಡಿದ ನೆಲದಲ್ಲಿ ಬಿದ್ದ ಬೀಜಗಳು 30, 60, 100ರಷ್ಟು ಫಲ ಕೊಟ್ಟವು. ಸೋಮಾರಿಯ ಹೊಲದ ಮೇಲೆಯೂ ಬುದ್ಧಿಹೀನನ ತೋಟದ ಮೇಲೆಯೂ ಹಾದು ಹೋದೆನು. ಜ್ಞಾನೋಕ್ತಿ 24:30. ಆದರೆ ಯೋಸೇಫನ ಹೊಲವಾದರೂ 100ರಷ್ಟು ಫಲ ಕೊಟ್ಟಿತು. ಇಸಾಕನು ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಫಲವನ್ನು ಕೊಯ್ದನು. ಆದಿಕಾಂಡ 26:12. ದೇವ ಮಗುವೆ, ಇತರರಲ್ಲಿ ತಪ್ಪು ಹುಡುಕಿದರೆ ಏನು ಪ್ರಯೋಜನವಿಲ್ಲ. ವಾಕ್ಯದಲ್ಲಿ ತಪ್ಪು ಹುಡುಕಿದರೆ ಏನು ಪ್ರಯೋಜನವಿಲ್ಲ. ವಾಕ್ಯದಲ್ಲಿ ಆತ್ಮವು ಜೀವವು ಇರುವುದು ನಿಜ. ಆದರೆ ಅದೇ ಸಮಯದಲ್ಲಿ ನಿನ್ನ ಹೃದಯವು ಒಳ್ಳೆ ನೆಲವಾಗಿರುವುದ ಪರೀಕ್ಷಿಸಿ ನೋಡು. ಯೇಸು ಅಂದು ಎಮ್ಮಾಹುವಿಗೆ ಹೋಗುವಾಗ ದಾರಿಯಲ್ಲಿ ಶಿಷ್ಯರೊಂದಿಗೆ ವಾಕ್ಯವನ್ನು ಹೇಳುತ್ತಾ ಹೋಗುತ್ತಿರುವಾಗ ಅವರ ಕಣ್ಣುಗಳು ತೆರೆಯಲಿಲ್ಲ. ನಾನು ನಿಮಗೆ ಹೇಳುವ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಆದರೆ ನಿಮ್ಮಲ್ಲಿ ಕೆಲವರು ನಂಬದವರಾಗಿದ್ದಾರೆ. ಯೋಹಾನ 6:63 ಮತ್ತು 64ನೇ ವಾಕ್ಯ. ಅಧ್ಯಾಯ 19. ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಲೂಕ 10ನೇ ಅಧ್ಯಾಯ 2ನೇ ವಾಕ್ಯ. ಯೇಸುವಿನ ಅಂಗಲಾಚುವಿಕೆಯನ್ನು ಮೇಲಿನ ವಾಕ್ಯದಲ್ಲಿ ಪ್ರಕಟವಾಗಿರುವುದನ್ನ ಕಾಣಬಹುದು. ಬೆಳೆಯು ಬಹಳವಾಗಿದೆಯಲ್ಲ, ಸಮಯವು ಬೇಗನೆ ಕಳೆದು ಹೋಗುತ್ತಿದೆಯಲ್ಲ, ನನ್ನ ಕುರಿಗಳನ್ನು ವಿಚಾರಿಸುವವರು ಯಾರೂ ಇಲ್ಲವಲ್ಲ ಎಂದು ಈಗಲೂ ಕರ್ತನು ಅಂಗಲಾಚಿ ಬೇಡುತ್ತಿರುವ ಸ್ಥಿತಿಯಲ್ಲಿಯೇ ಇದ್ದಾನೆ. ಮೇಲಿನ ವಾಕ್ಯದಲ್ಲಿ ಪ್ರಕಟವಾಗುವುದನ್ನು ಕಾಣಬಹುದು. ಬೆಳೆಯು ಬಹಳವಾಗಿದೆಯಲ್ಲ, ಸಮಯವು ಬೇಗನೆ ಕಳೆದು ಹೋಗುತ್ತಿದೆಯಲ್ಲ, ನನ್ನ ಕುರಿಗಳನ್ನು ವಿಚಾರಿಸುವವರು ಯಾರೂ ಇಲ್ಲವಲ್ಲ ಎಂದು ಈಗಲೂ ಕರ್ತನು ಅಂಗಲಾಚಿ ಬೇಡುತ್ತಿರುವ ಸ್ಥಿತಿಯಲ್ಲಿಯೇ ಇದ್ದಾನೆ. ಒಂದು ಸಾರಿ ಡಿ.ಎಲ್. ಅಸ್ಟರಿನ್ ಎಂಬ ಸುವಾರ್ತಿಕರು, ಇಂದು ನಾನು ಆತ್ಮಗಳನ್ನು ಆದಾಯ ಮಾಡುವ ಸ್ವಾರ್ಥಿಕನಾಗಿ ಇರುವುದರ ಕಾರಣ ಬೆಳೆ ಬಹಳವಾಗಿರುವುದೇ. ಬೆಳೆಯು ಬಹಳವಾಗಿರುವುದನ್ನು ಕಂಡು ಕಾಣದ ಹಾಗೆ ಇರುವುದು ನನ್ನಿಂದ ಸಾಧ್ಯವಿಲ್ಲ ಎಂದರು. ಓರಲ್ ರಾಬರ್ಟ್ ಎಂಬ ಭಕ್ತರು, ನಾಶವಾಗುತ್ತಿರುವ ಆತ್ಮಗಳ ಕೂಗು ಹಗಲು ರಾತ್ರಿ ನನ್ನ ಕಿವಿಗಳಲ್ಲಿ ಧ್ವನಿಸುತ್ತಲೇ ಇದೆ. ನಾನು ಆತ್ಮಗಳನ್ನು ಆದಾಯ ಮಾಡದೆ ಇರುವುದು ಹೇಗೆ ಎಂದು ಕೇಳಿದರು. ಬೆಳೆಯು ಬಹಳವಾಗಿರುವ ಹೊಲಗಳನ್ನು ನೋಡುವಾಗ ಯೇಸುವಿನ ಹೃದಯವು ಕರಗುತ್ತದೆ. ಕುರುಬನಿಲ್ಲದ ಕುರಿಗಳ ಹಾಗಿರುವ ಮಕ್ಕಳನ್ನು ನೋಡುವಾಗ ಆತನು ಪರಿತಪಿಸುತ್ತಾನೆ, ಕನಿಕರ ಪಡುತ್ತಾನೆ. ಮಾತ್ರವಲ್ಲ, ಅವರಿಗೆ ಪರಲೋಕ ರಾಜ್ಯದ ಸ್ವಾರ್ಥಿಯನ್ನು ಸಾರುತ್ತಾನೆ. ಯೇಸು ತನ್ನ ಶಿಷ್ಯರನ್ನು ಸೇವೆಗೆ ಕಳುಹಿಸುವಾಗ ಬಹಳವಾಗಿ ಬೆಳೆದು ಕೊಯ್ಲಿಗೆ ಸಿದ್ಧವಾಗಿರುವ ಬೆಳೆಯನ್ನು ಕುರಿತು ಶಿಷ್ಯರಿಗೆ ಸ್ಪಷ್ಟವಾಗಿ ತಿಳಿಸಿದನು. ಸತ್ಯವೇದವು ಹೇಳುತ್ತದೆ, ಇದಾದ ಮೇಲೆ ಸ್ವಾಮಿಯು ಇನ್ನು 70 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರಾಗಿ ತಾನು ಹೋಗಬೇಕೆಂದಿದ್ದ ಪ್ರತಿಯೊಂದೂರಿಗೂ ಕಳುಹಿಸಿದನು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಅಂದನು. ಲೂಕ 10ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ದೇವಜನರೇ, ಕರ್ತನ ಹೊಲದಲ್ಲಿ ನೀನು ಸಹ ಆತನೊಡನೆ ಕೆಲಸ ಮಾಡುವಿಯಾ? ಇನ್ನು 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳೆಗಾಗಿ ಕೊಯ್ಲಿಗೆ ಬಂದಿವೆ.
ಯೋಹಾನ 4:35. ಫಲವು ಪಕ್ವವಾಗಿದೆ, ಬನ್ನಿರಿ, ತುಳಿಯಿರಿ, ಕುಡುಗೋಲನ್ನು ಹಾಕಿರಿ. ಯೋವೇಲ 3:13. ಕರ್ತನ ಕರೆಯು ನಮ್ಮ ಕಡೆಗೆ ಬರುತ್ತಿದೆ. ಫಲವು ಪಕ್ವವಾಗಿದೆ, ಕುಡುಗೋಲನ್ನು ಹಾಕಿ ಕೊಯ್ಯಿರಿ. ಇದು ನಿಮ್ಮ ಸಮಯ ಎಂದು ಕರ್ತನು ನಮ್ಮನ್ನು ನೋಡಿ ಹೇಳುತ್ತಾನೆ. ಇಡೀ ಭಾರತ ದೇಶದ ಜನರನ್ನು ಸಂಧಿಸಲು ಸಾಕಷ್ಟು ಸೇವಕರಿಲ್ಲ. 2% ಜನ ಮಾತ್ರ ಕ್ರೈಸ್ತರಿದ್ದಾರೆ. ಅವರಲ್ಲಿ ಸೇವೆಗೆ ಹೋಗುವವರು ಯಾರು? ಕೊಯ್ಯುವವರಿಲ್ಲದೆ, ಅಂದರೆ ಸುವಾರ್ತೆ ಸಾರುವವರಿಲ್ಲದೆ 95% ಜನರು ಪಾತಾಳದ ಕಡೆಗೆ ತೀವ್ರವಾಗಿ ಸಾಗುತ್ತಿದ್ದಾರೆ, ನರಕದ ಕಡೆಗೆ ಓಡುತ್ತಿದ್ದಾರೆ ಅಲ್ಲವೇ? ದೇವಜನರು ತಮ್ಮ ಕರ್ತವ್ಯವನ್ನು ನೆರವೇರಿಸುವುದಿಲ್ಲವೇ? ಇನ್ನು ನಮ್ಮ ದೇಶದಲ್ಲಿ ನರಬಲಿ ಕೊಡುವ ಪದ್ಧತಿ ನಿಂತಿಲ್ಲ, ಬಾಲ್ಯ ವಿವಾಹ ನಿಂತಿಲ್ಲ, ಸತಿ ಪದ್ಧತಿ ಅಭ್ಯಾಸ ಅಥವಾ ಸಹಗಮನ ಅಲ್ಲಲ್ಲಿ ನಡೆಯುತ್ತಲೇ ಇದೆ. ನಾವು ಪ್ರತಿಯೊಬ್ಬರು ಮೊಣಕಾಲೂರಿ, ಭಾರತ ಯಾವಾಗ ನಿನ್ನನ್ನು ಅಂಗೀಕರಿಸಿಕೊಳ್ಳುತ್ತದೆ, ಯಾವಾಗ ನೀನು ನಮ್ಮ ದೇಶವನ್ನ ಸಂಧಿಸುವೆ ಎಂದು ಕೇಳುವುದಾದರೆ ತಕ್ಷಣವೇ ಕರ್ತನು ನಮ್ಮನ್ನು ನೋಡಿ, ಬೆಳೆಯು ಕೊಯ್ಲಿಗೆ ಬಂದಿದೆ, ಕುಡುಗೋಲನ್ನು ಹಾಕಿ ಕೊಯ್ಯಿರಿ ಎಂದು ಕರೆಯುತ್ತಾನೆ. ಆತನೊಂದಿಗೆ ಸೇರಿ ಆತ್ಮಗಳನ್ನು ಆದಾಯ ಮಾಡೋಣವೇ? ಭೂಮಿಯ ಪೈರು ಮಾಗಿ ಒಣಗಿದೆ, ಕೊಯ್ಯುವ ಕಾಲ ಬಂತು. ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ಯಿ ಎಂದು ಮಹಾಶಬ್ದ ಕೇಳಿಸಿತು. ಪ್ರಕಟಣೆ 14:15 ವಾಕ್ಯ.